ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇರುವಂತಹ ಇಬ್ಬರು ವ್ಯಕ್ತಿಗಳು ನಮ್ಮದೇ ಪುತ್ತೂರಿನ ಶ್ರೀ ಆದರ್ಶ್ ನಾರಾಯಣ್ ಹಾಗೂ ಶ್ರುತಿ ಅವರು. ಇವರಿಬ್ಬರು ಕೂಡ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಸ್ಪೆಷಲಿಸ್ಟ್. ನಾರ್ಮಲ್ ಥೆರಪಿಗಿಂತ ನಿಮ್ಮ ಥೆರಪಿ ಹೇಗೆ ಡಿಫ್ರೆಂಟ್ ಆಗಿದೆ? ಥೆರಪಿಯಲ್ಲಿ ತುಂಬಾ ಟೈಪ್ಸ್ ಇದೆ. ನಾವು ಮಾಡುವಂತಹ ಸೈಕೋಥೆರಪಿ ಆಗಲಿ, ರಿಗ್ರೆಷನ್ ಥೆರಪಿ ಆಗಲಿ ಮತ್ತು ಹೀಲಿಂಗ್ ನ ಕಾಂಬಿನೇಷನ್ ಆಗಲಿ, ಇದು ನಮ್ಮ ನಾರ್ಮಲ್ ಸೈನ್ಸಿನ ನಾರ್ಮಲ್ ಕಾಗ್ನಿಟಿವ್ ಕಾನ್ಶಿಯಸ್ ವಿಷಯಗಳಿಂದ ಹೊರತಾಗಿ ಬರ್ತದೆ. ಈ ತರ ಟ್ರಾಮಾದಿಂದಾಗಿ ಅವರಿಗೆ ಇಂಥ ಏರಿಯಾಸ್ ಅಲ್ಲಿ ಇಫೆಕ್ಟ್ ಬರ್ತಾ ಇತ್ತು ಈ ಲೈಫ್ ಅಲ್ಲಿ. ಸೊ ದ್ಯಾಟ್ ಹ್ಯಾಸ್ ಈ ಒಂದು ಟ್ರಾಮಾ ಅಡ್ರೆಸ್ ಆದ್ಮೇಲೆ ದಿಸ್ ಹ್ಯಾಸ್ ಸಾಲ್ವ್ಡ್ ಅಂತ. ನನ್ನದೇ ಕಸಿನ್ ಯಾಕೆ ನನಗೆ ಇಷ್ಟೊಂದು ಇದ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇರ್ಲಿಲ್ಲ ಅವ್ರಿಗೆ. ಅವ್ನ್ ಯಾಕೆ ನನ್ನ ವಿರುದ್ಧ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಅವ್ರನ್ನ ಫಾರ್ಗಿವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ನೀನು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದ್ ರೀತಿಯ ರೇಜ್ ಸ್ಟಾರ್ಟ್ ಆಗೋದಕ್ಕೆ ಪ್ರಾರಂಭ ಆಯ್ತು ಅವರಲ್ಲಿ. ಸೊ ಆ ಒಂದು ಇಂಟೆನ್ಸ್ ಎನರ್ಜಿ ಅವರಲ್ಲಿ ಇದ್ದಂತಹ ಇಮೋಷನ್, ಥಾಟ್ ಜೊತೆಗೆ ಇದ್ದಂತಹ ಇಂಟೆನ್ಸ್ ದುಃಖ ಏನಾಯ್ತು ಅಂತ ಹೇಳಿದ್ರೆ ಅವರನ್ನ ಹಿಡಿದಿಡ್ಕೊಳ್ಳುವ ಹಾಗಾಯ್ತು. ಸೊ ಒಬ್ಬರೇನೋ ಬೇಜಾರು ಹೇಳ್ತಿದ್ದಾರೆ, ಅಳ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ವಿ ಸ್ಟಾರ್ಟ್ ಕ್ರೈಯಿಂಗ್ ವಿತ್ ದೆಮ್. ಯು ಆರ್ ಇನ್ ಟ್ರಾನ್ಸ್, ದಟ್ ಇಸ್ ವೈ ಯು ಆರ್ ಕ್ರೈಯಿಂಗ್, ಬಿಕಾಸ್ ಯು ಆರ್ ಕನೆಕ್ಟೆಡ್ ಟು ಯುವರ್ ಓನ್ ಪ್ರಾಸೆಸ್. ನಿದ್ದೆ ಮಾಡುವವರನ್ನ ಎಬ್ಬಿಸಬಹುದು, ನಿದ್ದೆ ಮಾಡುವ ತರ ನನಗೆ ಈ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಿದ್ರೆ ಮಾತ್ರ ನಾನು ಆಚೆ ಬರ್ಲಿಕ್ಕೆ ಸಾಧ್ಯ. ಇದು ನನಗೆ ಸಮಸ್ಯೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಆದ್ರೆ ಆಚೆ ಬರುವಂತಹ ಚಾನ್ಸೇ ಇಲ್ಲ. ಸೊ ಫಾರ್ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ಮೀ, ರಿಗ್ರೆಷನ್ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ಏನು ಸಮಸ್ಯೆ ಈಗ ನಡೀತಾ ಇದೆಯೋ, ನಮ್ಮ ಕರೆಂಟ್ ಲೈಫಲ್ಲಿ ಈಗಿನ ಮೊಮೆಂಟ್ ಅಲ್ಲಿ ಏನು ನಡೀತಾ ಇದೆಯೋ ಅದಕ್ಕೆ ಒಂದು ಒರಿಜಿನ್, ಒಂದು ಮೂಲ ಎಲ್ಲಿಯೋ ನಮ್ಮ ಸುಪ್ತ ಮನಸ್ಸಲ್ಲಿ ಪಾಸ್ಟ್ಗೆ ಲಿಂಕ್ ಆಗಿದೆ ಅಂತ ಹೇಳುವಂಥದ್ದು ರಿಗ್ರೆಷನ್ ಥೆರಪಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್. ನನಗೆ ಈಗ ಬಟ್ಟೆ ಹೋಗ್ಲಿಕ್ಕೆ ಪುರ್ಸೋತಿಲ್ಲ, ಹಾಗೆ ನಾಳೆ ಹೋಗಿವ ಅಂತ ತೆಗೆದಿಟ್ಟಿದ್ದೇನೆ ಅಷ್ಟೇ. ಈ ನಾಳೆ ಬರಲೇ ಇಲ್ಲ ಬಟ್ಟೆ ಹೋಗ್ಲಿಕ್ಕೆ, ಆಮೇಲೆ ಟೈಮೇ ಸಿಗ್ಲಿಲ್ಲ. ಈಗ ತುಂಬಾ ಬಟ್ಟೆ ಹೋಗ್ಲಿಕ್ಕೆ ಆಗ್ತದೆ. ಬಟ್ ನೀವು ಕಟ್ಟಿಟ್ಟ ಬಟ್ಟೆ ಇವತ್ತೆಲ್ಲ ನಾಳೆ ಸ್ವಲ್ಪ ಸ್ಮೆಲ್ ಬರ್ಲೇಬೇಕು. ಎಷ್ಟೋ ಸಲ ಡಿವೋರ್ಸ್, ಕಿತ್ತಾಟ, ಜಗಳ ಆಗ್ತಾನೆ ಇರುತ್ತೆ. ಆದ್ರೆ ಡಿವೋರ್ಸ್ ಕೊಡ್ತೀಯ ಕೇಳಿದ್ರೆ ರೆಡಿ ಇಲ್ಲ, ಅವ್ರನ್ನ ಬಿಟ್ಟಿರಕ್ಕಾಗತ್ತಾ ಇಲ್ಲ. ಬಟ್ ದಿನ ಜಗಳ ಆಡಿ ದೇ ಆರ್ ಹ್ಯಾಪಿ. ಜಗಳ. ಒಂದು ನಾಯಿ ಆಕ್ಚುಲಿ ಅಲ್ಲಿ ವಿಕ್ಟಿಮ್ ಆಗಿದೆ ಅಂತ ಹೇಳಿದ್ರೆ ಆ ನಾಯಿ ಸುಮ್ನೆ ಇರ್ತದ? ಇಲ್ಲ, ಬದಲಾಗಿ ಬೊಗಳ್ತದೆ ಅಥವಾ ಗ್ರೌಲ್ ಮಾಡ್ತದೆ, ಎಲ್ಲ ಮಾಡ್ತದೆ. ಅದ್ ಏನ್ ಮಾಡುವಂತದ್ದು ಅದಕ್ಕೆ ಗೊತ್ತಿದೆ. ಇಷ್ಟು ಜನ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನನಗೇನೋ ಆಗ್ತದೆ ಅನ್ನುವಂಥದ್ದು ಗೊತ್ತಿದೆ. ಆದ್ರೂ ನಾನು ಮೇಲೆ ಬೀಳ್ಬೇಕು ಅನ್ನುವಂಥದ್ದು, ನನ್ನದೇನೋ ಶಕ್ತಿ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಳ್ಳಿಕ್ಕೆ ಆ ಗ್ರೌಲಿಂಗ್ ಅಂತ ಮಾಡ್ತಾ ಇರ್ತಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್. ವೆಲ್ಕಮ್ ಟು ಆರೋಹಣ ಪಾಡ್ಕಾಸ್ಟ್. ಯಟ್ ಅಗೈನ್ ಇವತ್ತು ನಾವೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಎಪಿಸೋಡನ್ನು ರೆಕಾರ್ಡ್ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ದೆರ್ ವಾಸ್ ಅ ಫೇಸ್ ಇನ್ ಮೈ ಲೈಫ್ ವೇರ್ ನನಗೆ ತುಂಬ ಕನ್ಫ್ಯೂಷನ್ಸ್ ಇದ್ದದ್ದು, ತುಂಬಾ ಡೌಟ್ ಇತ್ತು. ಪರ್ಪಸ್ ಏನು ಮಾಡಬೇಕು ಲೈಫಲ್ಲಿ ಅನ್ನೋ ತುಂಬ ಕನ್ಫ್ಯೂಷನ್ ಇದ್ದಾಗ ನಾನು ಇಬ್ಬರು ವ್ಯಕ್ತಿಗಳನ್ನು ಮೀಟ್ ಆದಂತಹ ಸಂದರ್ಭ ಅದು 1 ವರ್ಷಗಳ ಹಿಂದೆ. ಸೊ ಆ ಟೈಮಲ್ಲಿ ನನಗೆ ಸಿಕ್ಕಂತಹ ಒಂದಷ್ಟು ಗೈಡೆನ್ಸ್ ಇರ್ಬೋದು, ನಾವು ಈ 1 ವರ್ಷದಲ್ಲಿ ನನ್ನನ್ನು ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿರುವಂತಹ ರೀತಿಯನ್ನು ಗಮನಿಸಿದಾಗ ಐ ಥಿಂಕ್ ನನಗೆ ಅದೊಂದು ದೊಡ್ಡ ಬ್ಲೆಸ್ಸಿಂಗ್ ಅಂತ ಫೀಲ್ ಆಯಿತು. ಸೊ ಆ ವ್ಯಕ್ತಿಗಳನ್ನು ಇವತ್ತು ನಮ್ಮ ಪಾಡ್ಕಾಸ್ಟ್ನ ಮೂಲಕ ಇಂಟ್ರೊಡ್ಯೂಸ್ ಮಾಡಿಕೊಡುವಂತಹ ಒಂದು ಪುಟ್ಟ ಪ್ರಯತ್ನ. ಸ್ನೇಹಿತರೆ, ಎಷ್ಟೋ ವಿಷಯಗಳು ನಮ್ಮ ಸೈನ್ಸ್ಗೆ ಮೀರಿದಂತಹ ಒಂದಷ್ಟು ವಿಷಯಗಳಿದೆ. ಎಲ್ಲವನ್ನು ನಮ್ಮ ಕಣ್ಣಿನಲ್ಲೇ ನೋಡಿ ನಾವು ಗುರುತಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕಣ್ಣಿಗೆ ಕಾಣದ ಅದೆಷ್ಟೋ ಶಕ್ತಿಗಳು ನಮಗೆ ಸಹಾಯ ಮಾಡ್ತಾ ಇರುತ್ತೆ, ಸಹಕಾರ ಮಾಡ್ತಾ ಇರುತ್ತೆ. ಅದನ್ನು ನೋಡುವಂತಹ ದೃಷ್ಟಿಕೋನ ನಮ್ಮಲ್ಲಿ ಬೆಳಿಬೇಕಾಗತ್ತೆ. ಸೊ ಅಂಥ ಒಂದು ಸಿಚುವೇಶನಲ್ಲಿ ನಾನು ಟ್ರಾನ್ಸ್ಫಾರ್ಮೇಷನ್ ತಗೊಂಡಿದ್ದು ಐ ಥಿಂಕ್ ದಟ್ ವಾಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಆಫ್ ಮೈ ಲೈಫ್. ಹಾಗಾಗಿ ಇವತ್ತು ಈ ಎಪಿಸೋಡಲ್ಲಿ ರೆಕಾರ್ಡ್ ಆಗುವಂತಹ ವಿಷಯಗಳಿರ್ಬೋದು, ಎಷ್ಟೋ ಸಲ ನಿಮಗೆ ಇದು ಹೀಗೂ ಉಂಟಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕುವಂಥದ್ದು ಖಂಡಿತವಾಗ್ಲೂ ನನಗೆ ತುಂಬ ಅದು ಫೀಲ್ ಆಗುತ್ತೆ. ಸೊ ವಿದೌಟ್ ಮಚ್ ಡಿಲೇ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇರುವಂತಹ ಇಬ್ಬರು ವ್ಯಕ್ತಿಗಳು ನಮ್ಮದೇ ಪುತ್ತೂರಿನ ಶ್ರೀ ಆದರ್ಶ್ ನಾರಾಯಣ್ ಹಾಗೂ ಶ್ರುತಿ ಅವರು. ಇವರಿಬ್ಬರು ಕೂಡ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಸ್ಪೆಷಲಿಸ್ಟ್. ಸೊ ಅದು ಯಾವ ರೀತಿ ಇರುತ್ತೆ, ಈ ವಿಷಯ ಹೇಗಿರುತ್ತೆ, ತುಂಬಾನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇವತ್ತಿನ ಎಪಿಸೋಡಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಸೊ ವಿದೌಟ್ ಮಚ್ ಡಿಲೇ ಲೆಟ್ಸ್ ವೆಲ್ಕಮ್ ಆದರ್ಶ್ ನಾರಾಯಣ್ ಅಂಡ್ ಶ್ರುತಿ ಟು ಅವರ್ ಶೋ. ವೆಲ್ಕಮ್ ಯು ಮೇಡಮ್. ಥ್ಯಾಂಕ್ ಯು. ಹೇಗಿದ್ದೀರಿ? ಫ್ಯಾಂಟಾಸ್ಟಿಕ್. ನೀವು? ಸೊ ದಿಸ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಎಪಿಸೋಡ್ ಆ್ಯಂಡ್ ವೆರಿ ಕಂಟೆಂಟ್ ಓರಿಯೆಂಟೆಡ್ ಎಪಿಸೋಡ್. ನಮ್ಮ ಚಾನಲಲ್ಲಿ ಇಬ್ಬರ ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇರುವಂತಹ ಒನ್ ಆಫ್ ಮೈ ಎಕ್ಸ್ಪೆರಿಮೆಂಟಲ್ ಎಪಿಸೋಡ್. ಸೊ ಆದರ್ಶ್ ಅವರೇ, ನೀವು ನಿಮ್ಮನ್ನು ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಥೆರಪಿಸ್ಟ್ ಅಂತ ನೀವು ಹೇಳ್ಕೊಳ್ತೀರಾ. ಸೊ ಈ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಥೆರಪಿಯಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿರುತ್ತೆ ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಯು ಡೂ ಆ್ಯಸ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಥೆರಪಿಸ್ಟ್? ಹೆಸರೇ ಹೇಳುವ ಹಾಗೆ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ನಮ್ಮ ಕೋರ್ ಎಕ್ಸ್ಪರ್ಟೀಸ್ ಅಂತ ಹೇಳ್ಬೋದು. ಅಂದರೆ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ, ಈಗ ನೀವು ಇಂಟ್ರೊಡ್ಯೂಸ್ ಮಾಡಿದಾಗ ಹೇಳ್ತಿದ್ದಾಗೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಒಂದು
ಪಾರ್ಟ್ ಬರ್ತದೆ Phase of ಜೀವನದಲ್ಲಿ, life. ಒಂದು phase. ಅರ್ಜುನ ವಿಷಾದ ಯೋಗ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನ್ ಮಾಡೋದು ಅಂತ ಗೊತ್ತಾಗದೇ ಇರುವಂತ ಸಿಚುವೇಶನ್ ಅಥವಾ ಯಾವುದೋ ಒಂದು ಕಷ್ಟ ಸಿಚುವೇಶನ್. ಸೊ ಆ ಒಂದು ಜಾಗದಿಂದ ನಾವು ಒಂದು ಪಾಸಿಟಿವ್ ಇರುವಂತಹ ಒಂದು ಸ್ಪೇಸಿಗೆ ನಾವು ಬದಲಾವಣೆ ಹೊಂದಬೇಕಾಗ್ತದೆ. ಬಟ್ ಈ ಜರ್ನಿ ಅದು ನಮ್ಮ ಒಳಗೆ ನಡೆಯುವಂಥ ಜರ್ನಿ, ಇನ್ನೊಬ್ಬರಿಗೆ ಗೊತ್ತಾಗುವಂಥ ಜರ್ನಿ ಅಲ್ಲ. ಇಟ್ ಈಸ್ ವೆರಿ ಇಂಟರ್ನಲ್, ಇಟ್ ಈಸ್ ವೆರಿ ಮಚ್ ಪರ್ಸನಲ್. ಸೊ ಅದಕ್ಕೋಸ್ಕರ ಅದನ್ನು ಫೆಸಿಲಿಟೇಟ್ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು, ಯಾಕೆಂದರೆ ಐ ಮೈಸೆಲ್ಫ್ ಹ್ಯಾವ್ ಗಾನ್ ಥ್ರೂ ಅ ವೆರಿ ಡೀಪ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಇನ್ ಪಾಸ್ಟ್ ಮೆನಿ ಇಯರ್ಸ್. ಸೊ ಶ್ರುತಿ ಕೂಡ ಶಿ ಹ್ಯಾಸ್ ಆಲ್ಸೋ ಗಾನ್ ಥ್ರೂ ವೆರಿ ಡೀಪ್ ಟ್ರಾನ್ಸ್ಫಾರ್ಮೇಷನ್. ಆ್ಯಂಡ್ ಆ್ಯಸ್ ವಿ ಲರ್ನ್ಡ್ ದಿ ಥೆರಪಿಟಿಕ್ ಅಪ್ರೋಚ್ ಟು ಇಟ್, ಥೆರಪಿಯ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಕಲಿತಾ ಇದ್ದ ಹಾಗೆ ನಮ್ಮೊಳಗೆ ಆದಂತಹ ಟ್ರಾನ್ಸ್ಫಾರ್ಮೇಷನ್ ನೋಡಿ ನಮಗೆ ಆಶ್ಚರ್ಯ ಆಗಿದೆ. ಸೊ ಇದನ್ನ ನಾವು ನಮ್ಮ ಹತ್ರ ಈಗ ಹೀಲಿಂಗಿಗೆ ಅಥವಾ ಥೆರಪಿಗೆ ನಮ್ಮ ಹತ್ರ ಬರೋರಿಗೆ ಕೂಡ ನಾವು ಇದನ್ನ ಇದೇ ಥರ ಯಾಕೆ ತಗೊಂಡು ಹೋಗಬಾರ್ದು ಅಂತ ಒಂದು ಯೋಚನೆ ಬಂದ ಕಾರಣ ಆ ಒಂದು ಮೆಥಡ್ಸ್ ಅನ್ನು, ಅಂದರೆ ಒಂದು ಕಡೆಯಿಂದ ಪ್ರೊಫೆಷನಲ್ ಥೆರಪಿ, ಇನ್ನೊಂದು ಕಡೆಯಿಂದ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್ ಇರ್ಬೋದು, ಎನರ್ಜಿ ಹೀಲಿಂಗ್ ಇರ್ಬೋದು, ಸ್ಪಿರಿಚುಯಾಲಿಟಿಯ ಒಂದು ಸೈಡ್ ಏನಿದೆ, ಇದು ಎರಡನ್ನ ಬ್ಲೆಂಡ್ ಮಾಡಿ ನಾವು ನಮ್ಮ ಕ್ಲೈಂಟ್ಗಳಿಗೆ ಥೆರಪಿಯನ್ನು ಶೇರ್ ಮಾಡ್ತಾ ಬಂದೆವು. ಸೊ ಅದರಲ್ಲಿ ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ನಾರ್ಮಲ್ ಥೆರಪಿಯ ರಿಸಲ್ಟ್ಗಿಂತಲೂ ಇದರಲ್ಲಿ ಹೆಚ್ಚಿನ ಬೆಟರ್ ರಿಸಲ್ಟ್ಸ್ ಬಂದಿದೆ. ಮತ್ತು ಆ ನಿಜವಾದ ಇನ್ನರ್ ಟ್ರಾನ್ಸ್ಫಾರ್ಮೇಷನನ್ನು ಪ್ರತಿಯೊಬ್ಬರು ಗುರುಸ್ಕೊಳ್ಳೋ ಥರ ಅದು ನಡೀತಾ ಬಂದಿದೆ. ದಟ್ ಈಸ್ ವೈ ವಿ ಸ್ಟಾರ್ಟೆಡ್ ಕಾಲಿಂಗ್ ಅವರ್ ಸೆಲ್ವ್ಸ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಥೆರಪಿಸ್ಟ್. ಸೊ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ನೇ ನಮ್ಮ ಮುಖ್ಯ ಗುರಿ, ಒಳಗಿನ ಬದಲಾವಣೆಯನ್ನೇ ನಾವು ತಲುಪೋದು. ಸೊ ಡಿಪ್ರೆಷನಿಂದ ಹ್ಯಾಪಿನೆಸ್ಸಿಗಿರ್ಬೋದು, ಸ್ಟ್ಯಾಗ್ನೆನ್ಸಿಯಿಂದ ಫ್ಲೋಯಿಗಿರ್ಬೋದು, ಅಥವಾ ಟ್ರಾಮಾದಿಂದ ಕಾಮ್ನೆಸ್ಸಿಗೆ ಏನು ಬೆಟರ್ ಸ್ಪೇಸಿಗಿರ್ಬೋದು, ಅಥವಾ ಏನು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಬೆಟರ್ ರಿಲೇಷನ್ಶಿಪ್ಸ್ ಇರ್ಬೋದು. ಆ ಜರ್ನಿಯನ್ನು ಗೈಡ್ ಮಾಡೋ ಜವಾಬ್ದಾರಿ ಆಸ್ ಅ ಥೆರಪಿಸ್ಟ್ ನಾವು ಕ್ಲೈಂಟ್ಗಳಿಗೆ ಕೊಡ್ತೀವಿ ಅಂತ. ಈಗ ನೀವು ನಾರ್ಮಲ್ ಥೆರಪಿಸ್ಟ್ ಅಂತ ಹೇಳಿದ್ರಿ, ಸೊ ನಾರ್ಮಲ್ ಥೆರಪಿಗಿಂತ ನಿಮ್ಮ ಥೆರಪಿ ಹೇಗೆ ಡಿಫ್ರೆಂಟ್ ಆಗಿದೆ? ಥೆರಪಿಯಲ್ಲಿ ತುಂಬಾ ಟೈಪ್ಸ್ ಇದೆ. ಓಕೆ. ಈಗ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿಗಳಿದ್ದಾವೆ, ಸೈಕಾಲಜಿಯ ಪ್ರೊಫೆಷನಲ್ ಟ್ರೆಡಿಷನಲ್ ಸೈಕಾಲಜಿಯ ಸೈಡಿಂದ ಬರುವಂಥ ಥೆರಪಿಗಳಿದ್ದಾವೆ. ಆಮೇಲೆ ಸೈಕೋಥೆರಪಿ ಇದೆ, ಒಂದು ಸ್ವಲ್ಪ ಈ ಸೈಕಾಲಜಿಯಿಂದ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಇರುವಂಥ ಸೈಕೋಥೆರಪಿ ಟೆಕ್ನಿಕ್ಗಳಿದ್ದಾವೆ. ಸೈಕೋಥೆರಪಿಯಲ್ಲಿ ರಿಗ್ರೆಷನ್ ಥೆರಪಿ ಅಂತ ಬರ್ತದೆ. ಆಮೇಲೆ ಇದು ಅದಕ್ಕಿಂತಲೂ ಡೀಪರ್ ಹೋದರೆ ನೀವೀಗ ಸೊಮ್ಯಾಟಿಕ್ ಥೆರಪಿಸ್ ಬರ್ತದೆ, ಸೊಮ್ಯಾಟಿಕ್ ಹೀಲಿಂಗ್ ಅಂತ ಬರ್ತದೆ. ಆಮೇಲೆ ಅದಕ್ಕಿಂತಲೂ ನೆಕ್ಸ್ಟ್ ಲೆವೆಲ್ಗೆ ಹೋದರೆ ನೀವು ಬೇರೆ ಬೇರೆ ಕ್ರಿಸ್ಟಲ್ ಹೀಲಿಂಗ್, ಎನರ್ಜಿ ಹೀಲಿಂಗ್, ರಾಡಿಕಲ್ ಹೀಲಿಂಗ್, ಈ ಥರ ಹೀಲಿಂಗ್ ನಮ್ಮ ಡೈಲಿಸ್ ಬರ್ತಾ ಹೋಗ್ತದೆ. ಅದಕ್ಕಿಂತಲೂ ಮುಂದೆ ಹೋಯ್ತು ಅಂತ ಆದರೆ ಸಿಸ್ಟಮಿಕ್ ಕಾನ್ಸ್ಟಲೇಷನ್ಸ್ ಅಂತ ಬರ್ತದೆ. ಸೊ ಅದೊಂದು ಬೇರೆ ಲೋಕ ಅದು. ಸೊ ನಾರ್ಮಲ್ ಥೆರಪಿ ನಮ್ಮ ಈಗಿನ ಜೀವನದ ಕಾನ್ಶಿಯಸ್ ಟಾಕಿಂಗಿಗೆ, ಡಿಸ್ಕಷನ್ಗೆ ಲಿಮಿಟೆಡ್. ಆದರೆ ನಾವು ಮಾಡುವಂತಹ ಸೈಕೋಥೆರಪಿ ಆಗಲಿ, ರಿಗ್ರೆಷನ್ ಥೆರಪಿ ಆಗಲಿ ಮತ್ತು ಹೀಲಿಂಗ್ನ ಕಾಂಬಿನೇಷನ್ ಆಗಲಿ, ಇದು ನಮ್ಮ ನಾರ್ಮಲ್ ಸೈನ್ಸಿನ ನಾರ್ಮಲ್ ಕಾಗ್ನೇಟಿವ್ ಕಾನ್ಶಿಯಸ್ ವಿಷಯಗಳಿಂದ ಹೊರತಾಗಿ ಬರ್ತದೆ. ಓಕೆ. ಈಗ ನೀವು ಇದರಲ್ಲಿ ಹಿಪ್ನೋಥೆರಪಿಯನ್ನು ಯೂಸ್ ಮಾಡ್ತೀರಾ, ನಿಮ್ಮ ಪ್ರೊಫೈಲ್ ನೋಡಿದಾಗ ಇಬ್ರು ಕೂಡ ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್. ಸೊ ಈಗ ಹಿಪ್ನೋಸಿಸ್, ಹಿಪ್ನೋಟಿಸಮ್, ಹಿಪ್ನೋಥೆರಪಿ ಅಂತ ಬಂದಾಗ, ಹಿಪ್ನೋಸಿಸ್ ಅಂದ ತಕ್ಷಣ ಎಲ್ರಿಗೆ ಏನು ಮರಳು ಮಾಡ್ತಾರೆ, ಎಲ್ಲ ನಮಗೆ ಗೊತ್ತಿಲ್ಲದಂಗೆನೆ ಏನೇನೋ ಮಾಡ್ತಾರೆ, ನಮ್ಮನ್ನ ಇನ್ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಅಂದ್ರೆ ತುಂಬಾ ಅದರ ಸುತ್ತ ಡೌಟ್ಗಳಿದೆ, ಭಯ ಇದೆ ಜನಗಳಿಗೆ. ಸೊ ನೀವು ಹಿಪ್ನೋಸಿಸ್, so being a therapist, hypnosis, hypnotism, hypnotherapy, how it is differentiated? Hypnosis is a technique. Okay. Hypnotism is a performance art. Hypnotherapy is a ಥೆರಪಿಯಲ್ಲಿ ಹಿಪ್ನೋಸಿಸ್ ಅನ್ನು ಉಪಯೋಗಿಸ್ಕೊಳ್ಳೋ ಒಂದು ಟೂಲ್ ಆಗಿ, ಒಂದು ಟೆಕ್ನಿಕ್ ಆಗಿ. ಈಗ ನಿಮಗೆ ಹೇಗೆ ನಿಮ್ಮ ಕೈಯಲ್ಲಿರೋ ಒಂದು ಐಟಮ್ ನಿಮಗೆ ಒಂದು ಟೂಲ್, ಈಗ ಕ್ವಶನ್ಗಳನ್ನು ವೆರಿಫೈ ಮಾಡ್ಕೊಳ್ಳಿಕ್ಕೆ, ಅದೇ ಥರ ನಾವು ಥೆರಪಿಯ ಒಂದು ಸೆಷನ್ ಅನ್ನು ನಡೆಸುವಾಗ ನಮಗೆ ಹಲವಾರು ಟೂಲ್ಗಳು, ಟೆಕ್ನಿಕ್ಗಳು ಬೇಕಾಗುತ್ತೆ. ಸೊ ಒನ್ ಆಫ್ ದಿ ಟೆಕ್ನಿಕ್ ಇಸ್ ಹಿಪ್ನೋಸಿಸ್. ಹಿಪ್ನೋಸಿಸ್ ಅನ್ನು ನಾವು ಯೂಸ್ ಮಾಡಿದಾಗ ಒಬ್ಬ ವ್ಯಕ್ತಿಯ ಸುಪ್ತ ಮನಸ್ಸಿಗೆ ಈಸಿಯಾಗಿ ಆಕ್ಸೆಸ್ ಸಿಗ್ತದೆ ಅಂತ ಹೇಳುವಂಥದ್ದು ಒಂದು ಫ್ಯಾಕ್ಟ್. ಹಿಪ್ನೋಸಿಸ್ ಅನ್ನೋ ಟೆಕ್ನಿಕ್ ಅನ್ನು ಉಪಯೋಗಿಸಿ ನಾವು ಅದನ್ನು ಥೆರಪಿಯಲ್ಲಿ ಕ್ಲೈಂಟ್ಗಳಿಗೆ ಬೆಟರ್ ಫೀಲ್ ಆಗೋ ಉದ್ದೇಶದಿಂದ, ಅಥವಾ ಈಗ ನಮ್ಮ ಸುಪ್ತ ಮನಸ್ಸಲ್ಲಿ ಹುದುಗಿರುವಂತಹ ಹಳೆ ಟ್ರೊಮ್ಯಾಟಿಕ್ ಮೆಮೊರಿಗಳನ್ನು ವಾಪಸ್ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡುವಲ್ಲಿ ಹಿಪ್ನೋಸಿಸ್ ತುಂಬಾ ಹೆಲ್ಪ್ ಆಗ್ತದೆ. ಯಾಕೆಂದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ಏನಿದೆ, ನಾವು ಯಾವಾಗಲೂ ನಮ್ದು ಲಾಜಿಕಲ್, ನಮ್ದು ಥಿಂಕಿಂಗ್ ನಡೀತಾ ಇರ್ತದೆ ನೋಡಿ. ಆದರೆ ಹಿಪ್ನೋಸಿಸ್ ಅಲ್ಲಿ ಮನುಷ್ಯ ತುಂಬಾ ರಿಲ್ಯಾಕ್ಸ್ಡ್ ಇರೋ ಕಾರಣ, ಅವರ ಸುಪ್ತ ಮನಸ್ಸು ಹೆಚ್ಚು ಆಕ್ಟಿವ್ ಇರೋ ಕಾರಣ ಅದರ ಆಕ್ಸೆಸ್ ಸುಲಭ. ಸೊ ಲಾಕ್ ಓಪನ್ ಮಾಡೋದು ಈಸಿ. ಸೊ ರಿಗ್ರೆಷನ್ ಅನ್ನೋದು ತುಂಬಾ ಈಸಿ ಆಗ್ತದೆ ಅಂತ ಹೇಳುವಂಥದ್ದು ಅದರ ಹಿಂದಿನ ಆಕ್ಚುಲ್ನ ವಿಷಯ.
ಹಾಗಾಗಿ ಹಿಪ್ನಾಸಿಸ್ ಯೂಸ್ ಮಾಡ್ತಾರೆ. ಹಿಪ್ನಾಸಿಸ್ ಅಲ್ಲಿ 2-3 ಟೈಪ್ನ ಹಿಪ್ನಾಸಿಸ್ಗಳನ್ನು ಹೇಳ್ತಾರೆ. ಎರಿಕ್ಸೋನಿಯನ್ ಹಿಪ್ನಾಸಿಸ್ ಅಂತಿದೆ, ಕ್ಯಾಪ್ಸೋನಿಯನ್ ಹಿಪ್ನಾಸಿಸ್ ಅಂತಿದೆ, ಬೇರೆ ಬೇರೆ ಟೆಕ್ನಿಕ್ಗಳಿದ್ದಾವೆ. ಹಿಪ್ನಾಸಿಸ್ ಅಲ್ಲೂ ಸುಮಾರು ವೆರೈಟಿಗಳಿದ್ದಾವೆ ಆಯ್ತಾ. ಸೊ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಮೆಥಡನ್ನು ಇದು ಕ್ಯಾಪ್ಸೋನಿಯನ್ ಹಿಪ್ನಾಸಿಸನ್ನು ನಾವು ಯೂಸ್ ಮಾಡ್ತೀವಿ. ಅಪರೂಪದಲ್ಲಿ ನಾನು ಎರಿಕ್ಸೋನಿಯನ್ ಹಿಪ್ನಾಸಿಸ್ ಕೂಡ ಯೂಸ್ ಮಾಡೋದು ಉಂಟು. ಆದರೆ ಹಿಪ್ನಾಸಿಸ್ ಅನ್ನೋದು ಒಂದು ಟೂಲ್ ಮಾತ್ರ. ನಮಗೆ ಹಿಪ್ನೋಥೆರಪಿಸ್ಟ್ಗಳಿಗೆ ಹಿಪ್ನಾಸಿಸ್ ಇಸ್ ಜಸ್ಟ್ ಅ ಟೂಲ್. ಆದರೆ ಹಿಪ್ನಾಟಿಸಮ್ ಅಲ್ಲಿ ಅದುವೇ ಮೇನ್. ಹಿಪ್ನಾಟಿಸಮ್ ಇಸ್ ಎ ಪರ್ಫಾರ್ಮೆನ್ಸ್ ಆರ್ಟ್ ಅಂತ ಹೇಳ್ಬೋದು, ಅಥವಾ ಹಿಪ್ನಾಟಿಸಮ್ ಅನ್ನ ಮತ್ತಷ್ಟು ಬೇರೆ ಲೆವೆಲ್ ಅಲ್ಲಿ ಅದನ್ನ ಪ್ರದರ್ಶನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಸ್ಟೇಜಲ್ಲಿ ಎಲ್ಲರನ್ನ ಕೂರಿಸಿ, ಎಲ್ಲರನ್ನ ಚಿಟಿಕೆ ಹೊಡೆದು, ಎಲ್ಲರನ್ನ 1 ನಿಮಿಷದಲ್ಲಿ ಮಲಗಿಸಿ, ಎಲ್ಲರನ್ನ ಮತ್ತನ 1 ನಿಮಿಷದಲ್ಲಿ ಏಳಿಸಿ, ಎಲ್ಲರನ್ನ ಎದ್ದು ಆ ಕಡೆ ಈ ಕಡೆ ಓಡಾಡಿಸಿ ಕಮಾಂಡ್ ಕೊಟ್ಟು. ಸೊ ಅಂದ್ರೆ ಇದು ಸಜೆಸ್ಟಿಬಿಲಿಟಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ನೀವೀಗ ಅಂಡರ್ ಹಿಪ್ನಾಸಿಸ್ ವ್ಯಕ್ತಿಗೆ ಏನಾದ್ರು ನೀವು ಸಜೆಸ್ಟ್ ಮಾಡಿದ್ರೆ, ಆ ವ್ಯಕ್ತಿ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಟ್ರಸ್ಟ್ ಮಾಡ್ತಾರೆ ಅಂತಾದ್ರೆ, ಆ ಸಜೆಷನ್ ಅವರು ತುಂಬಾ ಈಸಿಯಾಗಿ ಫಾಲೋ ಮಾಡ್ತಾರೆ. ಹೇಳಿದ ಮಾತು ಕೇಳ್ತಾರೆ ಅಂತ ನೀವು ಜನರಲ್ ಆಗಿ ಹೇಳ್ಬೋದು. ನಾನು ಅದನ್ನ ತುಂಬಾ ಕಾಂಪ್ಲೆಕ್ಸ್ ಆಗಿ ಹೇಳಿದ್ದೀನಿ. ಆದ್ರೆ ಎಲ್ಲಾ ಸಜೆಷನ್ ಗಳನ್ನ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಹಿಂದಿಯಲ್ಲಿ ಮಾಹೋಲ್ ಅಂತೀವಿ, ಅಂದ್ರೆ ಅದೊಂದು ಸೆಟಪ್ ಆ ಥರ ಇರ್ತದೆ. ಸೊ 10 ಜನ ಫಾಲೋ ಮಾಡುವಾಗ 11ನೇ ಫಾಲೋ ಮಾಡಿದ್ರೆ ಅವ್ನು ಅಬ್ನಾರ್ಮಲ್ ಅಂತ ಆಯ್ತು. ಸೊ ಅವನು ಫಾಲೋ ಮಾಡ್ಲೇಬೇಕಾಗ್ತದೆ. ಇಲ್ಲ ಇದ್ರೆ ಈಗ ಐ ಡೋಂಟ್ ವಾಂಟ್ ಟು ಬಿ ಅನ್ ಅಬ್ನಾರ್ಮಲ್ ಪರ್ಸನ್ ವೆನ್ ಐ ಆಮ್ ಇನ್ ಫ್ರಂಟ್ ಆಫ್ ಆಡಿಯನ್ಸ್ ಅಲ್ವಾ. ಸೊ ನಾನು 10 ಜನರ ಜೊತೆ ಸೇರ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಹೊರತು ನಾನು ಸಪರೇಟ್ ಆಗಿರ್ಬೇಕು ಅಂತ ಯಾರು ಆಸೆ ಪಡೋದಿಲ್ಲ. ಸೊ ವಾಲಂಟಿಯರ್ಸ್ 10 ಜನ ಇರುವಾಗ ಒಂದು 30-40% ಜನ ದೇ ಆರ್ ನ್ಯಾಚುರಲಿ ಹಿಪ್ನೋಟೈಸ್ಡ್. ಉಳಿದವರು ದೇ ವಿಲ್ ಫಾಲೋ ಬಿಕಾಸ್ ದೇ ವಾಂಟ್ ಟು ಫಾಲೋ. ಸೊ ಓವರ್ ಆಲ್ ಸ್ಟೇಜ್ ಶೋ ಚೆನ್ನಾಗಿ ನಡೀತು. ಆದ್ರೆ ಪರ್ಫಾರ್ಮೆನ್ಸ್ ಕೊಡೋನನ್ನ ಅಷ್ಟು ನಂಬಿರ್ತಾರೆ ಅವರು, ಹೀಸ್ ಪವರ್ಫುಲ್ ಅನ್ನೋದು. ಅಂದ್ರೆ ಅವ್ರು ಆತರ ಅದನ್ನ ಸೆಟಪ್ ಮಾಡ್ತಾರಲ್ಲ, ಅವ್ರು ಆತರದ ಕಮಾಂಡ್ಸ್ ಕೊಡ್ತಾರೆ. ದಟ್ಸ್ ವೈ ಐ ಸೆಡ್ ಇಟ್ಸ್ ಅ ಸ್ಟೇಜ್ ಶೋ, ಇಟ್ಸ್ ಅನ್ ಪರ್ಫಾರ್ಮೆನ್ಸ್ ಆರ್ಟ್. ಈಗ ಅವರು ಯಾರು ಅದನ್ನ ಪರ್ಫಾರ್ಮ್ ಮಾಡ್ತಾರೋ ದೇ ಆರ್ ಅಥೆಂಟಿಕಲಿ ಆರ್ಟಿಸ್ಟ್. ಈಗ ಮೆಜಿಷಿಯನ್ಸ್ ಹೇಗೆ ಆರ್ಟಿಸ್ಟ್, ಹೇಗೆ ಅವರಿಗೆ ಅವರದ್ದೇ ಆದ ಒಂದು ವ್ಯಕ್ತಿತ್ವ, ಅವರದೇ ಒಂದು ಘನತೆ ಇದೆಯೋ, ಹಾಗೆ ಹಿಪ್ನಾಟಿಸ್ಟ್ಗಳಿಗೂ ಅವರದ್ದೇ ಆದ ಒಂದು ಘನತೆ ಇದೆ. ಬಟ್ ಅದರ ಪರ್ಪಸ್ ಬೇರೆ, ಥೆರಪಿಯ ಪರ್ಪಸ್ ಬೇರೆ, ಅಷ್ಟೇ ವಿಷಯ. ಸೊ ವೈಲ್ ಡಿಸ್ಕಸಿಂಗ್ ಯು ಸೆಡ್ ರಿಗ್ರೆಷನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ರಿ. ಸೊ ಫಾರ್ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ಮೀ, ರಿಗ್ರೆಷನ್ ಅಂದ್ರೆ ಏನು? ರಿಗ್ರೆಷನ್ ಹೇಳಿದ್ರೆ ಪ್ರೋಗ್ರೆಷನ್ ಇಸ್ ಗೋಯಿಂಗ್ ಫಾರ್ವರ್ಡ್. ಮುಂದೆ ಹೋಗೋದಾದ್ರೆ ಪ್ರೋಗ್ರೆಷನ್ ಆಯ್ತು, ನಾವು ಪ್ರೋಗ್ರೆಸ್ ಮಾಡೋದು. ರಿಗ್ರೆಷನ್ ಇಸ್ ಗೋಯಿಂಗ್ ಬ್ಯಾಕ್ವರ್ಡ್. ಓಕೆ. ಸೊ ಈಗ ನಮ್ಮ ಈಗ ನಡೀತಾ ಇರುವಂತಹ ಪ್ರತಿಯೊಂದು ಪ್ರಾಬ್ಲಮಿಗೂ, ನಮ್ಮ ಜೀವನದಲ್ಲಿ ಏನು ಸಮಸ್ಯೆ ಈಗ ನಡೀತಾ ಇದೆಯೋ, ನಮ್ಮ ಕರೆಂಟ್ ಲೈಫಲ್ಲಿ ಈಗಿನ ಮೊಮೆಂಟಲ್ಲಿ ಏನು ನಡೀತಾ ಇದೆಯೋ, ಅದಕ್ಕೆ ಒಂದು ಒರಿಜಿನ್, ಒಂದು ಮೂಲ ಎಲ್ಲಿಯೋ ನಮ್ಮ ಸುಪ್ತ ಮನಸ್ಸಲ್ಲಿ ಪಾಸ್ಟ್ಗೆ ಲಿಂಕ್ ಆಗಿದೆ ಅಂತ ಹೇಳುವಂಥದ್ದು ರಿಗ್ರೆಷನ್ ಥೆರಪಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ ಒಬ್ಬನಿಗೆ ಭಯ ಇದೆ ಅಂತ ಆದ್ರೆ, ನೀರು ನೋಡಿದ್ರೆ ಭಯ ಆಗ್ತದೆ, ಕೈಕಾಲು ನಡುಗ್ತದೆ, ನಾನು ಇನ್ನೇನು ಸತ್ತೇ ಹೋಗ್ತೇನೆ ಅಂತ ಹೇಳುವಷ್ಟು ಅವನಿಗೆ ಹೆದರಿಕೆ ಇದೆ. ನೀರಲ್ಲಿ ಆಗಲಿ ಬೋಟಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಹರಿಯುವ ನೀರನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಈ ಭಯ ಇದೆ ಅಂತ ಆದ್ರೆ ಆ ಭಯ ಎಲ್ಲೋ ಶುರುವಾಗಿರ್ಬೇಕಲ್ಲ ಫಸ್ಟಿಗೆ. ಕರೆಕ್ಟ್. ಬಟ್ ಯೂಶುವಲಿ ಆ ಶುರುವಾದ ಮೊಮೆಂಟ್ ನಮಗೆ ನೆನಪಿರೋದಿಲ್ಲ. ಯಾಕೆ ಹೇಳಿದ್ರೆ ಅದು ಇಟ್ ಈಸ್ ಟೂ ಮಚ್ ಟು ಪ್ರೊಸೆಸ್. ಇಟ್ ಮೇ ಬಿ ಎ ಡೆತ್ ಎಕ್ಸ್ಪೀರಿಯನ್ಸ್ ಇನ್ ದ ಪ್ರೀವಿಯಸ್ ಲೈಫ್ ಟೈಮ್, ಆರ್ ಸಣ್ಣಾಗಿರುವಾಗ ಪಕ್ಕ ತಪ್ಪೆಯಲ್ಲಿ ಆದ್ರೂ ಬೋಟಲ್ಲಿ ಸೈಡಲ್ಲಿ ಕೂತ್ಕೊಂಡಿದ್ದ ಮಗು ಸಡನ್ ಬಿದ್ದಿರ್ಬೋದು, ಆಮೇಲೆ 10 ಜನ ಸೇರಿ ಅವಳನ್ನು ಎಳ್ದ ಮೇಲೆ ಗುಡಿಸಿರ್ಬೋದು. ಬಟ್ ಟ್ರಾಮಾ ಇಸ್ ಟ್ರಾಮಾ. ಭಯ, ಜೀವ ಹೋಗುವಷ್ಟು ಭಯ ಆಗಿದೆ ಅವಾಗ. ಬಟ್ ಆ ಥರದ ಎಕ್ಸ್ಪೀರಿಯನ್ಸ್ ಅನ್ನ ಪುನಃ ನಾನು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಐ ಹ್ಯಾವ್ ಡಿಸೈಡೆಡ್ ಐ ವಿಲ್ ನೆವರ್ ಡೂ ದಿಸ್ ಅಗೇನ್. ಕಾನ್ಶಿಯಸ್ಲಿ ಅಲ್ಲ, ಇದು ಸಬ್ಕಾನ್ಶಿಯಸ್ಲಿ ಆಗಿರುತ್ತೆ. ಸೊ ಆ ಇನ್ಸಿಡೆಂಟ್ ಆದ ನಂತರ ನನಗೆ ಪರ್ಮನೆಂಟ್ ಆಗಿ ಭಯವೇ. ಯಾಕಂದ್ರೆ ಆ ಭಯವನ್ನ ನಾನು ಪ್ರಾಸೆಸ್ಸೇ ಮಾಡಲಿಲ್ಲ, ಅಡ್ರೆಸ್ ಮಾಡಲಿಲ್ಲ. ಹೌದು, ನನಗೆ ಈಗ ಬಟ್ಟೆ ಹೋಗ್ಲಿಕ್ಕೆ ಪುರ್ಸೋತಿಲ್ಲ, ಹಾಗೆ ನಾಳೆ ಹೋಗಿವ ಅಂತ ತೆಗ್ದಿಟ್ಟಿದ್ದೇನೆ ಅಷ್ಟೇ. ಈ ನಾಳೆ ಬರಲೇ ಇಲ್ಲ ಬಟ್ಟೆ ಹೋಗ್ಲಿಕ್ಕೆ, ಆಮೇಲೆ ಟೈಮೇ ಸಿಗ್ಲಿಲ್ಲ. ಈಗ ತುಂಬಾ ಬಟ್ಟೆ ಹೋಗ್ಲಿಕ್ಕೆ ಲೋಡ್ ಆಗ್ತದೆ. ಬಟ್ ನೀವು ಕಟ್ಟಿಟ್ಟ ಬಟ್ಟೆ ಇವತ್ತಲ್ಲ ನಾಳೆ ಸ್ವಲ್ಪ ಸ್ಮೆಲ್ ಬರಲೇಬೇಕಲ್ಲ. ಸೊ ಅದರ ರೆಸಿಡ್ಯೂಯಲ್ ಎಫೆಕ್ಟ್ಸ್ ನಮಗೆ ಕರೆಂಟ್ ಲೈಫಲ್ಲಿ ಈಗಿನ ಮೊಮೆಂಟ್ ಅಲ್ಲಿ ಪ್ರಾಬ್ಲಮ್ ಕೊಡ್ತಾ ಇರ್ತೀವಿ, ರೀಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಅದೇ ಹೆದರಿಕೆಯನ್ನು ರೀಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ನಮ್ಮ ಪ್ರಕಾರ ಪಾಸ್ಟ್ ಅಂತ ಹೇಳಿದ್ರೆ 10 ನಿಮಿಷ ಹಿಂದೆನೂ ಪಾಸ್ಟೇ, ಹೌದು, 1 ಗಂಟೆ ಹಿಂದೆನೂ ಪಾಸ್ಟೇ, 1 ಮಂತ್, ಡಿಕೇಡ್, ಅಥವಾ ಈ ಲೈಫ್ ನ ಸ್ಟಾರ್ಟಿಂಗ್ ಇರ್ಬೋದು, ನಾವು ಹುಟ್ಟಿದ ಆರ್ ಪಾಸ್ಟ್ ಲೈಫ್ ಇರ್ಬೋದು, ಎನಿ ಪಾಯಿಂಟ್ ಇನ್ ಟೈಮ್. ಪಾಸ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಲೈಕ್ ಯಾವುದೋ ಒಂದು ಹಿಂದಿನ ಜನ್ಮನೇ ಆಗ್ಬೇಕು ಅಂತ ಹೇಳಿಲ್ಲ. ಪಾಸ್ಟ್ ಮೀನ್ಸ್ 5 ನಿಮಿಷ ಹಿಂದೆ ಆಗಿರೋ ಟ್ರಾಮಾನು ಕೂಡ ಪಾಸ್ಟ್. ಓಕೆ. ಇಟ್ ಇಸ್ ನಾಟ್ ಡಿಫೈನ್ಡ್ ಲೈಕ್ ಪಾಸ್ಟ್ ಅಂತ ಹೇಳಿದ್ರೆ
ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಇರೋ ಕಡೆಯಲ್ಲಿದೆ ಅನ್ನುವಂಥದ್ದಲ್ಲ. ಇಟ್ ಕ್ಯಾನ್ ಬಿ ಎನಿ ಮೊಮೆಂಟ್ ಆಫ್ ಟೈಮ್, ಎನಿ ಪಾಯಿಂಟ್ ಇನ್ ಟೈಮ್. ಪಾಸ್ಟ್ ಮೀನ್ಸ್ ಈಗಿನ ಕ್ಷಣ ಅಲ್ಲ, ಇದಕ್ಕಿಂತ ಹಿಂದೆ ಇರುವಂತದ್ದು ಎನಿ ಪಾಯಿಂಟ್ ಇನ್ ಟೈಮ್. ಸೊ ಈಗ ಆ ಒಂದು ಟ್ರಾಮಾಸ್ ಅನ್ನ ನಾವು ಅಡ್ರೆಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ನಿಮ್ಮದೊಂದು ಇಷ್ಟು ಕೇಸಸ್, ನೀವು ತುಂಬಾ ಕೇಸಸ್ ಎಲ್ಲ ಹ್ಯಾಂಡಲ್ ಮಾಡಿದಿರಿ. ಡೂ ಯು ಹ್ಯಾವ್ ಎನಿ ಲೈವ್ ಎಕ್ಸಾಂಪಲ್ಸ್ ವೇರ್ ನೀವು ಸಾಲ್ವ್ ಮಾಡಿರೋದೆ? ಹೆಸರು ಬೇಕಾಗಿಲ್ಲ, ಯು ಕ್ಯಾನ್ ಗಿವ್ ಎನಿ ಎಕ್ಸಾಂಪಲ್ಸ್ ವೇರ್ ಈ ತರ ಟ್ರಾಮಾದಿಂದಾಗಿ ಅವರಿಗೆ ಇಂತಹ ಏರಿಯಾಸ್ ಅಲ್ಲಿ ಇಫೆಕ್ಟ್ ಬರ್ತಾ ಇತ್ತು ಈ ಲೈಫ್ ಅಲ್ಲಿ, ಸೊ ದ್ಯಾಟ್ ಹ್ಯಾಸ್, ಈ ಒಂದು ಟ್ರಾಮಾ ಅಡ್ರೆಸ್ ಆದ್ಮೇಲೆ ದಿಸ್ ಹ್ಯಾಸ್ ಸಾಲ್ವ್ಡ್ ಅಂತ ಇಮಿಡಿಯೇಟ್ ಇಫೆಕ್ಟ್ ನಾನು ಹೇಳ್ಬೋದು. ನನಗೊಬ್ರು ಕ್ಲೈಂಟ್ ಇದ್ರು, ಅವ್ರಿಗೆ ಅವ್ರದ್ದು ಇಮಿಡಿಯೇಟ್ ಕಸಿನ್ ಜೊತೆಗೆ ಇಶ್ಯೂ ಇತ್ತು. ಸೊ ಶಿ ವಾಸ್ ಸಮ್ವೇರ್ 40+. ಅವ್ರದ್ದು ಎಕ್ಸ್ ಹಸ್ಬೆಂಡ್ ಜೊತೆಗೆ ಸ್ವಲ್ಪ ರೈವಲ್ರಿ ಇತ್ತು, ಕೋರ್ಟ್ ಕೇಸ್ ಎಲ್ಲ ನಡೀತಾ ಇತ್ತು. ವೆರಸ್ ಇವ್ರದೇ ಓನ್ ಕಸಿನ್ ಲಾಯರ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಇದ್ರಲ್ಲಿ ಶಿ ವಾಸ್ ಲೈಕ್ ತುಂಬಾ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ನನ್ನದೇ ಕಸಿನ್ ಯಾಕೆ ನಾನು ಇಷ್ಟೊಂದು ಇದ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇರ್ಲಿಲ್ಲ ಅವ್ರಿಗೆ. ಅವ್ನ್ ಯಾಕೆ ನನ್ನ ವಿರುದ್ಧ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ವೆರಸ್ ಅವ್ರನ್ನ ಫರ್ಗಿವ್ ಮಾಡ್ಲಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹೀಗಿದ್ದಾಗ ನಾವ್ ಅದನ್ನ ರಿಗ್ರೆಷನ್ ಅಲ್ಲಿ ನೋಡಿದಾಗ ಯಾಕಿದು ಈ ರೀತಿ ಆಗ್ತಾ ಇದೆ ಪ್ರೆಸೆಂಟ್ ಅಲ್ಲಿ ಇಷ್ಟೊಂದು ಅಂತ ಹೇಳಿ ನೋಡಿದಾಗ, ಅವರು ಬೋರ್ಡಿಂಗ್ ಸ್ಕೂಲ್ಗೆ ಸ್ಟಾರ್ಟಿಂಗ್ ಹೋಗುವಂತಹ ಸಮಯದಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ, ಅಪ್ಪ ಅಮ್ಮನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ವೇರಾಸ್ ಮನೆಯಲ್ಲಿ ಸಿಚುವೇಶನ್ ಚೆನ್ನಾಗಿರ್ಲಿಲ್ಲ. ಸೊ ದಟ್ ಪೇರೆಂಟ್ಸ್ ಅವ್ರನ್ನ ಬೋರ್ಡಿಂಗ್ ಸ್ಕೂಲ್ ಹಾಕ್ಬೇಕು ಅಂತ ಹೇಳಿ ಅನ್ಕೊಂಡ್ರು. ಸೊ ಬೋರ್ಡಿಂಗ್ ಸ್ಕೂಲ್ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಿದಾಗ ಫಸ್ಟ್ ಟೈಮ್ ಈ ಕಸಿನ್ ಕೂಡ ಜೊತೆಗೆ ಬಂದಿದ್ದ. ಅವರು ತುಂಬಾ ಅಳ್ತಾ ಇದ್ರು, ನನ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಸೊ ಸ್ಟಿಲ್ ಹೋಗ್ಲೇಬೇಕಿತ್ತು, ಬೇರೆ ಏನೂ ದಾರಿ ಇರ್ಲಿಲ್ಲ. 1 ತಿಂಗಳಾದ್ಮೇಲೆ ಅದೇ ಸೇಮ್ ಕಸಿನ್ ಅವ್ರ ಅಮ್ಮನ ಜೊತೆ ಮತ್ತೆ ವಾಪಸ್ ಬಂದ್ರು. ಸೊ ಅವರ ಮನ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನನ್ನದೇ ಏಜ್ ಆಗಿರುವಂತಹ ನನ್ನ ಕಸಿನ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ನನ್ನ ಅಪ್ಪ ಅಮ್ಮ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅವನು ಫ್ರೀಡಮ್ ಅಲ್ಲಿ ಇದ್ದಾನೆ, ನನಗ್ ಫ್ರೀಡಮ್ ಅಲ್ಲಿ ಇರ್ಲಿಕ್ಕೆ ನಾನು ಅದನ್ನ ಡಿಸರ್ವ್ ಮಾಡ್ತಿಲ್ವಾ ಅನ್ನುವಂತ ತುಂಬಾ ಗೊಂದಲಗಳು ಅವರಲ್ಲಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಏನಾಯ್ತು ಅಂತ ಹೇಳಿದ್ರೆ, ನೀನು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದ್ ರೀತಿಯ ರೇಜ್ ಸ್ಟಾರ್ಟ್ ಆಗೋದಕ್ಕೆ ಪ್ರಾರಂಭ ಆಯ್ತು ಅವರಲ್ಲಿ. ಸೊ ಆ ಒಂದು ಇಂಟೆನ್ಸ್ ಎನರ್ಜಿ ಅವರಲ್ಲಿ ಇದ್ದಂತಹ ಇಮೋಷನ್, ಥಾಟ್ ಜೊತೆಗೆ ಇದ್ದಂತಹ ಇಂಟೆನ್ಸ್ ದುಃಖ ಏನಾಯ್ತು ಅಂತ ಹೇಳಿದ್ರೆ ಅವರನ್ನ ಹಿಡಿದಿಡ್ಕೊಳ್ಳುವ ಹಾಗಾಯ್ತು ಕಸಿನ್ ಅನ್ನ. ಸೊ ಇವರೇ ಕಳಿಸ್ತಾ ಇದ್ರು, ನೀನ್ ಆ ಸಮಯದಲ್ಲಿ ಹೀಗ್ ಮಾಡಿದ್ದೆ, ನೀನ್ ಆ ಸಮಯದಲ್ಲಿ ಹೀಗ್ ಮಾಡಿದ್ದೆ ಅನ್ನುವಂಥದ್ದು ಸಬ್ ಕಾನ್ಶಿಯಸ್ ಅಲ್ಲಿ ಅದು ರಿಪೀಟ್ ಆಗ್ತಾನೆ ಇರ್ತಿತ್ತು. ಇವ್ರು ಮರ್ತು ದೊಡ್ಡವ್ರಾಗ್ಬಿಟ್ರು, ಬಟ್ ಅದು ಅಲ್ಲೇ ಉಳ್ಕೊಂಡಿತ್ತು. ಸೊ ನಾವು ಆ ಸೆಷನ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡಿ ಅವ್ರನ್ನ ಏನೇನು ಇಂಟೆನ್ಸ್ ಇಮೋಷನ್ಸ್ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿದ ಮೇಲೆ ಸೆಷನ್ ಮುಗಿಸಿ ½ an hour ಅಲ್ಲಿ ಅವ್ರ ಕಸಿನ್ ಕಾಲ್ ಮಾಡಿ ಇವ್ರಿಗೆ ಹೇಳಿದ್ರು ಏನು ಅಂತಂದ್ರೆ, ನಾನು ಇನ್ನು ಕೋರ್ಟ್ ಕೇಸಲ್ಲಿ ನಾನು ನಿನ್ನ ವಿರುದ್ಧವಾಗಿ ಏನೋ ಇದು ಮಾಡೋದಿಲ್ಲ ಅಂತ ಹೇಳಿ he took his step back. So that was the ಎಂತ ಹೇಳೋದು immediate effect of the regression therapy ಅಂತ ಹೇಳಿ ಹೇಳ್ಬೋದು. And the willingness of the client. ನಮಗೆ ಯಾವ್ದಾದ್ರು ಒಂದು ಕಷ್ಟ ಬರ್ತದೆ ಅಂತ ಹೇಳಿ ಆದಾಗ ನಾವ್ ಅದನ್ನ ಬಿಟ್ಟು ಕೊಡ್ಲಿಕ್ಕೆ ಎಷ್ಟು ರೆಡಿ ಇದ್ದೇವೆ, ಲೆಟ್ ಗೋ ಮಾಡ್ಲಿಕ್ಕೆ. ಅಂದ್ರೆ ಈ ಕಷ್ಟದಲ್ಲಿ ಇದೇನೆ ಹೌದು, ನಾನ್ ಇದರಿಂದ ಹೊರಗ್ ಬರ್ಬೇಕು ಅನ್ನುವಂಥದ್ದು ಎಷ್ಟು ಇಂಟೆನ್ಸ್ ಆಗಿದೆ ಅನ್ನೋದ್ರ ಮೇಲೆ ಅಷ್ಟು ಫಾಸ್ಟ್ ಆಗಿ ವರ್ಕ್ ಆಗ್ತದೆ. ಸೊ ಅವರ ವಿಲ್ಲಿಂಗ್ನೆಸ್ ಅಲ್ಲಿ ಆಗಿರುವಂತಹ ಕೆಲಸ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ಬಂದಿರುವಂತದ್ದು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾಕಾಯ್ತು, ಈಗ ಅದು ನನಗ್ ಬೇಡ. ಆ ಸಮಯದಲ್ಲಿ ಆಗಿದ್ ಹೌದು, ನನ್ಗೆ ನೋವಾಗಿದೆ, ದುಃಖ ಆಗಿದೆ, ಎಲ್ಲವೂ ಹೌದು, ಆದ್ರೆ ಅದು ಆ ಸಮಯದಲ್ಲಿ ಆಗ್ಬೇಕಾಗಿದ್ದಂತಹ ಕೆಲಸ. ಅದ್ರನ್ನ ನಾನು ಇನ್ನೂ ಕೂಡ ಹೊತ್ಕೊಂಡ್ ತಿರುಗ್ತೇನೆ ಅಂತ ಹೇಳಿ ಆದ್ರೆ ಅದರ ಇಫೆಕ್ಟ್ಗಳು ಏನು ಅನ್ನುವಂಥದ್ದನ್ನ ಅವ್ರು ನೋಡಿರೋ ಕಾರಣದಿಂದಾಗಿ ಅವ್ರ ಅದನ್ನ ಲೆಟ್ ಗೋ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ದಿಸ್ ಇಸ್ ದ ರಿಯಲ್ ಟೈಮ್ ಇಫೆಕ್ಟ್ ನಾನು ನನ್ನ ಕ್ಲೈಂಟ್ ಅಲ್ಲಿ ಒಂದು ನೋಡಿರುವಂತದ್ದು. ಓಕೆ, ಈಗ ನಿಮಗೆ ಇದು ಇಮಿಡಿಯೇಟ್ ಇಫೆಕ್ಟ್ ಅರ್ಧ ಗಂಟೆಯಲ್ಲಿ ರಿಸಲ್ಟ್ ಬಂತು ಅಂತ ಹೇಳ್ತೀರಾ. ಜನರಲಿ ಈಗ ಒಬ್ಬ ವ್ಯಕ್ತಿ ಈ ಒಂದು ಸೆಷನ್ ತಗೊಂಡಾಗ ಹೌ ಲಾಂಗ್ ವಿಲ್ ಇಟ್ ಟೇಕ್ ಒಬ್ಬನಿಗೆ ಆ ರಿಸಲ್ಟ್ಸ್ ಕಾಣ್ಬೇಕು, ಅವನಲ್ಲಿ ಆ ಬದಲಾವಣೆ ಕಾಣ್ಬೇಕು ಅಂತಿದ್ರೆ ಎಷ್ಟು ಟೈಮ್ ತಗೋಬಹುದು? ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್, ಎಷ್ಟು ಇಂಟೆನ್ಸ್ ಆಗಿ ಅವರು ಆ ಇದರಿಂದ ಯಾವ ಒಂದು ಡೈನಾಮಿಕ್ಸ್ ಅಲ್ಲಿ ಇರ್ತಾರೆ. ಈಗ ಒಂದು ಕಷ್ಟ ನಿಮಗೆ ಈಗ ಒಂದ್ ವೇಳೆ ನುಂಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ನಿಮಗೆ ಕಷ್ಟ ಆಗ್ತದೆ ಅನ್ನೋದ್ರ ಮೇಲೆ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕಾ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ತೀವಿ ಅಲ್ವಾ. ಸೊ ಆ ನೋವು ನನಗೆ ಓಕೆ ಅಂತ ಹೇಳಿದ್ರೆ ಅದ್ರಲ್ಲೇ ಇರ್ತಾರೆ. ಸೊ ಆಗ ಅದು ಸ್ವಲ್ಪ ನಿಧಾನಕ್ಕೂ ಆಗ್ಲಿಕ್ಕೂ ಸಾಧ್ಯ. ಇಲ್ಲ ನನಗೆ ಈ ಕ್ಷಣದಲ್ಲಿ ನನಗೆ ಇದು ಬೇಡವೇ ಬೇಡ, ನಾನು ಇದರಿಂದ ಆಚೆ ಬರ್ಲೇಬೇಕು ಅನ್ನುವಂತಹ ವಿಲ್ಲಿಂಗ್ನೆಸ್ 100% ಇದ್ದಾಗ
ನಾವು ಈ ರಿಗ್ರೆಷನ್ ಅಲ್ಲಿ ಅದನ್ನ ಕೆಲಸ ಮಾಡಿ ಎಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಕ್ಲಿಯರ್ ಮಾಡ್ತಾ ಹೋದಾಗ ಅದು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಇಟ್ ಈಸ್ ಏನು ಅಂತ ಹೇಳಿದ್ರೆ ನಾನೆಷ್ಟು ರೆಡಿ ಇದ್ದೇನೆ ಈ ಸತ್ಯವನ್ನ ಫೇಸ್ ಮಾಡೋದಿಕ್ಕೆ ಅಂತ ಹೇಳಿ ಅಕ್ಸೆಪ್ಟೆನ್ಸ್ ಫಸ್ಟ್ ನನ್ನಿಂದಲೇ ಆದಂತಹ ಯಾವುದೋ ಒಂದು ತಪ್ಪು ಪಾಸ್ಟ್ ಅಲ್ಲಿ, ತಪ್ಪು ಇನ್ ದ ಸೆನ್ಸ್ ರಾಂಗ್ ಪರ್ಸೆಪ್ಷನ್ ಇರ್ಬೋದು, ಅಥವಾ ಒಂದು ನಾನು ಯಾವ ರೀತಿ ನೋಡ್ತಾ ಇದ್ದೇನೋ ಅದು ಸತ್ಯ ಅಂತ ಹೇಳಿ ಅಂದುಕೊಂಡಂತಹ ಸಮಯ ಅದು ನನಗೆ ಗೊತ್ತಿದ್ದಷ್ಟೇ ಆ ಸಮಯದಲ್ಲಿ. ಈಗ ಅದಕ್ಕಿಂತ ಜಾಸ್ತಿ ಗೊತ್ತಿದೆ, ಆದ್ರೆ ನಾನೇ ಮಾಡಿರೋ ತಪ್ಪದು ಅದ್ರಲ್ಲಿ ಆ ಲಿಮಿಟೇಷನ್ ಅಲ್ಲಿ ಇದ್ನಲ್ಲ, ಸ್ಟಿಲ್ ಅದನ್ನ ಒಪ್ಪಿಕೊಳ್ಳುವಷ್ಟು ಧೈರ್ಯ ನನ್ನಲ್ಲಿ ಇದೆಯಾ ಅನ್ನುವಂಥದ್ದು. ಆ ಧೈರ್ಯ ಇದೆ ಅಂತ ಹೇಳಿ ಆದ್ರೆ ಅದು ಈಸಿಯಾಗಿ ಅವ್ರಿಗೆ ಇಫೆಕ್ಟ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಬಿಹೇವಿಯರಲ್ ಅಂತ ಹೇಳಿದ್ರೆ ಒಂದು 21 ಡೇಸ್ ಆದ್ರೂ ತಗೊಳ್ತದೆ. ಸಾಮಾನ್ಯ ಈಗ ಒಂದು ರಿಗ್ರೆಷನ್ ಸೆಷನ್ ನಾವು ಇವತ್ತು ಮಾಡಿದ್ವಿ ಅಂತಾದ್ರೆ ಒಂದು ಅರೌಂಡ್ 7 ಹೆಚ್ಚಾಗಿ ಇಮೋಷನಲ್ ಚೇಂಜಸ್ ಆಲ್ಮೋಸ್ಟ್ ಹೆಚ್ಚಿನವರಿಗೆ ಇನ್ಸ್ಟೆಂಟ್ ಬರ್ತದೆ. ಮೆಜಾರಿಟಿ ಆಫ್ ಪೀಪಲ್ ಫೈಂಡ್ ಅನ್ ಎಮೋಷನಲ್ ಶಿಫ್ಟ್. ಒಂದು ನಾನು ಹಾಗೆ ಫೀಲ್ ಮಾಡ್ತಾ ಇದ್ದೆ, ಈಗ ಹೀಗೆ ಫೀಲ್ ಮಾಡ್ತಾ ಇದ್ದೇನೆ ಅಂತ ಹೇಳೋದನ್ನ ಸೆಷನ್ನ ಕೊನೆಗೆ ಹೆಚ್ಚಿನವ್ರು ಹೇಳ್ತಾರೆ. ಹೆಚ್ಚಿನವರಿಗೆ ಏನಾಗ್ತದೆ ಅಂದರೆ ಮತ್ತೊಂದು 7 ದಿವಸಕ್ವರೆಗೆ ಒಂದು ಸ್ವಲ್ಪ ರೆಸಿಡ್ಯೂಯಲ್ ಫೀಲಿಂಗ್ಸ್ ಅದು ಇದು ಇರ್ತದೆ. ಒಂದು 7-8 ದಿವಸದಲ್ಲಿ ಕಂಪ್ಲೀಟ್ ಪಾಸಿಟಿವ್ ಸೈಡ್ಗೆ ಶಿಫ್ಟ್ ಆಗಿರ್ತಾರೆ. ಮತ್ತೆ ಒಂದು ಅರೌಂಡ್ 21 ಡೇಸ್ ಆಗುವಾಗ ಬಿಹೇವಿಯರಲ್ಸಲ್ಲಿ ಕೂಡ ಚೇಂಜಸ್ ಬರ್ತದೆ. ಈಗ ನಾನು ಅದೇ ಫಿಯರನ್ನು ತಗೊಳ್ಳೋದಿದ್ರೆ ಫಸ್ಟ್ ಡೇಯಲ್ಲಿ ಅದು ತುಂಬ ಫಿಯರ್ ಫೀಲ್ ಆಯಿತು, ಆ ಸೆಷನಲ್ಲಿ ಫಿಯರ್ ಅವರು ಕ್ಲಿಯರ್ ಆಯಿತು ಅಂತಾದರೆ ಮತ್ತೊಂದು 2 ದಿವಸ ನೀರು ನೋಡಿದರೆ ಒಂದು ಸ್ವಲ್ಪ ಭಯ ಇರ್ಬೋದು. 21 ಡೇಸ್ ಆಗುವ ನೀರು ನೋಡಿದರೆ ಕಂಪ್ಲೀಟ್ ಭಯ ಹೋಗ್ತದೆ ಒಂದು. ಆದರೆ ಆ ಪಾಸ್ಟ್ ಲೈಫಲ್ಲಿ ಬರೀ ಅದೊಂದೇ ವಿಷಯ ಆಗಿರಬೇಕು ಅಂತೇನಿಲ್ಲ. ಹಾಗಾಗಿ ನಮ್ಮ ಥಿಯರಿ ಏನು ಹೇಳ್ತದೆ ಅಂತ ಹೇಳಿದರೆ ಆಲ್ ದಿ ವೇ ಫ್ರಮ್ 21 ಡೇಸ್ 7 ಡೇಸ್ ಟು 21, 3 months, 6 months ಅಪ್ ಟು 1 year ರಿಗ್ರೆಷನ್ನ ಒಂದು ಸೆಷನ್ನ ಎಫೆಕ್ಟ್ಗಳು ರಿಪೇಲ್ ಎಫೆಕ್ಟ್ ಆಗಿ ಬರ್ತಾ ಇರ್ತದೆ ನಿಮ್ಮ ಲೈಫಿಗೆ ಅಂತ, ಪಾಸಿಟಿವ್ ಬರ್ತಾ ಇರ್ತದೆ ಅಂತ. ಕೆಲವೊಂದು ಸಾರಿ ಇಟ್ ಗೋಸ್ ಮಚ್ ಮೋರ್ ಡೀಪರ್. ಈಗ ನನ್ನ ಹತ್ರ ತುಂಬ ಅರ್ಲಿ ಡೇಸ್ ಆಫ್ ಮೈ ಥೆರಪಿ ನಮ್ಮೊಬ್ಬರು ಕ್ಲೈಂಟ್ ಬಂದರು, ಪದೇ ಪದೇ ಅವರ ಲವ್ ಲೈಫಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಬಿಟ್ರೇಯಲ್ನ ಒಂದು ಫೀಲಿಂಗ್ ಬರೋದು ಅವರಿಗೆ. ನನಗೆ ಬೆನ್ನಿಗೆ ಚುರಿ ಹಾಕಿದ್ರು ಅಥವಾ ನನ್ನನ್ನು ಏನು ಮೋಸ ಮಾಡಿಬಿಟ್ರು ನನಗೆ ಅಂತ ಹೇಳುವಂಥ ಫೀಲಿಂಗ್. ಅದೇ ಎಕ್ಸ್ಪೀರಿಯನ್ಸ್ ರಿಪೀಟೆಡ್ಲಿ ಶಿ ಈಸ್ ಗೋಯಿಂಗ್ ಥ್ರೂ. ಇಟ್ಸ್ ಅ ಪ್ಯಾಟರ್ನ್ ರಿಪಿಟೇಷನ್. ಸೊ ಈ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಶುರು ಆಗಿರಬೇಕು ನಮ್ಮ ಥಿಯರಿ ಪ್ರಕಾರ. ಸೊ ಎಲ್ಲಿಂದ ಶುರು ಆಯಿತು ಹೇಳೋದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಕ್ಲೈಂಟ್ ನಾವು ರಿಗ್ರೆಸ್ ಮಾಡ್ತಾ ಮಾಡ್ತಾ ಒಂದು ಪಾಸ್ಟ್ ಲೈಫ್ನ ಇನ್ಸಿಡೆಂಟಿಗೆ ಅವರು ಲ್ಯಾಂಡ್ ಆದರು. ಏನಾಗ್ತಾ ಇದೆ ನಾನು ಕೇಳಿದಾಗ ಶಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ಅ ಫಾಲ್. ಒಂದು ಬೆಟ್ಟದ ತುದಿಯಿಂದ ಬೀಳ್ತಾ ಇರುವಂತಹ ಒಂದು ಸೀನ್ ಅವರಿಗೆ ಕಾನ್ಸ್ಟೆಂಟ್ ಆಗಿ ಬರ್ತಾ ಇದೆ. ತುಂಬ ಭಯ, ಫಿಯರ್ ಆಫ್ ಡೆತ್, ಇನ್ನೊಂದು ಮತ್ತೊಂದೆಲ್ಲ ಸುಮಾರು ಓವರ್ವೆಲ್ಮಿಂಗ್ ಎಮೋಷನ್ಸ್. ಇಟ್ ವಾಸ್ ಟೂ ಮಚ್ ಟು ಹ್ಯಾಂಡಲ್. ಸೊ ನಾವು ಅದನ್ನು ಥೆರಪಿಟಿಕಲಿ ಪ್ರಾಸೆಸ್ ಮಾಡ್ತಾ ಬಂದ್ವಿ. ಯಾಕಾಯಿತು, ಏನಾಯಿತು, ಏನೇನು ಅನ್ಪ್ರಾಸೆಸ್ಡ್ ಇದೆ ಅದನ್ನೆಲ್ಲ ಅವನಿಗೆ ಪ್ರಾಸೆಸ್ ಮಾಡಿಸ್ತಾ ಬಂದ್ವಿ. ಸೊ ಫೈನಲಿ ಅದರ ಯಾಕೆ ಆ ಥರದ ಫಾಲಿಂಗ್ನ ಸೀನಲ್ಲಿ ಅವ್ರು ಇದ್ರು ಹೇಳೋದನ್ನು ಸ್ವಲ್ಪ ರಿವೈಂಡ್ ಮಾಡಿ ಎಲ್ಲ ಸ್ವಲ್ಪ ಅದರ ಡೀಟೇಲ್ಸನ್ನು ಲಾಸ್ಟ್ ಡೆತ್ ಸೀನಲ್ಲಿ ಏನಾಯಿತು ಹೇಳೋದನ್ನು ನೋಡಿದಾಗ ಅವರು ಇಷ್ಟಪಟ್ಟಿರುವಂತಹ ವ್ಯಕ್ತಿ ಅವರನ್ನು ಪುಷ್ ಮಾಡ್ತಾ ಇದ್ದಾನೆ. ಸೊ ದಿ ಲಾಸ್ಟ್ ಥಾಟ್ ಈಸ್ ನಾನು ನಂಬಿದಂಥ ವ್ಯಕ್ತಿ ನನ್ನನ್ನು ದೂಡಿ ಹಾಕ್ತಾ ಇದ್ದಾನೆ ಅಂತ. ನಾನು ನಂಬಿದಂಥ ವ್ಯಕ್ತಿ ನನ್ನನ್ನು ದೂಡಿ ಹಾಕ್ತಾ ಇರುವ ಕಾರಣ ಐ ಕೆನಾಟ್ ಟ್ರಸ್ಟ್ ದಟ್ ಪರ್ಸನ್ ಅಂತ ಹೇಳುವಂಥ. ಅದ್ರ ಜೊತೆಗೆ ಐ ಕೆನಾಟ್ ಟ್ರಸ್ಟ್ ಮೆನ್ ಹೇಳುವಂಥದ್ದು ಬಂತು, ಐ ಕೆನಾಟ್ ಟ್ರಸ್ಟ್ ಅ ರಿಲೇಷನ್ಶಿಪ್ ಅನ್ನುವಂಥದ್ದು ಬಂತು, ಐ ಕೆನಾಟ್ ಟ್ರಸ್ಟ್ ಲವ್ ಅಂತ ಹೇಳುವಂಥದ್ದು ಬಂತು. ಸೊ ಇದನ್ನೆಲ್ಲವನ್ನು ಕೂಡ ಅಡ್ರೆಸ್ ಮಾಡಿದ ನಂತರ ಇಟ್ ಟುಕ್ ಟೈಮ್. ಈಗ ಈ ಕ್ಲೈಂಟಿಗೆ, ಈಗ ಶ್ರುತಿ ಎಕ್ಸಾಂಪಲ್ ಹೇಳಿದ್ರೆ ಇನ್ಸ್ಟಂಟ್ ಶಿಫ್ಟ್, ನಾನು ಹೇಳ್ತಾ ಇರೋದು ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ 1.5 year ಲಾಂಗ್ ಟರ್ಮ್ ಶಿಫ್ಟ್ ಇನ್ ಸ್ಪೇಸ್ ಈ ಕೇಸಲ್ಲಿ. ಯಾಕೆ ಹೇಳಿದ್ರೆ ಬಿಟ್ರೇಯಲ್ ಹೇಳುವಂಥದ್ದು ಅವರ ಕರೆಂಟ್ ಲೈಫಲ್ಲೂ ಕೂಡ ಕಾನ್ಸ್ಟೆಂಟ್ ರಿಪೀಟೆಡ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತಿನ ನಾಳೆಗೆ ಅದು ಶಿಫ್ಟ್ ಬರೋದಿಲ್ಲ. ದಿಸ್ ಇಸ್ ವಾಟ್ ಐ ಕಾಲ್ ಅನ್ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಶನ್. ಸೊ ಆಸ್ ವಿ ವರ್ಕ್ಡ್ ಆನ್ ದಿ ಬಿಟ್ರೇಯಲ್, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಎಮೋಷನ್ಸ್, ಆ ಎಂಟೈರ್ ಪಾಸ್ಟ್ ಲೈಫಿನ ಟ್ರಾಮಾ, ಇದನ್ನೆಲ್ಲವನ್ನು ನಾವು ವರ್ಕ್ ಮಾಡ್ತಾ ಹೋದಾಗೆ ಇಟ್ ಟುಕ್ ನಿಯರ್ಲಿ 1.5 year ಫಾರ್ ದಟ್ ಪರ್ಸನ್ ಟು ಕಂಪ್ಲೀಟ್ಲಿ come out of the pattern and trauma. It's a very slow internal transformation I'm talking about. But it was very profound. Once it is hit, it never came back. ಅದು ಎಷ್ಟು ಇಂಟೆನ್ಸ್ ಆಗಿ ಇರ್ತದೆ ಅನ್ನೋದ್ರ ಮೇಲೆ ಇಟ್ ಟೇಕ್ ದಟ್ ಮಚ್ ಆಫ್ ಟೈಮ್. ಅಂದ್ರೆ ಆ ಪರ್ಸನ್ ಅದನ್ನ ತಗೊಳ್ಳಿಕ್ ರೆಡಿ ಇರ್ತಾರ ಅಂತ ಹೇಳಿ.
ಫೇಸ್ ಮಾಡ್ಲಿಕ್ಕೆ ರೆಡಿ ಇರ್ತಾರಾ ಅನ್ನುವಂಥದ್ದು. ಆ ಚೇಂಜಸ್ ಅಕ್ಸೆಪ್ಟ್ ಮಾಡಲಿಕ್ಕೆ ಆಕ್ಸೆಪ್ಟೆನ್ಸ್ ಬೇಕು. ಯಾಕಂದ್ರೆ ನಮಗೆ ಸುಮಾರು ಸಾರಿ ನಮ್ಮ ಹೋಮಿಯೋಸ್ಟಾಸಿಸ್ ಅಂತ ಈಗ ನಮಗೆ ಒಂದು ಸಿಚುವೇಶನ್ ಎಷ್ಟು ಅಭ್ಯಾಸ ಆಗಿ ಹೋಗಿರ್ತದೆ ಅಂದ್ರೆ ನಿಮಗೆ ಯಾರಾದ್ರೂ ಹೌದು ಈಗ ನೀವು ಯಾರಾದ್ರೂ ಡಯಾಬಿಟಿಸ್ ಪೇಷಂಟ್ ಅನ್ನ ಮಾತಾಡಿಸಿ ನನ್ನ ಡಯಾಬಿಟಿಸ್ ಅಂತಲೇ ಮಾತಾಡ್ತವೆ. ಗಾಟ್ ಇಟ್. ಡಯಾಬಿಟಿಸ್ ನಿಮ್ಮದಾಗಿರುವಾಗ ಹೀಲಾಗೋದು ಹೇಗೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಯೂಶುವಲಿ. ನನ್ನ ಡಿಪ್ರೆಷನ್, ನನ್ನ ಆಂಗ್ಸೈಟಿ, ನನ್ನ ಡಯಾಬಿಟಿಸು, ನನ್ನ ಸೊಂಟ ನೋವು, ಓನ್ ದಟ್ ಥಿಂಗ್. ವಿ ಓನ್ ಇಟ್. ವೆನ್ ವಿ ಓನ್ ದಿ ಪ್ರಾಬ್ಲಮ್ ವಿಲ್ ನೆವರ್ ಗೋ. ಯಾಕೆ ಹೋಗ್ಬೇಕು? ಐ ಆಮ್ ಕಂಫರ್ಟೇಬಲ್ ಹ್ಯಾವಿಂಗ್ ದಟ್ ಪ್ರಾಬ್ಲಮ್. ಸೊ ನಮಗೆ ಎಷ್ಟೋ ಸಾರಿ ನಮಗೆ ಚೇಂಜ್ ಬರಲಿಕ್ಕೆ, ಟ್ರಾನ್ಸ್ಫಾರ್ಮೇಶನ್ ಬರಲಿಕ್ಕೆ ಒಂದು ರೆಸಿಸ್ಟೆನ್ಸ್ ಇರ್ತದೆ ನಮಗೆ. ಗಾಟ್ ಇಟ್. ಸೊ ಆ ರೆಸಿಸ್ಟೆನ್ಸ್ ಇದ್ರೆ ಟೈಮ್ ತಗೊಳ್ತದೆ ಟ್ರಾನ್ಸ್ಫಾರ್ಮೇಶನ್. ಬಟ್ ನಾನು ನೋಡಿರೋ ಸುಮಾರು ಪಾಸ್ಟ್ ಲೈಫ್ ರಿಗ್ರೆಷನ್ ಸೆಷನ್ಸ್ ಮಾಡಿರೋದ್ರಲ್ಲಿ 1 ವರ್ಷಕ್ಕವರೆಗೂ ಪೀಪಲ್ ಎಕ್ಸ್ಪೀರಿಯನ್ಸ್ಡ್ ಚೇಂಜಸ್, ಕಾನ್ಸ್ಟೆಂಟ್ ರಿಪಲ್ ಎಫೆಕ್ಟ್ಸ್. ಇದೊಂದು ಪಾಸ್ಟ್ ಲೈಫ್. ಫಾರ್ ಎಕ್ಸಾಂಪಲ್ ಈಗ ನನಗೆ ಬಂದಂಥ ಕೆಲವೊಂದು ನನ್ನ ಪರ್ಸನಲ್ ಸೆಷನ್ಸಲ್ಲಿ ಬಂದಂಥ ಕೆಲವು ವಿಷಯಗಳಲ್ಲಿ ಯಾವುದೋ ವಿಷಯವನ್ನು ಅಡ್ರೆಸ್ ಮಾಡ್ಲಿಕ್ಕೆ ಹೋಗಿದ್ವಿ. ಸ್ಟೇಜ್ ಫಿಯರನ್ನು ಅಡ್ರೆಸ್ ಮಾಡ್ಲಿಕ್ಕೆ ಹೋಗಿದ್ವಿ. ಸ್ಟೇಜ್ ಫಿಯರನ್ನು ಅಡ್ರೆಸ್ ಮಾಡಿದಾಗ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಸುಮಾರು ಬೇರೆ ವಿಷಯಗಳು, ಆ ಪಾಸ್ಟ್ ಲೈಫಲ್ಲಿ ಇದ್ದಂಥ ಬೇರೆ ಒಂದಿಷ್ಟು ವಿಷಯಗಳು ಒಟ್ಟಿಗೆ ಇಲ್ಲ. ಸೊ ಬೋನಸ್ ಹೀಲಿಂಗ್ ಆಯಿತು. ಸ್ಟೇಜ್ ಫಿಯರ್ ಜೊತೆಗೆ ಫಿಯರ್ ಆಫ್ ಹೈಟ್ಸು ಹೋಯಿತು, ಅಥವಾ ಫಿಯರ್ ಆಫ್ ವಾಟರ್ ಬಾಡೀಸ್ ಇದ್ದದ್ದು ಇನ್ನೊಂದು ಲೈಫನ್ನು ಎಗ್ರೆಸ್ ಮಾಡಿದಾಗ ಬೋರ್ಡಮ್ ವಾಸ್ ದಿ ಇಶ್ಯೂ. ವೆರಿ ಬೋರಿಂಗ್ ಮೈಂಡ್ಸೆಟ್, ತುಂಬ ಬೋರ್ಡ್. ಗೋಡೆ ನೋಡಿ 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 ಬೋರ್ ಆಗ್ತದಲ್ಲ, ಆ ಥರದ ಒಂದು ಬೋರಿಂಗ್. ನನಗೆ ನಿಜವಾಗಿ ಆ ಥರದ ಒಂದು ಮೈಂಡ್ಸೆಟ್ ಇತ್ತು. 10 ನಿಮಿಷದಲ್ಲಿ ಬೋರ್ ಆಗುವಂಥ ಒಂದು ಮೈಂಡ್ಸೆಟ್ ಇತ್ತು ನನಗೆ. ಸೊ ಅದನ್ನು ಅಡ್ರೆಸ್ ಮಾಡಿದಾಗ ಅದ್ರ ಜೊತೆಗೆ ನಂದು ಫಿಯರ್ ಆಫ್ ವಾಟರ್ ಬಾಡೀಸ್ ಕಲ್ಸು ಹೋಯಿತು. ಬಿಕಾಸ್ ಆ ಪಾಸ್ಟ್ ಲೈಫಲ್ಲಿ ಬೋರ್ಡಮ್ ವಾಸ್ ದೇರ್ ಆ್ಯಂಡ್ ಅ ಸಡನ್ ಡೆತ್ ಹ್ಯಾಪನ್ಡ್ ಬಿಕಾಸ್ ಆಫ್ ಇದು ಒಂದು ಏನೋ ನೀರಲ್ಲಿ ಸಡನ್ ಏನೋ ಆದಂಥ ಇನ್ಸಿಡೆಂಟ್. ಸೊ ಈ ಥರ ಕೆಲವೊಂದು ಸಾರಿ ಬೋನಸ್ ಹೀಲಿಂಗ್ ಆಗೋದು ಇದೆ ರಿಗ್ರೆಷನ್ ಥೆರಪಿಯಲ್ಲಿ. ಒಂದನ್ನು ಅಡ್ರೆಸ್ ಮಾಡೋದ್ರ ಜೊತೆಗೆ ಸುತ್ತಮುತ್ತ ಇರೋ ಒಂದಷ್ಟು ವಿಷಯಗಳು ಕ್ಲಿಯರ್ ಆಗುವಂಥದ್ದು ಕೂಡ ಇದೆ. ಆ ಥರದ ವಿಷಯಗಳಾಗ್ತವೆ. ಸೊ ಈಗ ರಿಗ್ರೆಷನ್ ಆ್ಯಂಡ್ ಹೀಲಿಂಗ್ ಅಂತ ಬಂದಾಗ ವಾಟ್ ಈಸ್ ದ ಮೆಥಡಾಲಜಿ ಆಫ್ ರಿಗ್ರೆಷನ್? ಅದು ಹೇಗೆ ಆ್ಯಕ್ಚುಲಿ ವರ್ಕ್ ಆಗುವಂಥದ್ದು? ರಿಗ್ರೆಷನ್ ವರ್ಕ್ ಆಗಬೇಕು ಅಂತಾದರೆ ನಿಮಗೆ ಸುಪ್ತ ಮನಸ್ಸಿನ ಈಸಿ ಆಕ್ಸೆಸ್ ಬೇಕು. ಸುಪ್ತ ಮನಸ್ಸು ನಮ್ಮದು ಕ್ರೈಸಿಸ್ ಮ್ಯಾನೇಜರ್ ಇದ್ದಾಗ. ನೀವು ಈಗ ನೀವು ಯಾವ್ದಾದ್ರು ಒಂದು ಸಿಕ್ಕಾಪಟ್ಟೆ ಸಿಟ್ಟಲ್ಲಿದ್ದಂಥ ಒಂದು ಇನ್ಸಿಡೆಂಟ್ ತಗೊಳ್ಳಿ ನಿಮ್ಮ ಲೈಫ್. ನಾನು ತುಂಬ ಜನರಲ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೇನೆ, ಎವ್ರಿಬಡಿ ಕ್ಯಾನ್ ರಿಲೇಟ್ ಟು ದಿಸ್. ಸಿಟ್ಟಲ್ಲಿ ಒಂದು ಭಯಂಕರ ಗಲಾಟೆ ಆಯಿತು ಫ್ಯಾಮಿಲಿಯಲ್ಲಿ ಅಂತ ಇಟ್ಕೊಳ್ಳಿ. ಮಾತಾಡೋದೆಲ್ಲ ಮಾತಾಡಿರ್ತೀರಿ, ಎಲ್ಲ ಮುಗಿದ ಮೇಲೆ ಎಚ್ಚರಾಗಿರ್ತದೆ, ಏನು ಮಾತಾಡಿದ್ದೇನೆ ಅಂತ ನೆನಪಿರೋದಿಲ್ಲ. ಹೌದಾ? ನಮ್ಮ ಕಾಮನ್ ಎಕ್ಸ್ಪೀರಿಯನ್ಸ್. ತುಂಬ ದೊಡ್ಡ ಕ್ರೈಸಿಸ್ ಬಂತು, ಏನೋ ಸಿಕ್ಕಾಬಟ್ಟೆ ತುಂಬ ಏನೋ ಪ್ರಾಬ್ಲಮ್ಗಳೆಲ್ಲ ಒಟ್ಟಿಗೆ ಬಂತು, ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕಾಗಲ್ಲ, ಯು ಆರ್ ಓವರ್ವೆಲ್ಮ್ಡ್, ಇಟ್ ವಾಸ್ ಟೂ ಮಚ್ ಟು ಹ್ಯಾಂಡಲ್. ಏನಾಯ್ತು ಅಂತ ಹೇಳೋದ್ರ ಬಗ್ಗೆ ನಿಮಗೆ ನೆನಪಿರೋದಿಲ್ಲ. ಬಟ್ ನೀವು ಏನೋ ಒಂದು ಆ್ಯಕ್ಟ್ ಮಾಡಿರ್ತೀರಿ, ಒಂದು ಸಿಕ್ಕಾಬಟ್ಟೆ ಬೈದಿರ್ತೀರಿ, ಇಲ್ಲ ಹತ್ತಿರ್ತೀರಿ, ಏನೋ ಒಂದು ಮಾಡಿರ್ತೀರಿ. ಸೊ ಅದರ ನೆನಪಿ ಹಾಕಿಲ್ಲ ನಿಮಗೆ. ಕಾನ್ಷಿಯಸ್ ಮೈಂಡಿಗೆ ವೆನ್ ಇಟ್ ಈಸ್ ಟೂ ಮಚ್ ಟು ಹ್ಯಾಂಡಲ್, subconscious mind takes over the control. Okay. When subconscious mind is in the driving seat, it is an automated process. ಆಲ್ರೆಡಿ ನನ್ನ ಹತ್ರ ಏನು ಸ್ಟ್ರಾಟಜಿ ಇದೆ ನಾನು ಅದನ್ನೇ ಎಕ್ಸಿಕ್ಯೂಟ್ ಮಾಡೋದು. ನನಗೆ ಹಿಂದಿನ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಲಾಸ್ಟ್ ಟೈಮ್ ನನಗೆ ಸಿಟ್ಟು ಬಂದಾಗ ನಾನು ಏನು ಮಾಡಿದ್ನೋ ನನ್ನ ಈ ಸೈಡ್ ಅದನ್ನೇ ಮಾಡೋದು. ಎಷ್ಟೋ ಜನ ಸಿಟ್ಟು ಬಂದಾಗ ಹಳೆ ಕತೆ ಹೇಳೋದಿದ್ರೆ ಶುರುವಿಂದ ಶುರು ಮಾಡ್ತಾರೆ. ಅದೇ ಕಥೆಯನ್ನು ಪುನಃ ಪುನಃ ಹೇಳ್ತಾ ಇರ್ತಾರೆ ರಿಪೀಟೆಡ್ಲಿ. ಪ್ರತಿ ಸಾರಿ ಸಿಟ್ಟು ಬಂದಾಗ್ಲೂ ಅವ್ರು ಶುರು ಮಾಡೋದು ಫಸ್ಟ್ ಡೇ ಸ್ಟೋರಿಯಿಂದ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಇಂದ ಇವತ್ತಿವರೆಗೆ ಹೇಳ್ಕೊಂಡ್ಬರ್ತಾರೆ. ಲೈಕ್ ಒಂದು CD ಪ್ಲೇ, ಇದು ಏನು ರಿಪೀಟ್ ಅಲ್ಲಿ ನೀವು ಸಾಂಗ್ ಕೇಳಿದಾಗೆ. ಹೌದು. ವಿಚ್ ಮೇ ಅಂದ್ರೆ ಸಬ್ಕಾನ್ಶಿಯಸ್ಗೆ ಅಷ್ಟು ಟ್ರ್ಯಾಕ್ ಇದೆ. ಅದು ಒಮ್ಮೆ ಬರ್ಲಿಕ್ಕೆ ಶುರು ಆದ್ರೆ ಅದು ಪೂರ್ತಿ ಮುಗಿಯೋವರೆಗೆ ಬರ್ತಾ ಇರ್ತದೆ. ಸೊ ಅದು ಕಂಪ್ಲೀಟ್ ಆದ್ಮೇಲೆ ಕ್ಲಿಯರ್ ಆಗೋದು. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಯಾವಾಗಲೂ ಸಬ್ಕಾನ್ಶಿಯಸ್ ರೆಡಿ. ಯಾವಾಗ ಮನುಷ್ಯನಿಗೆ ಕಾನ್ಷಿಯಸ್ ಮೈಂಡ್ ತುಂಬ ಓವರ್ಲೋಡ್ ಆಯಿತೋ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗದಿರೋ ಸಿಚುವೇಶನ್ ಬಂತು, ಆಟೋಮೆಟಿಕಲಿ ಸಬ್ಕಾನ್ಷಿಯಸ್ ಮೈಂಡ್ ಇಸ್ ಆಕ್ಟಿವ್. ಸೊ ನಾವು ರಿಗ್ರೆಷನಲ್ಲಿ 2-3 ಟೆಕ್ನಿಕನ್ನು ಉಪಯೋಗಿಸ್ತೀವಿ ಈ ಸಬ್ಕಾನ್ಷಿಯಸ್ ಮೈಂಡನ್ನು ಆಕ್ಸೆಸ್ ಮಾಡೋದಕ್ಕೆ. ಒಂದು, ಕಾನ್ಷಿಯಸ್ ಮೈಂಡನ್ನು ಸಿಕ್ಕಾಬಟ್ಟೆ ಓವರ್ಲೋಡ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಹಿಪ್ನಾಸಿಸ್. ಹಿಪ್ನಾಸಿಸಲ್ಲಿ ಓವರ್ಲೋಡ್ ಮಾಡುವಂಥ ಟೆಕ್ನಿಕ್ ಒಂದು. ಹಿಪ್ನಾಸಿಸಲ್ಲಿ ಮೆಟಾಫರ್ಗಳನ್ನು ಕೊಟ್ಟು ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಹೇಳಿ ತುಂಬ ರಿಲ್ಯಾಕ್ಸ್ ಮಾಡಿ ತಗೊಂಡು ಹೋಗುವಂಥ ಟೆಕ್ನಿಕ್ ಇನ್ನೊಂದು. ಅದು ಬಿಟ್ಟರೆ ಆಲ್ರೆಡಿ ನಿಮ್ಮಲ್ಲಿ ಎಮೋಷನ್ ಇದೆ. ಈಗ ಭಯ ಇದೆ ನನಗೆ ಅಂತಾದರೆ, ಈ ಭಯ ಎಲ್ಲೋ ಹಿಂದೆ ನನಗೆ ಶುರುವಾಗಿತ್ತು ಅಂತಾದರೆ,
ಹಿಂದೆ ಶುರುವಾದ ಮೊಮೆಂಟ್ ನನಗೆ ಈಗಲೂ ನೆನಪಿರೋ ಕಾರಣ ನನಗೆ ಈಗ ಅಷ್ಟು ಜೋರು ಭಯ ಇದೆ, ಹೌದಾ? ವಿಚ್ ಮೀನ್ಸ್ ಪಾಸ್ಟ್ ಈಸ್ ಆಲ್ರೆಡಿ ದೇರ್ ಇನ್ ದಿ ಪ್ರೆಸೆಂಟ್, ಬಟ್ ದಿ ಸ್ಟೋರಿ ಆ್ಯಂಡ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪಾಸ್ಟ್ ಇಸ್ ನಾಟ್ ದೇರ್. ಸೊ ನಾವು ಯೂಸ್ ಮಾಡುವಂಥ ಟೆಕ್ನಿಕ್ ಈಗ ಟ್ರಾನ್ಸ್ಪರ್ಸನಲ್ ರಿಗ್ರೆಷನ್ ಥೆರಪಿ ಅಂತ ಹೇಳ್ತಾರೆ, ಟಾಸೋ ಅಂತ. ನೀವು ಬಹುಶಃ ಗೂಗಲ್ ಮಾಡಿದ್ರೆ ನಿಮಗೆ ಒಂದು ಅದರ ಬಗ್ಗೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಾಗ್ಬೋದು. ಟಾಸೋ ರಿಗ್ರೆಷನ್ ಥೆರಪಿ, ಟ್ರಾನ್ಸ್ಪರ್ಸನಲ್ ರಿಗ್ರೆಷನ್ ಥೆರಪಿ ಅಂತಿದೆ. ಸೊ ಅದರ ಟೆಕ್ನಿಕ್ಗಳನ್ನು ನಾವು ಯೂಸ್ ಮಾಡುವಾಗ ನಾವು ಎಮೋಷನ್ಸ್, ಫೀಲಿಂಗ್ಸ್ ಮತ್ತು ಬಾಡಿಯಲ್ಲಿ ಈಗ ನಿಮಗೆ ಭಯ ಆಗ್ತದೆ ಅಂದರೆ ಭಯ ಎಲ್ಲೋ ಒಂದು ಕಡೆ ಫೀಲ್ ಆಗ್ತದೆ, ಸ್ಟೋರ್ ಆಗಿರ್ತದೆ ಬಾಡಿಯಲ್ಲಿ, ಎಲ್ಲರ ಕಡೆ ಆ ಎನರ್ಜಿ ಸ್ಟೋರ್ ಆಗಿರ್ತದೆ. ಆ ಬಾಡಿಯಲ್ಲಿ ಸ್ಟೋರ್ ಆಗಿರೋ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಅವರನ್ನು ಪಾಸ್ಟಿಗೆ ಅದನ್ನು ಒಂದು ಬ್ರಿಡ್ಜ್ ಇದ್ದಾಗೆ, ಅದು ಈ ತುದಿಯಿಂದ ಆ ತುದಿಗೆ. ಸೊ ಬಿಕಾಸ್ ಪಾಸ್ಟ್ ಈಸ್ ಲಿವಿಂಗ್ ವಿತ್ ದಿ ಪ್ರೆಸೆನ್ಸ್. ಈಗ ಪಾಸ್ಟ್ ಲೈಫಲ್ಲಿ ಸೊಂಟ ಕೇಟ್ ಬಿದ್ದಿದೆ, ಸೊಂಟ ನೋವಿದೆ. ಈ ಲೈಫಲ್ಲಿ ಸೊಂಟ ನೋವು ಏನು ಮಾಡಿದ್ರು ಕ್ಲಿಯರ್ ಆಗೋದಿಲ್ಲ. ಸೊ ಈಗ ಆ ಪೈನನ್ನು ಹಾಗೇ ಇಟ್ಕೊಂಡು ಆ ಪೈನನ್ನು ಅವ್ರ ಹತ್ರ ಕರೆಕ್ಟಾಗಿ ಫೀಲ್ ಮಾಡ್ಲಿಕ್ಕೆ ಹೇಳಿ ನಮ್ಮ ಟೆಕ್ನಿಕ್ ನಾವು ಉಪಯೋಗಿಸ್ತಾ ಅದು ಫಸ್ಟ್ ಟೈಮ್ ಎಲ್ಲಿ ಇಂಜುರಿ ಆಯಿತು ಅಲ್ಲಿಗೆ ಅವರನ್ನು ಡೈರೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಾವು ವಾಯ್ಸ್ ಗೈಡೆಡ್ ಸೆಷನ್ಸ್ ಮಾಡ್ತೀವಿ. ನಾವು ವಾಯ್ಸ್ ಗೈಡೆನ್ಸ್ ಕೊಡ್ತಿದ್ದಾಗೆ ಕ್ಲೈಂಟಿಗೆ ಆಟೋಮೆಟಿಕಲಿ ಇದು ಹೀಗಾಗಿದೆ ಅನ್ನೋ ಒಂದು ಅವೇರ್ನೆಸ್ ಬರ್ತಾ ಹೋಗ್ತದೆ. ಕೆಲವರಿಗೆ ಕಾಣ್ತದೆ, ಕೆಲವರಿಗೆ ಕೇಳ್ತದೆ, ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಸೊ ಟ್ರಾನ್ಸ್ ಸ್ಟೇಟಲ್ಲಿ ಮಾಡುವಂಥ ಟೆಕ್ನಿಕ್ಸ್ ಹೆಚ್ಚಾಗಿ ರಿಗ್ರೆಷನ್ ನಡೆಯುವಂಥದ್ದು ಟ್ರಾನ್ಸ್ ಸ್ಟೇಟಲ್ಲಿ. ಟ್ರಾನ್ಸ್ ಹೇಳಿದ್ರೆ ಒಂದು ನೀವು ಈಗ ಡ್ರೀಮಲ್ಲಿ ಇದ್ರೆ ಹೇಗಿರ್ತದೆ ಹಾಗೆ, ಅದು ಪ್ರಾಪರ್ ಅವೇರ್ನೆಸ್ ಇದ್ದಾಗೂ ಇರುತ್ತೆ, ಇಲ್ಲದಾಗೂ ಇರುತ್ತೆ. ಪೂರ್ತಿ ಎಚ್ಚರ ಇದೆ ಯಾಕೆ ಹೇಳಿದ್ರೆ ಎಚ್ಚರ ಇದೆ, ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇರೋ ಕಾರಣ ನೀವು ಒಂದು ಸ್ವಲ್ಪ ಅರೆಮಂಪರಲ್ಲಿ ಇದ್ದಾಗಿರ್ತೀರ ಕೇಳಿದ್ರೆ ಅದು ಇರ್ತೀರಿ. ಸೊ ಅಂಥ ಮೊಮೆಂಟಲ್ಲಿ ಈ ಥರದ ಲಾಕ್ ಆಗಿರುವಂಥ ಮೆಮೊರೀಸು ತುಂಬ ಈಸಿಯಾಗಿ ಸಿಗ್ತದೆ ಅಂತ ಲೆಕ್ಕ. ಎಲ್ಲದರ ಅವೇರ್ನೆಸ್ ಇರ್ತದೆ, ಕಾನ್ಶಿಯಸ್ ಅವೇರ್ನೆಸ್ ಇರ್ತದೆ. ಸೆಷನ್ನ ಕೊನೆಗೆ ಹೆಚ್ಚಾಗಿ ಕ್ಲೈಂಟ್ಗಳಿಗೆಲ್ಲ ನೆನಪಿರ್ತದೆ, ಏನೇನು ನೋಡಿದ್ದಾರೆ, ಏನು ಕೇಳಿದ್ದಾರೆ, ಯಾಕಾಯಿತು, ಏನಾಯಿತು ಕ್ಲಿಯರ್ ಇರ್ತದೆ. ಮತ್ತು ಬಾಡಿಯಲ್ಲಿ ಫೀಲಿಂಗ್ಸ್ ಇರ್ತದೆ. ಸೊ ಅದರ ಬೇಸಿಸ್ನ ಮೇಲೆ ಯಾವ ಪೇನ್ ಎಲ್ಲೆಲ್ಲಿದೆ ಅಂತ ಹೇಳೋದಕ್ಕೆ ಅದಕ್ಕೆ ಒಂದು ಲೆಕ್ಕಾಚಾರ ಇದೆ. ಸೊ ಆ ಬೇಸಿಸಲ್ಲಿ ಅವರಿಗೆ ನಾವು ಗೈಡ್ ಮಾಡ್ತಾ ಹೋಗ್ತೀವಿ. ಬಟ್ ರಿಗ್ರೆಷನ್ ಹೇಳುವಂಥದ್ದು ಯೂಶ್ವಲಿ ನಾವು ವಾಯ್ಸ್ ಗೈಡೆಡ್ ಸೆಷನ್ಸ್ ಕೊಡುವಂಥದ್ದು, ಕ್ಲೈಂಟನ್ನು ಟ್ರಾನ್ಸ್ ಸ್ಟೇಟಿಗೆ ಕರ್ಕೊಂಡು ಹೋಗುವಂಥದ್ದು ಯಾವುದೋ ಒಂದು ಟೆಕ್ನಿಕ್ ಯೂಸ್ ಮಾಡಿ ಅವರಿಗೆ ಕ್ಲೈಂಟಿಗೆ ಯಾವ್ದು ಈಸಿ ಆಗ್ತದೆ ಅದು. ಒಂದು ಪೆಂಡುಲಮಿಂದ ಶುರು ಮಾಡಿ ವಾಯ್ಸ್ ಗೈಡೆನ್ಸ್, ಹಿಪ್ನೋಸಿಸ್ ವರೆಗೆ ಹಲವಾರು ಟೆಕ್ನಿಕ್ಗಳಿದಾವೆ ಟ್ರಾನ್ಸ್ ಅನ್ನ ಇಂಡ್ಯೂಸ್ ಮಾಡ್ಲಿಕ್ಕೆ. ಈಗ ನಾನೀಗ ಮಾತಾಡ್ತಾ ಇದ್ದೇನೆ, ನೀವು ಫುಲ್ ಗಮನ ಇಟ್ಟು ಕೇಳ್ತಾ ಇದ್ದೀರಿ. ಈಗ ನರೇಂದ್ರ ಮೋದಿ ಮಾತಾಡ್ತಾ ಇರ್ತಾರೆ, ಎವ್ರಿಬಡಿ ಈಸ್ ಜಸ್ಟ್ ಲಿಸನಿಂಗ್ ಟು ಹಿಮ್. ಟೆಕ್ನಿಕಲಿ ಯು ಆರ್ ಇನ್ ಅ ಟ್ರಾನ್ಸ್ ಸ್ಟೇಟ್. ನೀವು ಮೂವಿ ನೋಡ್ತಾ ಇದ್ದೀರಿ, ಮೂವಿಯಲ್ಲಿ ಕ್ಯಾರೆಕ್ಟರ್ ಏನು ಬಾರಿ ಕಷ್ಟದಲ್ಲಿ ಬೇಜಾರದಲ್ಲಿ ಅಳ್ತಾ ಇದ್ದಾಳೆ, ಹೀರೋಯಿನ್ ಅಳ್ತಾ ಇದ್ದಾಳೆ, ನೀವು ಅಳ್ತಾ ಇದ್ದೀರಿ. ಯಾಕೆ ನಿಮ್ಮ ಲೈಫಲ್ಲಿ ಏನಾಯ್ತು? ಏನೂ ಆಗಿಲ್ಲ. ಬಟ್ ಯು ಆರ್ ಕನೆಕ್ಟಿಂಗ್ ಟು ಸಮಥಿಂಗ್ ಇನ್ ಯುವರ್ ಓನ್ ಪಾಸ್ಟ್. You are in trance. Oh, okay. So you are technically hypnotized also. So ಒಬ್ಬರೇನೋ ಬೇಜಾರು ಹೇಳ್ತಿದ್ದಾರೆ, ಅಳ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ we start crying with them. You are in trance. That is why you are crying, because you are connected to your own past. But ನಮಗೆ ನೆನಪಿರಲ್ಲ, ಅದು ನೆನಪಿರೋದಿಲ್ಲ ಅಷ್ಟೇ. ಕಂಟಿನ್ಯೂಸ್ಲಿ ಅಷ್ಟೊತ್ತೆ ಆದ್ರೂ ಮಾತಾಡ್ತಾ ಇರುವಾಗಲೂ ಕೂಡ we are in the trance. Trance is a very relaxed state of mind. ಅಲ್ಲಿ ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡೋದಿಲ್ಲ. ಹೌದು. ಓಕೆ, ಸಿ ಲೆಟ್ಸ್ ಎಕ್ಸಾಂಪಲ್, ಈಗ ಒಂದು ಟೆಂಪಲ್ ಹೋದ್ವಿ ಅಂತ ಆದರೆ ಟೆಂಪಲಲ್ಲಿ ಕೂತ್ಕೊಂಡ ತಕ್ಷಣ ಕೆಲವು ಟೆಂಪಲಲ್ಲಿ ನಾನು ಶಿರ್ಸಿಗೆ ಮಾರಿಕಾಂಬ ಲಾಂಗ್ ಟರ್ಮಿಂದ ಹೋಗ್ಬೇಕು ಅಂದ್ಕೊಳ್ತಿದ್ದೆ, ಆಗ್ತಿರ್ಲಿಲ್ಲ. ಬಟ್ ಒಂದ್ಸಲ ನಾನು ಹೋದಾಗ ಅದು ಎಲ್ಲಿಂದ ಬಂತ ಗೊತ್ತಿಲ್ಲ, ಸ್ಟೋರ್ ಆಗಿದ್ದು, ಕೂತ್ಕೊಂಡಿದ್ದೆ 1/4 ಗಂಟೆ ನೀರು ಇಳಿತಾ ಇದೆ. ಐ ಡೋಂಟ್ ನೋ ವೇರ್ ಇಟ್ ಫೆಲ್ಟ್, ಬಟ್ ತುಂಬ ಹತ್ತಿದ್ದೀನಿ. ಸೊ ಮೆನಿ ಪೀಪಲ್ ಹ್ಯಾವ್ ದಿಸ್ ಎಕ್ಸ್ಪೀರಿಯನ್ಸ್. ದೇವ್ರಿಗೆ ಮುಂದೆ ನಿಂತ್ಕೊಂಡ್ರೆ ದೇ ಜಸ್ಟ್ ಕ್ರೈ. ಸೊ temples are designed like that. ಅಲ್ಲಿ why people cry actually there? She knows better about that. ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೇವೋ ಅಲ್ಲಿ ಆ ಡೈಟಿಯ ಒಂದು ಏನ್ ಹೇಳುದು ಎನರ್ಜಿ ಲೆವೆಲ್ ಇರ್ತದಲ್ಲ, ಆ ಎನರ್ಜಿ ಫ್ರೀಕ್ವೆನ್ಸಿಗೆ ನಾವು ಮೀಟ್ ಆದ್ವಿ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ, ವಿ ಆರ್ ಓವರ್ವೆಲ್ಮ್ಡ್ ವಿತ್ ದಟ್. ಖುಷಿಯಾಗಿ ಓವರ್ವೆಲ್ಮ್ಡ್ ಅಂತ ಹೇಳಿದ್ರೆ, ನನಗೂ ಇದೊಂದು ಸಿಗ್ಲಿಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಭಾವನೆ. ನಾನು ಧನ್ಯಳಾದೆ, ನೀವು ನನ್ನನ್ನ ಗಮನಿಸಿದ್ರಿ ಅನ್ನೋದಕ್ಕೆ ನಾನು ಧನ್ಯಳಾದೆ ಅನ್ನುವಂತ ಒಂದು ಫೀಲಿಂಗ್, ಅದನ್ನ ಓವರ್ವೆಲ್ಮಿಂಗ್ ಅಂತ ಹೇಳ್ತೇವೆ. ಸೊ ಆ ಫೀಲಿಂಗ್ ಬಂದಾಗ ಎಂತಾಗ್ತದೆ ಅಂತ ಹೇಳಿದ್ರೆ, ಗೊತ್ತಿಲ್ಲದ ಹಾಗೆ ಅಳ್ತಾ ಇರ್ತೇವೆ. ಇಟ್ಸ್ ಅವರ್ ಕಾನ್ಶಿಯಸ್ನೆಸ್ ಮೀಟಿಂಗ್ ಟು ದಟ್ ಡೈಟೀಸ್ ಕಾನ್ಶಿಯಸ್ನೆಸ್, ಅಂದ್ರೆ ದಟ್ ಮೀಟಿಂಗ್ ಪಾಯಿಂಟ್. ಈಗ ನಾವು ಕೆಲವು ದೇವಸ್ಥಾನಗಳಿಗೆ ಹೋಗ್ತೇವೆ, ಹೋಗುವಾಗ ಬೇರೆ ವಿಚಾರಗಳು ನಮ್ಮ ತಲೆಯಲ್ಲಿ ಓಡಾಡ್ತಾ ಇರಬಹುದು. ಆಗ ನಾವು ಮೆಕ್ಯಾನಿಕಲ್ ಆಗಿ ಹೋಗಿ ಬರ್ಬಹುದು ದೇವಸ್ಥಾನಗಳಿಗೆ, ನಮ್ಗೇನು ಅನ್ನಿಸದೆ ಇರಬಹುದು.
ಆದ್ರೆ ಕೆಲವು ಸಮಯದಲ್ಲಿ ತುಂಬಾ ಭಕ್ತಿ ಭಾವದಿಂದ ಹೋಗ್ತೇವೆ, ಏನೋ ಒಂದು ಇಟ್ಕೊಂಡು ಹೋಗ್ತೇವೆ, ಏನೋ ಒಂದು ಬೇಕಾಗಿರ್ತದೆ ಅಥವಾ ಏನೋ ಒಂದು ಫೀಲ್ ಮಾಡ್ಬೇಕಾಗ್ತದೆ ಅಥವಾ ಒಂದು ಮನಸ್ಸಿಗೆ ಶಾಂತಿ ಅಥವಾ ನೆಮ್ಮದಿ ಬೇಕಾಗ್ತದೆ. ಅಂತಹ ಸಮಯದಲ್ಲಿ ಎಷ್ಟು ನಾವು ಇಂಟೆನ್ಸ್ ಆಗಿ ಅದನ್ನ ಫೀಲ್ ಮಾಡ್ತೇವೆ ಅಂಡ್ ಅಲ್ಲಿ ಓಪನ್ನೆಸ್ ಇರ್ತದೆ ನಮಗೆ ತಗೊಳ್ಳುವಂಥದ್ದು. ಅಂತ ಸಮಯದಲ್ಲಿ ನಾವು ಆ ದೇವರ ಫ್ರೀಕ್ವೆನ್ಸಿಗೆ, ಆ ಡೈಟಿಯ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂತ ಸಮಯದಲ್ಲಿ ಇದಾಗ್ತದೆ. ಆನ್ ದ ಫ್ಲಿಪ್ ಸೈಡ್ ನೋಡೋದಿದ್ರೆ ನಮ್ಮಲ್ಲಿ ಯಾವ ದುಃಖ ಇರ್ತದ, ತುಂಬಾ ಜನರಿಗೆ ಹೇಳ್ಕೊಳ್ಳಿಕ್ ಆಗದೇ ಇರುವಂತಹ ಏನು ನೋವುಗಳಿರ್ತವೆ, ಆ ಸಮಯದಲ್ಲಿ ಆ ಒಂದು ಏನ್ ಹೇಳುದು ಫ್ರೀಕ್ವೆನ್ಸಿಯಲ್ಲಿ ನಮಗೊಂದು ಮದರ್ಲಿ ಅಥವಾ ಒಂದು ರೀತಿಯ ಕಂಫರ್ಟ್, ಸೇಫ್ ಫೀಲಿಂಗ್ ಬರ್ತದೆ, ಒಂದು ಕೇರ್ಡ್ ಅಂಡ್ ಲೌಡ್ ಫೀಲಿಂಗ್ ಬರ್ತದೆ. ಆ ಫೀಲಿಂಗ್ ಬಂದಾಗ ಇಟ್ ಇಸ್ ಅ ಸೇಫ್ ಸ್ಪೇಸ್ ಫಾರ್ ಅಸ್ ಟು ಎಕ್ಸ್ಪ್ರೆಸ್. ಸೊ ಗೊತ್ತಿಲ್ಲದೆ ಇರುವ ಹಾಗೆ ನಮ್ಮ ನೋವುಗಳು ಕರಗಿ ಹೋಗುವಂತಹ ಸಮಯ ಆಗಿತ್ತು. ಸೊ ಅಲ್ಲಿ ಆಟೋಮ್ಯಾಟಿಕ್ ಹೀಲಿಂಗ್ ಆಗುತ್ತೆ ಅಂತ ಹೇಳಿ ಇಂಡೈರೆಕ್ಟ್ ರಿಗ್ರೆಷನ್ ಆಯ್ತಲ್ಲ, ಇಲ್ಲಿ ಯಾವುದೇ ವಾಯ್ಸ್ ಗೈಡೆನ್ಸ್ ಇಲ್ಲ, ಬಟ್ ಆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಟೋಮೆಟಿಕ್ ಆಗಿ ಕಾನ್ಶಿಯಸ್ ಲೆವೆಲ್ಗೆ ಬರದೇನೆ ಪ್ರಾಸೆಸ್ ಆಗ್ತಾ ಉಂಟು. ನೀವು ಅಳ್ತಾ ಇದ್ದೀರಿ ಅಂದ್ರೆ ಪ್ರಾಸೆಸ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಸೊ ಪ್ರಾಸೆಸ್ ಆಗ್ತಾ ಉಂಟು ಅಂತ. ಪ್ರತಿಯೊಂದು ಟೆಂಪಲ್ ಕೂಡ, ಪ್ರತಿಯೊಂದು ಡಯಟಿ, ಯಾವ ಡಯಟಿ ಅವರನ್ನ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು, ಅದಕ್ಕೆ ಯಾವ ಆಗಮಶಾಸ್ತ್ರದ ಯಾವ ಸಿದ್ಧಾಂತಗಳ ಪ್ರಕಾರ ಅದಕ್ಕೆ ಪೂಜೆ ಆಗಬೇಕು, ಯಾವ ಥರದ ರೇಡಿಯೇಷನ್, ಯಾವ ಥರದ ಫ್ರೀಕ್ವೆನ್ಸಿ, ಯಾವ ಥರದ ಎನರ್ಜಿ, ಅರ್ತ್ ಎನರ್ಜಿ ಹೇಗಿದೆ. ಹೆಚ್ಚಿನ ಟೆಂಪಲ್ಗಳೆಲ್ಲ ಜಿಯೋಪಥಿಕ್ ಸೆಂಟರ್ಗಳಲ್ಲೇ ಇರುವಂಥದ್ದು. ಯಾವ ಥರದ ಅರ್ತ್ ಎನರ್ಜಿ ಜಾಸ್ತಿ ಇದೆ, ಯಾವ ಥರದ ಕಾಸ್ಮಿಕ್ ಎನರ್ಜಿ ವ್ಯತ್ಯಾಸ ಇದೆ, ಅದಕ್ಕೆ ಸರಿಯಾದ ದೇವತೆಗಳನ್ನು ಇನ್ಸ್ಟಾಲ್ ಮಾಡುವಂಥ ಸಿಸ್ಟಮ್. ಸೊ ಒಂದೊಂದು ಪರ್ಪಸ್ಸಿಗೆ ಒಂದೊಂದು ಟೆಂಪಲ್. ಸೊ ನೀವು ಆ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ನಿಮ್ಮ ಎನರ್ಜಿ ಲೆವೆಲಲ್ಲಿ ಬದಲಾವಣೆಗಳು ಬರ್ತವೆ. ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಇದೆ, ಮೂಲಾಧಾರ ಚಕ್ರ ಬ್ಲಾಕ್ ಇದ್ರೆ ಸ್ಟಾಗ್ನೆನ್ಸ್ ಇರ್ತದೆ, ಮುಂದೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮೂಲಾಧಾರಕ್ಕೆ ಗಣಪತಿ ಅಧಿಪತಿ ಅಂತ ಲೆಕ್ಕ. ಸೊ ಗಣಪತಿ ವಿಘ್ನ ನಿವಾರಕ ಅಂತಲೂ ಲೆಕ್ಕ. ಸೊ ಸಮಥಿಂಗ್ ಇಸ್ ಸ್ಟಾಗ್ನೆಂಟ್ ಇನ್ ಯುವರ್ ಸ್ಪೇಸ್, ಯು ವಾಂಟ್ ಇಟ್ ಟು ಮೂವ್, you pray to him. Okay, ಹೌದು. So his energy is capable of get things moving. ಸೊ ನೀವು ಗಣಪತಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಪ್ರಾರ್ಥನೆ ಮಾಡಿ ಕೂತು ಎಲ್ಲಿಯಾದ್ರೂ, ಈಗ ಶ್ರುತಿ ಹೇಳಿದಾಗೆ ಆ ಒಂದು ಓವರ್ವೆಲ್ಮಿಂಗ್ ಫೀಲಿಂಗ್ ಆಗಿ ಒಂದು ಹತ್ರಿ ಅಥವಾ ಏನಾದ್ರೂ ಒಂದು ನಿಮ್ಮಲ್ಲಿ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂತ ಆದ್ರೆ ಆಟೋಮ್ಯಾಟಿಕಲಿ ಬ್ಲಾಕ್ ಕ್ಲಿಯರ್ ಆಗ್ತದೆ. ಓಕೆ, ಈಗ ನಮ್ಮಲ್ಲಿ ಮೇಜರ್ಲಿ ವಿ ಅಡ್ರೆಸ್ 7 ಡಿಫ್ರೆಂಟ್ ಚಕ್ರಾಸ್ ಅಲ್ವಾ? ಸೊ ಈಸ್ ದೇರ್ 7 ಡಿಫ್ರೆಂಟ್ ಚಕ್ರನು, ಕ್ಯಾನ್ ಯು ಬ್ರೀಫ್? ಸೊ ಯಾವ ಚಕ್ರ ಬ್ಲಾಕ್ ಇದ್ದಾಗ ಏನೇನು ಪ್ರಾಬ್ಲಮ್ ಬರುತ್ತೆ, ಹೌ ವಿ ಕ್ಯಾನ್ ಹೀಲ್ ದ್ಯಾಟ್? ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ. 7 ಚಕ್ರಗಳು ಮೇಜರ್ ಚಕ್ರಗಳು. ಇದಲ್ಲದೆ ಬೇರೆ ಬೇರೆ ಹೀಲಿಂಗ್ ನ ಟೆಕ್ನಿಕ್ಗಳಲ್ಲಿ ನೀವು ಮತ್ತಷ್ಟು ಡೀಪ್ ಹೋದ್ರೆ 250ಕ್ಕೂ ಹೆಚ್ಚು ಚಕ್ರಗಳನ್ನ ಐಡೆಂಟಿಫೈ ಮಾಡ್ತಾರೆ. ರೆಡಿಕಲ್ ಹೀಲಿಂಗ್ ಅಲ್ಲಿ 250 ಚಕ್ರಕ್ಕೂ ಹೆಚ್ಚು ಚಕ್ರಗಳನ್ನ ಐಡೆಂಟಿಫೈ ಮಾಡ್ತಾರೆ. ಅಕ್ಯುಪ್ರೆಷರ್ ನನ್ನು ಕೂಡ ನೀವು ಚಕ್ರಗಳನ್ನು ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತದೆ. ಅಕ್ಯುಪ್ರೆಷರ್ ಕೂಡ ಎನರ್ಜಿ ಸೆಂಟರ್ಗಳ ಮೇಲೆ ಕಳರಿ ಇದರಲ್ಲಿ ಮರ್ಮ ಪಾಯಿಂಟ್ ಹೇಳುವಂಥದ್ದು ಕೂಡ ಅದಕ್ಕೇನೆ. ಮರ್ಮ ಪಾಯಿಂಟ್ಸ್ ಕೂಡ ಎನರ್ಜಿ ಸೆಂಟರ್ಸ್, ನಮ್ಮ ಪ್ರಾಣ ಹರಿದಾಡುವಂತಹ ವ್ಯವಸ್ಥೆ. ಈಗ ನೀವೇನು ಯೋಚನೆ ಮಾಡ್ತೀರೋ ಆ ಯೋಚನೆ ಬಂದ ತಕ್ಷಣ ಆ ಯೋಚನೆಗೆ ಸರಿಯಾದಂತಹ ಒಂದು ಭಾವನೆ ಡೆವಲಪ್ ಆಗ್ತದೆ ನಮಗೆ. ಈಗ ನೀವು ನಾಳೆ ಒಂದು ಕಾರ್ ಬೇಕು ಅಂತ ಇಟ್ಕೊಳ್ಳಿ, ನೀವು ಕಾರ್ ಬಗ್ಗೆ ಯೋಚನೆ ಮಾಡಿದ್ರಿ, ನಾನು ಕಾರ್ ಓಡಿಸ್ತಾ ಇದ್ರೆ ಹೇಗಿರ್ಬೋದು ಅಂತ ನಿಮ್ಮ ಥಾಟ್ ಪ್ರೊಸೆಸ್ ಮುಂದೆ ಹೋಗ್ತದೆ. ಮುಂದೆ ಹೋಗುವಾಗ ನೀವೊಂದು ಇಮ್ಯಾಜಿನೇಷನ್ಗೆ ಬರ್ತೀರಿ. ಕಾರ್ನ ನೀವು ತಗೊಂಡ್ರೆ ಅಥವಾ ಕಾರ್ನ ನೀವು ಓಡಿಸ್ತಾ ಇದ್ರೆ, ಕಾರಲ್ಲಿ ನೀವು ಡ್ರೈವ್ ಮಾಡ್ತಾ ಇದ್ರೆ ಹೇಗಿರ್ಬೋದು ಅನ್ನೋ ಒಂದು ಫೀಲಿಂಗ್ ಅನ್ನು ಡೆವಲಪ್ ಮಾಡ್ತೀರಿ. ಈಗ ಇಮ್ಯಾಜಿನೇಷನ್ ಆಕ್ಷನ್ಗೆ ಬಂತು. ಆಕ್ಷನ್ಗೆ ಬರುವಾಗ ನಿಮಗೆ ಒಂದು ಎಮೋಷನ್ ಡೆವಲಪ್ ಆಯಿತು, ಒಂದು ಫೀಲಿಂಗ್ ಡೆವಲಪ್ ಆಯಿತು, ಒಂದು ಭಾವನೆ ಬಂತು. ನನಗೆ ಒಂದು ಖುಷಿ ಇರ್ಬೋದು, ಒಂದು ಅಚೀವ್ಮೆಂಟ್ ಮಾಡಿದ ಫೀಲಿಂಗ್ ಇರ್ಬೋದು, ಪ್ರೌಡ್ ಫೀಲಿಂಗ್ ಇರ್ಬೋದು, ಸಮ್ ಫೀಲಿಂಗ್ ಯು ಡೆವಲಪ್. ಆ ಫೀಲಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಈಸ್ ಇನ್ ನೇಚರ್. ಎಮೋಷನ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಅದಕ್ಕೆ ಸಂಚಾರ ಮಾಡುವ ಕೆಪಬಿಲಿಟಿ ಇದೆ. ಎನರ್ಜಿ ಸಂಚಾರ ಆಗ್ಬೇಕಲ್ಲ. ಯೋಚನೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಇಟ್ಕೊಂಡ್ರೆ ಎಮೋಷನ್ಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು. ಆಯ್ತಾ? ಸುಮ್ಮನೆ ಅರ್ಥ ಆಗ್ಲಿಕ್ಕೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಇದು ಫ್ಲೋ ಆಗುವಂತಹ ಎನರ್ಜಿ. ಭಾವನೆಗಳು ಯಾವಾಗಲೂ ಫ್ಲೋ ಆಗುವಂಥದ್ದು. ದೇ ಗೆಟ್ ಎಕ್ಸ್ಪ್ರೆಸ್ಡ್, ದೇ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒನ್ ಪರ್ಸನ್ ಟು ಅನದರ್ ಪರ್ಸನ್, ಆರ್ ಇನ್ ಯುವರ್ ಓನ್ ಬಾಡಿ ದೇ ಮೂವ್. ಸೊ ವೆನ್ ದೇ ಸ್ಟಾರ್ಟ್ ಮೂವಿಂಗ್ ದೇ ಬಿಕಮ್ ಯುವರ್ ಪ್ರಾಣ. ಪಂಚ ಪ್ರಾಣಗಳನ್ನು ಹೇಳ್ತಾರೆ. ಪಂಚಪ್ರಾಣಗಳನ್ನ, ಪಂಚಕೋಶಗಳನ್ನು ಹೇಳ್ತಾರೆ, ಪಂಚಪ್ರಾಣಗಳನ್ನು ಹೇಳ್ತಾರೆ. ಈ ಪಂಚಪ್ರಾಣಗಳ ಸರ್ಕ್ಯುಲೇಷನ್ ಹೇಗೆ, ಪ್ರಾಣದ ಸಂಚಾರ ಹೇಗಾಗ್ತದೋ
ಅದರ ಬೇಸಿಸ್ನ ಮೇಲೆ ಚಕ್ರಗಳು ಫಾರ್ಮ್ ಆಗ್ತವೆ. ದೇ ಆರ್ ದಿ ಎನರ್ಜಿ ಸೆಂಟರ್ಸ್ ವೇರ್ ಮೆನಿ 72,000 ನಾಡಿಗಳಿದ್ದಾವೆ ಈ ಪ್ರಾಣ ಸಂಚಾರ ಆಗಲಿಕ್ಕೆ. ಬೇರೆ ಬೇರೆ ಡೈರೆಕ್ಷನಲ್ಲಿ ಬೇರೆ ಬೇರೆ ಕಡೆ ಪ್ರತಿಯೊಂದು ಆರ್ಗನಿಗೂ ಕೂಡ ಈ ಪ್ರಾಣದ ಎನರ್ಜಿಯನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡುವಂಥ ಸಿಸ್ಟಮ್ ಇದೆ ನಮ್ಮದು. 72,000 ನಾಡಿಗಳಿದ್ದಾವೆ. ಈ ನಾಡಿಗಳು ಬೇರೆ ಬೇರೆ ಜಾಗದಲ್ಲಿ ಜಾಯಿಂಟ್ ಆಗ್ತವೆ, ಮೀಟ್ ಆಗುವಂಥ ಪ್ಲೇಸಸ್. ಅಂದರೆ ಒಂದರ ಮೇಲೊಂದು ಹೋಗುವಂಥದ್ದು. ನೀವೀಗ ಫುಲ್ ಬಂಚ್ ಆಫ್ ವೈರನ್ನು ಎಲ್ಲ ರಾಶಿ ಹಾಕಿದರೆ ಒಂದು ವೈರ್ ಇನ್ನೊಂದು ವೈರ್ನ ಮೇಲೆ ಬೇರೆ ಬೇರೆ ಕಡೆಯಲ್ಲಿ ಹೋಗ್ತಾ ಇರ್ತದಲ್ಲ, ಆ ಥರ ಇರೋ ಎನರ್ಜಿ ಸೆಂಟರ್ಗಳಲ್ಲಿ 7 ಮುಖ್ಯ ಚಕ್ರಗಳು, ಮೇಜರ್ ಎನರ್ಜಿ ಸೆಂಟರ್ಸ್ ವೇರ್ ಮೆನಿ ನಾಡೀಸ್ ಜಾಯಿನ್ ಟುಗೆದರ್. ನಾಟ್ ತರ ಫಾರ್ಮ್ ಆಗುತ್ತೆ. ನಮ್ಮ ಡೇ ಟು ಡೇ ಲೈಫಿಗೆ ನಮಗೆ ಅದು ಅರ್ಥ ಆಗುವ ಹಾಗೆ ಅಥವಾ ನಾವು ಅದನ್ನ ಆಕ್ಸೆಸ್ ಮಾಡುವಂತಹ ನಮ್ಮ ಮೆಟೀರಿಯಲಿಸ್ಟಿಕ್ ಲೈಫಿಗೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಬೆಟರ್ ಲೈಫ್ ಅನ್ನು ಈಸಿ ಆಕ್ಸೆಸ್ ಆಗಿ ಮಾಡ್ಕೊಳ್ಬಹುದು. ಅಂದ್ರೆ ಈಗ ನಾನು ಹೇಳ್ತಾ ಇರೋ ನಾಡಿಗಳ ಲೆಕ್ಕಾಚಾರ ಇದು ಪರ್ಫೆಕ್ಟ್. ಈಗ ನಾಡಿಗಳ ಬಗ್ಗೆ ಗೊತ್ತಿರೋರಿದ್ದಾರೆ, ನನಗೆ ಅದರ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ಬಟ್ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾದೇನಂದ್ರೆ ದೇ ಆರ್ ದಿ ಎನರ್ಜಿ ಸೆಂಟರ್ಸ್ ಆಫ್ ಅವರ್ ಬಾಡಿ. ನಮ್ಮ ಪ್ರಾಣಶಕ್ತಿಯನ್ನ ಸರಿಯಾಗಿ ಮೇಂಟೈನ್ ಮಾಡುವ, ಬ್ಯಾಲೆನ್ಸ್ ಮಾಡುವಂತ ಸಿಸ್ಟಮ್ ಅದು ಈ 7 ಚಕ್ರಗಳು. ಪ್ರತಿಯೊಂದು ಚಕ್ರಕ್ಕೂ ಅದರದ್ದೇ ಆದ ಒಂದು ಕಾರ್ಯವೈಖರಿಯ ಒಂದು ರೇಂಜ್ ಇದೆ. ಈಗ ಮೂಲಾಧಾರ ಚಕ್ರಕ್ಕೆ ಮುಖ್ಯವಾಗಿ ಬರುವಂಥ ಭಾವನೆಗಳು ಸ್ಟೆಬಿಲಿಟಿ, ಸೆಕ್ಯೂರಿಟಿ, ನಾನು ಸೇಫ್ ಆಗಿದ್ದೇನೆ ಅಂತ ಹೇಳುವಂಥ ಫೀಲಿಂಗು. ಹಾಗೆ ನಾನು ಸೇಫ್ ಇಲ್ಲ ಅಂತ ಹೇಳೋ ಎಲ್ಲ ರೀತಿಯ ಭಯ, ಎಲ್ಲ ರೀತಿಯ ಇನ್ಸ್ಟೆಬಿಲಿಟಿ, ಇನ್ಸೆಕ್ಯೂರಿಟಿಗಳು, ಈ ಎಲ್ಲ ಎನರ್ಜಿ ಯೂಶುವಲಿ ಮೂಲಾಧಾರ ಚಕ್ರಕ್ಕೆ ಹೋಗ್ತದೆ. ಅದು ಬ್ಲಾಕ್ ಆಗಿದ್ರೆ ನೆಗೆಟಿವ್ ಇಫೆಕ್ಟ್ಸ್ ಇರುತ್ತೆ. ಬ್ಲಾಕ್ ಅಂತ ಹೇಳಿದ್ರೆ ಈಗ ನೀವು ಒಂದು ಫ್ರೀಕ್ವೆನ್ಸಿಯ ಒಂದು ಲೆವೆಲ್ ತಗೊಂಡ್ರೆ ಲೋಯೆಸ್ಟ್ ಫ್ರೀಕ್ವೆನ್ಸಿಯಿಂದ ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ, ಭಯ ಅನ್ನೋದು ಲೋಯೆಸ್ಟ್ ಫ್ರೀಕ್ವೆನ್ಸಿಯಲ್ಲಿ ಇದ್ರೆ ಆನಂದ ಹೇಳುವಂಥದ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿಯಲ್ಲಿ ಇದೆ. ನೀವು ಫ್ರೀಕ್ವೆನ್ಸಿಯ ಲೆವೆಲ್ ಚೇಂಜ್ ಆದಾಗೆ ನಿಮ್ಮ ವೈಬ್ರೇಷನ್ ಚೇಂಜ್ ಆಗ್ತಾ ಹೋಗ್ತದೆ. ಎಷ್ಟು ನಿಮ್ಮ ಫ್ರೀಕ್ವೆನ್ಸಿಯ ವೈಬ್ರೇಷನ್ ನ ಲೆವೆಲ್ ಚೇಂಜ್ ಬೆಟರ್ ಆಗ್ತಾ ಹೋಗ್ತದೋ ಅಷ್ಟು ನೀವು ಆಸ್ ಅ ಸೋಲ್ ಯು ಆರ್ ಬಿಕಮಿಂಗ್ ಬೆಟರ್. ಯಾಕಂದ್ರೆ ಆನಂದ ಹೇಳುವಂಥದ್ದು ಫೈನಲ್ ಲೆವೆಲ್ ಆಫ್ ಫೀಲಿಂಗ್ ದ್ಯಾಟ್ ವಿ ಕ್ಯಾನ್ ಫೀಲ್. ಆಯ್ತಾ? ಸಚ್ಚಿತ್ತಾನಂದ ರೂಪ ಅಂತ ಹೇಳ್ತೇವೆ ನಾವು. ಅಂದ್ರೆ ಸತ್ಯ ಚಿತ್ ಅಂದ್ರೆ ನಮ್ಮ ಇಚ್ಛಾಶಕ್ತಿ ಇರ್ಬೋದು, ನಮ್ಮ ಮನಸ್ಸಿರ್ಬೋದು, ನಮ್ಮ ಕಾನ್ಷಿಯಸ್ನೆಸ್ ಇರ್ಬೋದು. ಆನಂದ ರೂಪದಲ್ಲಿರುವಂಥ ನಾವು ನಮ್ಮ ನಿಜವಾದ ಒಂದು ಬೀಯಿಂಗ್ ಅಂತ ಏನು ಹೇಳ್ತೀವಿ, ನಾವು ಇರೋದು ಹಾಗೆ ಅಂತ ಹೇಳೋದು. ಸೊ ಆ ಲೆವೆಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಈ ಒಂದು ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ಅನ್ನು ದಾಟಿ ಹೋಗ್ಬೇಕು. ಸೊ ಮೂಲಾಧಾರ ಚಕ್ರದಲ್ಲಿ ನಿಮಗೆ ಬೇಸಿಕ್ ಬರುವಂಥದ್ದು ಈ ಲೋ ಫ್ರೀಕ್ವೆನ್ಸಿಯ ಸ್ಟೆಬಿಲಿಟಿ, ಅರ್ತ್ ಎನರ್ಜಿ, ಅರ್ತಿಗೆ ಅತ್ಯಂತ, ಭೂಮಿಗೆ ಅತ್ಯಂತ ಹತ್ತಿರವಾದಂತಹ ಫೀಲಿಂಗ್ಸು, ಮೋಸ್ಟ್ ಕಾಮನ್ ಆದಂಥ ಫೀಲಿಂಗ್ಸು. ಭಯ ಪ್ರಾಣಿಗಳಿಗುಂಟು, ನಮಗುಂಟು. ಆದರೆ ನಮಗೆ ಅವೇರ್ನೆಸ್ ಉಂಟು, ಸ್ವಲ್ಪ ಬೆಟರ್ ಉಂಟು. ನಮಗೆ ವಿವೇಕ ಮತ್ತು ಬುದ್ಧಿ ಅನ್ನೋ 2 ಎಕ್ಸ್ಟ್ರಾ ಐಟಮ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಪ್ರಾಣಿಗಳಿಗೆ ಇಲ್ಲದೆ ಇರೋದು ನಮಗೇನಿದೆ ಅಂತ ಕೇಳಿದ್ರೆ ವಿವೇಕ ಮತ್ತು ಬುದ್ಧಿ ಇದೆ. ಆಮೇಲೆ ಫ್ರೀ ವಿಲ್ ಆಫ್ ಚಾಯ್ಸ್ ಇದೆ. ಇದನ್ನ ಇಟ್ಕೊಂಡು ನಾವು ನಮ್ಮ ಜೀವನನ ಕರೆಕ್ಟಾಗಿ ನಡೆಸಲಿಕ್ಕೆ ಹೊರಟ್ರೆ ಥಿಂಗ್ಸ್ ಕ್ಯಾನ್ ಬಿ ಬೆಟರ್ ಅಂತ. ಸೊ ಮೂಲಾಧಾರದಿಂದ ನೀವು ಮೇಲೆ ಬಂದರೆ ಸ್ವಾಧಿಷ್ಠಾನಕ್ಕೆ ಬಂತು. ಸ್ವಾಧಿಷ್ಠಾನ ನಮ್ಮ ಮೆಟೀರಿಯಲ್ ಲೈಫ್, ನಮ್ಮ ಜೀವನದ ಸುಖಗಳನ್ನು ಅನುಭವಿಸುವಂತಹ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರ್ಬೋದು, ಸಂತಾನಗಳನ್ನು ಉತ್ಪತ್ತಿ ಮಾಡುವಂಥ ಇರ್ಬೋದು, ನಮ್ಮ ಸೆಕ್ಷುವಲ್ ಎನರ್ಜೀಸ್ ಇರ್ಬೋದು, ರಿಪ್ರೊಡಕ್ಟಿವ್ ಕ್ರಿಯೇಟಿವಿಟಿ ಇರ್ಬೋದು. ಕ್ರಿಯೇಟಿವಿಟಿಯನ್ನೇ ಬೇರೆ ಬೇರೆ ಥರದಲ್ಲಿ ಹೇಳ್ತಾ ಹೋಗ್ಬೋದು ಅಲ್ಲ. ಆಮೇಲೆ ಅದಕ್ಕಿಂತ ಮೇಲೆ ನೀವು ಬಂತು ಅಂತಾದರೆ ಇದು ಮಣಿಪುರ ಚಕ್ರ ಬರ್ತದೆ. ಸೊ ಕಂಟ್ರೋಲ್ ಆಫ್ ಲೈಫ್, ಪವರ್ಫುಲ್ನೆಸ್, ಹೆಲ್ಪ್ಲೆಸ್ನೆಸ್ ಎಲ್ಲ ಅದಕ್ಕೆ ಬರ್ತದೆ. ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳುವಂತ ಆಕ್ಚುಲಿ ತುಂಬಾ ಮುಖ್ಯವಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ಒಂದು ಮೆಟೀರಿಯಲ್ ಲೈಫ್ ಮತ್ತೆ ಸ್ಪಿರಿಚುವಲ್ ಲೈಫ್ ನ ಬ್ಯಾಲೆನ್ಸ್ ಮೀಟ್ ಆಗುವಂತಹ ಪಾಯಿಂಟ್ ಇದು. ಇಲ್ಲಿ ನಮ್ಮ ಫ್ರೀ ವಿಲ್ ತುಂಬಾ ವರ್ಕ್ ಆಗುವಂತದ್ದು. ನಾವು ಯಾವ ಕಡೆಗೆ ಹೋಗ್ಬೇಕು ಅನ್ನುವಂಥದ್ದು ಅಥವಾ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನುವಂಥದ್ದು 2 ಮೀಟ್ ಆಗುವಂತಹ ಪಾಯಿಂಟ್ ಇದು. ಸೊ ಅಲ್ಲಿ ನಮ್ಮ ವಿಲ್ ಪವರ್ ಜಾಸ್ತಿ ಆಗುವಂಥದ್ದು, ನಮ್ಮ ಸೋಲ್ ವಿಲ್ ಇರಬಹುದು, ಹಾಗೆ ನಮ್ಮ ದೇಹದ ಶಕ್ತಿಯನ್ನ ನಾವು ಬಳಸಿಕೊಳ್ಳುವಂಥದ್ದು. ಎಲ್ಲವನ್ನ ಪ್ರಾಸೆಸ್ ಮಾಡುವಂತ ಕೆಪಬಿಲಿಟಿ, ಎಲ್ಲವನ್ನ ಮ್ಯಾನೇಜ್ ಮಾಡುವಂತ ಕೆಪಬಿಲಿಟಿ, ಕಂಟ್ರೋಲ್ ಮಾಡುವಂತ ಕೆಪಬಿಲಿಟಿ, ಇದೆಲ್ಲ ಮಣಿಪುರ ಚಕ್ರಕ್ಕೆ ಬರ್ತದೆ. ಕಾನ್ಫಿಡೆನ್ಸ್ ಎಲ್ಲ ಇದಕ್ಕೆ ಬರ್ತದೆ. ನಮ್ಮ ಒಂದು ಬೌಂಡ್ರಿ, ಬೌಂಡ್ರೀಸ್ ಅಲ್ಲಿ ಬರುತ್ತೆ. ಆಬ್ವಿಯಸ್ಲಿ ಕಂಟ್ರೋಲ್, ರೆಸ್ಪೆಕ್ಟ್ ಪವರ್ ಅಂತ ನಾವು ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿಂದ ಬರುವಂತದ್ದು. ಸೊ ಅಲ್ಲಿಂದ ನೀವು ಮತ್ತೆ ಮೇಲೆ ಬಂದ್ರಿ ಅಂತಾರೆ ಅನಾಥ ಚಕ್ರ, ಹಾರ್ಟ್ ಚಕ್ರ ಹೇಳ್ತೇವೆ, ಅನಾಥ ಚಕ್ರ ಹೇಳ್ತೇವೆ. ಸೊ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಮತ್ತು ಪ್ರೀತಿಯನ್ನು ಕೊಡುವಂಥ ಕೆಪಬಿಲಿಟಿ, ನಮ್ಮ ಬಗ್ಗೆ ನಮಗೆ ಇರುವಂತಹ ಪ್ರೀತಿ, ನಮ್ಮ ಬಗ್ಗೆ ನಮಗಿರುವಂಥ ವಿಶ್ವಾಸ. ಅದೇ ರೀತಿ ಎಲ್ಲ ರೀತಿಯ ಗ್ರೀಫ್, ಲಾಸ್ ಆಗಿ ಯಾರಾದರೂ
ತೀರಿ ಹೋದ್ರು, ನಿಮಗೊಂದು ದುಃಖ ಆಯಿತು, ಆ ದುಃಖ ಎಲ್ಲ ಯೂಶಲಿ ಸ್ಟೋರ್ ಆಗುವಂಥ ಏರಿಯಾ ಇದು. ಹಾಗಾಗಿ ಎಲ್ಲರೂ ಎದೆ ಹಿಡ್ಕೊಂಡು ಹೇಳುವಂಥದ್ದು. ಸೊ ಅಲ್ಲಿಂದ ನೀವು ಮತ್ತಷ್ಟು ಮೇಲೆ ಬಂದ್ರಿ ಅಂತಾದರೆ ವಿಶುದ್ಧ ಚಕ್ರಕ್ಕೆ ಬಂತು. ವಿಶುದ್ಧ ಚಕ್ರದಲ್ಲಿ ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ವರ್ತು, ನನ್ನ ವ್ಯಾಲ್ಯೂ, ನನ್ನ ಎಬಿಲಿಟಿ ಟು ಎಕ್ಸ್ಪ್ರೆಸ್. ನಾನು ಎಷ್ಟು ಮಾತಾಡ್ತೇನೋ ಅಷ್ಟು ನನಗೆ ವ್ಯಾಲ್ಯೂ ಜಾಸ್ತಿ. ಮಾತು ಮನುಷ್ಯನ ಯೋಗ್ಯತೆಗೆ ಡಿಸೈಡ್ ಮಾಡ್ತದೆ ಅಂತ ಹೇಳ್ತಾರೆ. ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿಲ್ಲ ಇದ್ರು ಎಲ್ಲಿ ಮಾತಾಡಬಾರ್ದು ಅಂತ ಗೊತ್ತಿರಬೇಕು ಹೇಳ್ತಾರೆ. ಸೊ ಈ ಥರದ ವಿಷಯಗಳೆಲ್ಲ ಯಾಕೆ ಬರ್ತದೆ ಅಂದರೆ ವಿಶುದ್ಧಿ ಚಕ್ರಕ್ಕೆ ಆ ಒಂದು ಕಾರ್ಯವೈಖರಿಯ ಒಂದು ಏರಿಯಾ. ಸೊ ಆವಾಗ ನಿಮಗೆ ಅದರಲ್ಲಿ ಬರುವಂಥ ಎಲ್ಲ ಮೇನ್ ವಿಷಯಗಳಂತ ಹೇಳಿದರೆ, ನನ್ನ ಈಗ ನಾನೇನು ಹೇಳಬೇಕು ಬಟ್ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ನಾನನ್ನು ಕಟ್ಟಿಟ್ಕೊಳ್ತಾ ಹೋದಾಗೆ ನನಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗದೇ ಇರುವಂಥ ಫೀಲಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ನನ್ನ ದುಃಖ, ನನ್ನ ವ್ಯಾಲ್ಯೂ ಕಡಿಮೆ ಆಯಿತು, ನನ್ನ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಯಿತು, ನನಗೆ ಗಿಲ್ಟ್, ಶೇಮ್ ಇದೆಲ್ಲ ಬಂತು. ಆಗ ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬೇರೆಯವರನ್ನು ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಟೋಮೆಟಿಕ್ಕಾಗಿ ನಮ್ಮ ಥ್ರೋಟ್ ಚಕ್ರ ಅಥವಾ ವಿಶುದ್ಧ ಚಕ್ರ ಬ್ಲಾಕ್ ಆಯಿತು ಅಂತ ಹೇಳ್ತೀವಿ. ಆಯ್ತಾ? ಈ ಚಕ್ರ ಬ್ಲಾಕೇಜ್ ಅಂದರೆ ಏನು ಅಂತ ಹೇಳೋ ವಿಷಯಕ್ಕೆ ನಾನು ಬರ್ತೀನಿ, ನಿಮ್ಮ ಪ್ರಶ್ನೆಗೆ ವಾಪಸ್ ಬರ್ತೀನಿ ನಾನು. ಆಮೇಲೆ ಅಲ್ಲಿಂದ ನೀವು ಆಜ್ಞಾಚಕ್ರಕ್ಕೆ ಹೋದರೆ, ಆಜ್ಞಾಚಕ್ರಕ್ಕೆ ಮೂರನೇ ಕಣ್ಣು ಅಂತ ಹೇಳುವಂಥ ಇದಿದೆ, ಥರ್ಡ್ ಐ ಚಕ್ರ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ನಿಮಗೆ ಅಗತ್ಯ ಇರುವಂತಹ ಜ್ಞಾನ, ಅರಿವು, ತಿಳುವಳಿಕೆಗಳನ್ನು ಕೊಡುವಂಥ, ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುವಂಥ ಚಕ್ರ. ವಿವೇಕ ಕೊಡುವಂಥದ್ದು ಅದೇ. ವಿವೇಕ ಬುದ್ಧಿ ಇನ್ನೂ ಅದಕ್ಕಿಂತಲೂ ಮೇಲೆ ಸಹಸ್ರದಿಂದ ಬರುವಂಥದ್ದು. ಆದರೆ ನಿಮಗೆ ಕೊಡುವಂಥ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರ್ತದೆ. ಈ ವಿವೇಕ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಬೇಕು. ವಿವೇಕ ಬುದ್ಧಿ ಹೇಳುವಂಥದ್ದು ಎರಡು ನಮ್ಮ ವಿಶೇಷ ಆಯುಧಗಳು ಅಂತಾದರೆ, ಅದನ್ನು ಯೂಸ್ ಮಾಡಲಿಕ್ಕೆ ನಮಗೆ ಇನ್ಫಾರ್ಮೇಷನ್ ಬೇಕಲ್ಲ. ಇದು ಸರಿ ಇದು ತಪ್ಪು ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಡೇಟಾ ಬೇಕಲ್ಲ. ಈ ಡೇಟಾ ಮೂರನೇ ಚಕ್ರದಿಂದ, ಇದು ಥರ್ಡ್ ಐ ಚಕ್ರದಿಂದ ಬರ್ತದೆ, ಆಜ್ಞಾ ಚಕ್ರದಿಂದ ಬರ್ತದೆ. ಸೊ ಆಜ್ಞಾ ಚಕ್ರ ಬ್ಲಾಕ್ ಆದರೆ ಕನ್ಫ್ಯೂಷನು, ಕ್ಲಾರಿಟಿ ಇಲ್ಲದೆ ಇರುವಂಥದ್ದು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಐ ಡೋಂಟ್ ನೋ ಪದೇ ಪದೇ ಹೇಳುವಂಥ ಪರಿಸ್ಥಿತಿ ಬರ್ತದೆ. ಆ ಥರದ ಎನರ್ಜಿಗಳು ಸಾಮಾನ್ಯ ಅಲ್ಲಿ ಬರುವಂಥದ್ದು. ಸಹಸ್ರಾರ ನಮಿಗೂ ನಮ್ಮ ದೈವತ್ವಕ್ಕೂ ಇರುವಂತಹ ಒಂದು ಕನೆಕ್ಷನ್, ಡೈರೆಕ್ಟ್ ಲಿಂಕ್. ಹೌದು. ಸೊ ವ್ಯಕ್ತಿ ಸಾಯುವಾಗ ಬ್ರಹ್ಮರಂಧ್ರದಿಂದ ಅವನ ಎನರ್ಜಿ, ಅವನ ಕಾನ್ಷಿಯಸ್ನೆಸ್ ಹೋಯ್ತು ಅಂತ ಹೇಳಿ ಆದರೆ ಅವನಿಗೆ ಸಾಯುಜ್ಯ ಅಂತ ಹೇಳ್ತಾರೆ. ಸೊ ಈಗ ನೀವು ತುಂಬ ಈಗ ಯೋಗಿಗಳೆಲ್ಲ ತೀರಿ ಹೋಗುವಾಗ ಇಲ್ಲಿ ತೂದಾಗ್ತದೆ ಅಂತ ಹೇಳ್ತಾರೆ. ಸೊ ಅದು ಕಾನ್ಷಿಯಸ್ನೆಸ್ ಅಂದರೆ ಅಲ್ಲಿ ಅವರ ಇಡೀ ಪ್ರಾಣಶಕ್ತಿ ಸಂಪೂರ್ಣವಾಗಿ ಒಂದೇ ಜಾಗದಿಂದ ಎಕ್ಸಿಟ್ ಆಗ್ತದೆ ಅಂತ ಅರ್ಥ. ಸೊ ಸಹಸ್ರಾರಲ್ಲಿ ಎಲ್ಲ ದಳಗಳು ಓಪನ್ ಇದ್ರೆ, ಅದು ಸಹಸ್ರಾರ ಅಂದ್ರೆ ಅಲ್ಲಿ 1000 ದಳಗಳಿದ್ದಾವೆ ಅಂತ ಲೆಕ್ಕ. ಸೊ ಎಲ್ಲ ದಳಗಳು ಓಪನ್ ಇದ್ರೆ ಅವನಿಗೆ ಯಾವುದೇ ಕರ್ಮಬಂಧನ ಇಲ್ಲ, ನೇರ ಸಾಯುಜ್ಯ ಅಂತ ಲೆಕ್ಕ. ಸೊ ಇದಕ್ಕೆಲ್ಲ ತುಂಬಾ ಅಂದ್ರೆ ನಮ್ಮ ಸ್ಪಿರಿಚುವಾಲಿಟಿಗೆ, ನಮ್ಮ ಒಂದು ಇನ್ನರ್ ಡಿವಿನಿಟಿ ಏನಿದೆ ಅದಕ್ಕೆ ಕನೆಕ್ಷನ್ ಕ್ರಿಯೇಟ್ ಮಾಡುವಂಥ ಚಕ್ರ ಇದು. ಈ ಮೇಲಿನ 4 ಚಕ್ರಗಳನ್ನ ಹೈಯರ್ ಚಕ್ರ ಅಂತ ಕರಿತೀವಿ ನಾವು, ಕೆಳಗಿನ 3 ಚಕ್ರಗಳನ್ನ ಅರ್ತ್ ಚಕ್ರಾಸ್ ಅಂತ ಕರಿತೀವಿ. ಇನ್ನು ಅದರ ಕೆಳಗೆ ಅರ್ಥ ಚಕ್ರ ಅಂತಲೇ ಒಂದು ಸಪರೇಟ್ ಉಂಟು ಅಂತ ಹೇಳ್ತಾರೆ, ನಮ್ಮ ಬಾಡಿಯಿಂದ ಸ್ವಲ್ಪ ಹೊರಗೆ. ಹಾಗೆ ಸ್ಟಾರ್ ಚಕ್ರ ಉಂಟು, ಸೋಲ್ ಸ್ಟಾರ್ ಚಕ್ರ ಉಂಟು ಅಂತ ಹೇಳ್ತಾರೆ, ಸಹಸ್ರಾರದಿಂದ ಮೇಲೆ. ಇದೆರಡು ಕನೆಕ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಇರುವಂಥದ್ದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಇನ್ನೂ ಆ ಥರದ ಒಂದಿಷ್ಟು ಡೀಪರ್ ವಿಷಯಗಳು ಉಂಟು. ಆದರೆ ಬೇಸಿಕ್ ಆಗಿ ಬ್ಲಾಕ್ ಆಗಿದೆ ಒಂದು ಚಕ್ರ. ಈಗ ಯಾರೋ ನಿಮ್ಮ ಹೀಲರ್ ಪೆಂಡ್ಲಮ್ ಹಿಡಿದು ನೋಡಿ ನಿಮ್ಮ ಚಕ್ರ ಎಲ್ಲ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಅಂತ ಆದರೆ, ಅದು ಎಕ್ಸಾಸ್ಟ್ ಫ್ಯಾನ್ ನೋಡಿದಿರಲ್ಲ ನೀವು, ಎಕ್ಸಾಸ್ಟ್ ಫ್ಯಾನಿಗೆ ತುಂಬಾ ಧೂಳು ಕೂತ್ರೆ ಏನಾಗ್ತದೆ? ಕರೆಕ್ಟ್, ಇವ್ಯಾಪರೇಟ್ ಆಗಲ್ಲ, ಹೊರಗೆ ಹೋಗಲ್ಲ. ಎಫಿಷಿಯನ್ಸಿ ಕಡಿಮೆ ಆಯ್ತು, ಅದು ಸ್ಲೋ ಆಯ್ತು. ಕರೆಕ್ಟ್. ಪ್ಲಸ್ ಈಗ ಎಕ್ಸಾಸ್ಟ್ ಫ್ಯಾನ್ ಆ ಕಡೆಗೆ ಹೋಗುವಾಗ ಧೂಳು ಸಮೇತ ಹೋಗ್ತದೆ ಆ ಕಡೆಗೆ. ಸೊ ಆ ಥರದ ಸಿಚುವೇಶನ್, ಈಗ ನೀವು ತುಂಬಾ ಭಯದಲ್ಲಿ ಬದುಕ್ತಾ ಇದ್ದೀರಿ, ಅಥವಾ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಅಥವಾ ನೀವು ಅನೇಬಲ್ ಟು ಲವ್ ಮೈ ಸೆಲ್ಫ್, ಅಥವಾ ನನಗೆ ಕನ್ಫ್ಯೂಷನ್ ಇಲ್ಲ, ತುಂಬ ಕನ್ಫ್ಯೂಷನ್, ನನಗೆ ಕ್ಲಾರಿಟಿ ಇಲ್ಲ. ಇಂಥ ಟೈಮಲ್ಲಿ ಆ ಚಕ್ರದ ವೈಬ್ರೇಷನ್ ಲೋವರ್ ಫ್ರೀಕ್ವೆನ್ಸಿಗಳಿಗೆ ಹೋಗ್ತಾ ಇದೆ ಅಂತ ಅರ್ಥ. ನಾನಾಗ ಫ್ರೀಕ್ವೆನ್ಸಿ ಆಫ್ ಹೇಳಿದೆಲ್ಲ. ಸೊ ಲೋವರ್ ಫ್ರೀಕ್ವೆನ್ಸಿಗೆ ಚಕ್ರಗಳು ಹೋಗ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಸಂಬಂಧಪಟ್ಟ ಎಮೋಷನ್ಗಳು ಹೆಚ್ಚು ತುಂಬ್ತಾ ಹೋಗ್ತವೆ. ಸೊ ಯಾವ ಥರದ ಎಮೋಷನ್ ಇದೆಯೋ ಅದೇ ಥರದ ಎಕ್ಸ್ಪೀರಿಯನ್ಸ್ ನನಗೆ ಆಗಬೇಕು. ನನಗೆ ಭಯ ಜಾಸ್ತಿ ಇದೆ ಅಂತ ಹೇಳಿದ್ರೆ ನನಗೆ ಭಯದ ಎಕ್ಸ್ಪೀರಿಯನ್ಸಸ್ ಬರ್ತಾ ಹೋಗ್ತದೆ. ಸೊ ಯಾವುದನ್ನು ನಾವು ಕಾನ್ಸ್ಟೆಂಟ್ ಆಗಿ ಫೀಲ್ ಮಾಡ್ತೇವೋ, ಯಾವ ಥರದ ಫೀಲಿಂಗ್ಗಳನ್ನು ನಾವು ಸಾಕ್ತೇವೋ ಅದೇ ನಮ್ಮ ನಿಜ ಜೀವನದಲ್ಲಿ ನಮಗೆ ವಾಪಸ್ ಬರುವಂಥದ್ದು. ಯದ್ಭಾವಂ ತದ್ಭವತಿ. ಸೊ ನಿಮ್ಮ ಚಕ್ರಗಳು ಯಾವ ಲೆವೆಲಲ್ಲಿ ಉಂಟೋ ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಗೆ ಇರ್ತದೆ. ಸೊ ನೀವು ಭಯದಲ್ಲಿ ಬದುಕ್ತಾ ಇದ್ದೀರಿ ಅಂತ ಹೇಳಿ ಆದರೆ ಜೀವನ ಇಡೀ ಭಯದಲ್ಲೇ ಇರ್ತದೆ, ಮೂಲಾಧಾರ ಚಕ್ರ ಬ್ಲಾಕ್ ಆಗಿ ಇರ್ತದೆ.
ಸೊ ಅದನ್ನು ನಾವು ಹೀಲಿಂಗಲ್ಲಿ ಮತ್ತೆ ವರ್ಕ್ ಮಾಡ್ತಾ ಈಗ ಹೋಗ್ಬೋದು. ಅದರ ಕಾನ್ಸಿಕ್ವೆನ್ಸ್ ಏನಿರುತ್ತೆ? ಈಗ ಭಯದಲ್ಲೇ ಬದುಕ್ತಾ ಇದಾರೆ ಅಂದ್ರೆ ಲೈಫಲ್ಲಿ ಯಾವುದಕ್ಕೂ ಸ್ಟೆಬಿಲಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ಜಾಬ್ನ ಮೇಲೆ decision ಇಲ್ಲ. ಜಾಬ್ ಒಂದು ಜಾಬಿಗೆ ಹೋಗೋದು, ಜಾಬು ಸ್ಟೆಬಿಲಿಟಿ ಇಲ್ಲ ಅನ್ನೋ ಫೀಲಿಂಗ್ ನನಗೆ ಕಾನ್ಸ್ಟೆಂಟ್ ಆಗಿ ಉಂಟು ಅಂತಾದರೆ ಒಂದು ಜಾಬಿಗೆ ಹೋಗೋದು, ನನಗೆ ಸ್ಟೆಬಿಲಿಟಿ ಇಲ್ಲ ಅಂತ ನನಗೆ ಒಳಗಿಂದ ನಂದು ಗಂಟೆ ಹೊಡಿತಾ ಇದೆ, ಒಳಗಿಂದ ತಲೆಯಲ್ಲಿ ತಿರುಗ್ತಾ ಇದೆ ಅದು. ಸೊ ಐ ಆಮ್ ನಾಟ್ ಏಬಲ್ ಟು ಮೂವ್ ಔಟ್ ಆಫ್ ಇಟ್. ಓಕೆ. ಸೊ 2-3 ತಿಂಗಳಲ್ಲಿ ಐ ಅಟ್ರಾಕ್ಟ್ ಸಿಚುವೇಶನ್ ವೇರ್ ಐ ಲೂಸ್ ದ ಜಾಬ್. ಕರೆಕ್ಟ್. ಒಂದು ಬಾಸ್ ಜೊತೆ ಸರಿ ಹೋಗೋದಿಲ್ಲ, ಇಲ್ಲಾಂದರೆ ಆ ಕಂಪನಿ ಕ್ಲೋಸ್ ಆಯಿತು, ಏನೋ ಒಂದಾಯಿತು. ರಿಲೇಷನ್ಶಿಪ್ನ ಲೆವೆಲ್ಗೆ ಬಂದರೆ ಸ್ವಾಧಿಷ್ಠಾನ ಚಕ್ರದಲ್ಲೂ ಅದೇ ಆಗ್ತದೆ. ಸೊ ಏನು ಫೀಲ್ ಮಾಡ್ತಾ ಇದ್ದೀವೋ ನಾವು, ದಟ್ ಬಿಕಮ್ಸ್ ಅವರ್ ರಿಯಾಲಿಟಿ. ಕರೆಕ್ಟ್. ಲಾಸ್ ಆಫ್ ಅಟ್ರಾಕ್ಷನ್ ಅನ್ನು ತುಂಬ ನೀಟಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಲಾಸ್ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋದೇ ಈ ಬೇಸಿಸ್ನ ಮೇಲೆ. ಐ ವಿಲ್ ಕಮ್ ಟು ಲಾ ಆಫ್ ಅಟ್ರಾಕ್ಷನ್. ಓಕೆ. ಹಾಗೆ ಚಕ್ರಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನೀವು ಇವ್ರ ಹತ್ರ ಕೇಳ್ಬೋದು. ಸೊ ಡು ಯು ವಾಂಟ್ ಟು ಶೇರ್ ಮೋರ್ ಆನ್ ದಿಸ್? ಸಾಕು. ಈಗ ಇನ್ಸೆಕ್ಯೂರಿಟಿ ಅಂತ ಹೇಳಿ ಬಂತು ಅಂತ ಹೇಳಿ ಆದ್ರೆ ಆಗ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತನ್ನ ಮೇಲೆ ತನಗೆ ಧೈರ್ಯ ಇಲ್ಲದೆ ಇದ್ದಾಗ ನಾವು ಇನ್ನೊಬ್ಬರ ಮೇಲೆ ಕೂಡ ಬ್ಯಾಂಕ್ ಆನ್ ಆಗ್ಲಿಕ್ಕೆ ಆಗುದಿಲ್ಲ. ಅದು ಒಳಗಡೆ ಮುಚ್ಚಿಟ್ಟಂತಹ ಒಂದು ಕೆಂಡದ ಹಾಗೆ, ಒಳಗಡೆಯಿಂದ ಕುದಿತಾ ಇರ್ತದೆ, ಆದ್ರೆ ಹೊರಗಡೆ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಲ್ಲಿಗೆ ಕನೆಕ್ಷನ್ ತಪ್ಪಿ ಹೋಗ್ತದೆ. ಬಟ್ ಒಂದಲ್ಲ ಒಂದ್ ದಿವಸ ಅದು ಗೊತ್ತಾಗಿ ಆಗುತ್ತೆ. ಹೌದು. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಅದರಿಂದ ಆಚೆ ಬರ್ಲಿಕ್ಕೆ ರೆಡಿ ಇದ್ದೇವೆ ಅನ್ನೋದ್ರ ಮೇಲೆ ನಾವ್ ಅದರಿಂದ ಆಚೆ ಬರ್ಬೋದು. ಎಷ್ಟೊಂದ್ ಜನರಿಗೆ ನಾವು ಸಮಸ್ಯೆಯಲ್ಲಿ ಇದ್ದೇವೆ ಅನ್ನೋದೇ ಗೊತ್ತಾಗುದಿಲ್ಲ. ಆ ರಿಯಲೈಸೇಷನ್ ಬರೋದಿಲ್ಲ. ಹೌದು. ಈಗ ತುಂಬಾ ಸಮಯಗಳ ಕಾಲ ಒಂದು ರಿಲೇಶನ್ಶಿಪ್ ಅಲ್ಲಿ ತೊಂದರೆಯಲ್ಲಿ ಇದ್ದಾರೆ ಅಂತ ಹೇಳಿ ಆದ್ರೆ ಅದು ಒಂದು ಸಮಸ್ಯೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಆದ್ರೆ ಅದು ಅವರಿಗೆ ಸಮಸ್ಯೆ ಅಲ್ಲ, ನೋಡೋವರಿಗೆ ಸಮಸ್ಯೆಯಾಗಿ ಕಾಣ್ಬಹುದು. ಆದ್ರೆ ಅವರಿಗೆ ಸಮಸ್ಯೆಯಾಗಿ ಕಾಡ್ತದ ಅನ್ನುವಂಥದ್ದು ಪ್ರಶ್ನೆ. ಕರೆಕ್ಟ್ ಕರೆಕ್ಟ್. ಅವರಿಗೆ ಅದನ್ನ ಸಂಭಾಳಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಆದ್ರೆ, ಸಂಭಾಳಿಸಿಕೊಂಡು ಹೋಗುದು ಅಂತ ಹೇಳಿದ್ರೆ ಏನು, ನಾನು ಪೇನ್ ಅಲ್ಲಿ ಇರ್ತೇನೆ ಅನ್ನುವಂಥದ್ದು ನನ್ನ ಚಾಯ್ಸ್, ಒಪ್ಪಿಕೊಳ್ಳುವಂಥದ್ದು. ನಾನು ಅದರೊಳಗಡೆ ಇದ್ದೇನೆ ಅಂತ ಹೇಳಿ ಆದ್ರೆ ಬೇರೆ ಯಾರು ಕೂಡ ನನ್ನನ್ನ ಆಚೆ ತರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಲ್ಲಿ ಗಾದೆ ಇದೆ, ನಿದ್ದೆ ಮಾಡುವವ್ರನ್ನ ಎಬ್ಬಿಸ್ಬೋದು, ನಿದ್ದೆ ಮಾಡೋ ತರ ಎಬ್ಬಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಕರೆಕ್ಟ್. ಹಾಗೆ ನನಗೆ ಈ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಿದ್ರೆ ಮಾತ್ರ ನಾನು ಆಚೆ ಬರ್ಲಿಕ್ಕೆ ಸಾಧ್ಯ. ಇದು ನನಗೆ ಸಮಸ್ಯೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಆದ್ರೆ ಆಚೆ ಬರುವಂತಹ ಚಾನ್ಸೇ ಇಲ್ಲ. ಐ ರೀಸೆಂಟ್ಲಿ ಹರ್ಡ್ ಅ ಸ್ಟೇಟ್ಮೆಂಟ್, ಪೀಪಲ್ ಆರ್ ಅಡಿಕ್ಟೆಡ್ ಟು ಆಂಗ್ಸೈಟಿ ಅಂತ. ಸೊ ಅಂದ್ರೆ ಎಷ್ಟೋ ಸಲ ಡಿವೋರ್ಸ್, ಕಿತ್ತಾಟ, ಜಗಳ ಆಗ್ತಾನೆ ಇರುತ್ತೆ. ಆದ್ರೆ ಅವ್ನು ಡಿವೋರ್ಸ್ ಕೊಡ್ತೀಯ ಕೇಳಿದ್ರೆ ರೆಡಿ ಇಲ್ಲ, ಅವ್ರನ್ನ ಬಿಟ್ಟಿರಕ್ಕಾಗತ್ತಾ ಇಲ್ಲ. ಬಟ್ ದಿನ ಜಗಳ ಆಡಿ ದೇ ಆರ್ ಹ್ಯಾಪಿ ಡೂಯಿಂಗ್ ಜಗಳ. ಅದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಮೋಷನ್ಸ್ ಇರ್ತದೆ. ಇನ್ಸೆಕ್ಯೂರಿಟಿ ಇರ್ತದೆ, ಫಿಯರ್, ಏನ್ ಅನ್ಕೊಳ್ತಾರೋ ಸಮಾಜ ಏನ್ ಅನ್ಕೊಳತ್ತೋ, ಸ್ಟೆಬಿಲಿಟಿ ಬಗ್ಗೆ ಇರ್ತದೆ. ಇಟ್ ಇಸ್ ಇಂಡಿವಿಜುವಲಿಸ್ಟಿಕ್. ಸೆಲ್ಫ್ ವರ್ತ್ ಬಗ್ಗೆ ಇರ್ತದೆ, ಸೆಲ್ಫ್ ವ್ಯಾಲ್ಯೂ ಬಗ್ಗೆ ಇರ್ತದೆ, ಇನ್ನೊಬ್ಬರ ಬಗ್ಗೆ ರೆಸ್ಪೆಕ್ಟ್ ಕೊಡೋದು, ಆನರ್ ಮಾಡುವಂತದ್ರ ಬಗ್ಗೆ ಇರ್ತದೆ. ಆನರಿಂಗ್ ಇನ್ನೊಬ್ಬರನ್ನ ಮಾತ್ರ ಅಲ್ಲ, ನಮ್ಮನ್ನ ಆನರ್ ಮಾಡುವಂತದ್ದು ಕೂಡ ಬರ್ತದೆ ಅದರಲ್ಲಿ. ಎಷ್ಟರ ಮಟ್ಟಿಗೆ ನಾವು ನಮ್ಮನ್ನ ಕ್ಷಮಿಸ್ತೇವೆ ಅನ್ನೋದು ಕೂಡ ಬರ್ತದೆ. ನಾನ್ ಮಾಡಿರುವಂತಹ ತಪ್ಪು ಹಿಂದೆ ಏನೋ ನಾನೇನ್ ತಪ್ಪು ಮಾಡಿದ್ದೇನೆ ಅಂತ ಹೇಳಿದ್ರೆ, ಹೌದು ನಾನು ಇದನ್ನ ಮಾಡಿದ್ದೇನೆ ಅಂತ ಹೇಳಿ ಒಪ್ಪಿಕೊಳ್ಳುವಂತಹ ಧೈರ್ಯ ನನಗಿದೆಯಾ ಅನ್ನುವಂಥದ್ದು ಬರ್ತದೆ. ತುಂಬಾ ಜನ ಅದನ್ನ ಒಪ್ಪಿಕೊಳ್ಳುವಂತಹ ಏನು ಸ್ಥಿತಿಯಲ್ಲಿ ಇರೋದಿಲ್ಲ. ಅದನ್ನ ಬೇರೆಯವರು ನೋಡಿದಾಗ ಉದ್ದಟತನ ಅಂತ ಹೇಳಿ ಅನ್ಕೊಳ್ತಾರೆ. ಆದ್ರೆ ಅದು ಉದ್ದಟತನ ಅಲ್ಲ. ಅವರು ಆ ಉದ್ದಟತನ ಇಸ್ ಅ ಸ್ಟ್ರಾಟಜಿ ಟು ಕಾಮ್ ಮೈ ಸೆಲ್ಫ್. ಅವರವರದ್ದೇ ಚಾಯ್ಸ್ ಆಗಿರುತ್ತದೆ. ನಾನು ಈ ಕ್ಷಣದಲ್ಲಿ, ಈಗ ಒಂದು ತುಂಬಾ ನಾಯಿಗಳು ಒಟ್ಟಿಗೆ ಜಗಳ ಆಡ್ತಾ ಇದಾವೆ ಅಂತ ಹೇಳಿದ್ರೆ, ಒಂದು ನಾಯಿ ಆಕ್ಚುಲಿ ಅಲ್ಲಿ ವಿಕ್ಟಿಮ್ ಆಗಿದೆ ಅಂತ ಹೇಳಿದ್ರೆ, ಆ ನಾಯಿ ಸುಮ್ನೆ ಇರ್ತದ? ಇಲ್ಲ. ಬದಲಾಗಿ ಬೊಗಳ್ತದೆ ಅಥವಾ ಗ್ರೌಲ್ ಮಾಡ್ತದೆ, ಎಲ್ಲ ಮಾಡ್ತದೆ. ಅದ್ ಏನ್ ಮಾಡುವಂತದ್ದು ಅದಕ್ಕೆ ಗೊತ್ತಿದೆ. ಇಷ್ಟು ಜನ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನನಗೇನೋ ಆಗ್ತದೆ ಅನ್ನುವಂಥದ್ದು ಗೊತ್ತಿದೆ. ಆದ್ರೂ ನಾನ್ ಮೇಲೆ ಬೀಳ್ಬೇಕು ಅನ್ನುವಂಥದ್ದು, ನನ್ನದೇನೋ ಶಕ್ತಿ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಳ್ಳಿಕ್ಕೆ ಆ ಗ್ರೌಲಿಂಗ್ ಅಂತ ಮಾಡ್ತಾ ಇರ್ತದೆ. ಸೊ ಅದು ಯಾರಾದ್ರೂ ಅದರಲ್ಲಿ ಕ್ಯಾಚ್ ಮಾಡಿ, ಓ ಇದ್ರಲ್ಲೂ ಶಕ್ತಿ ಇದೆ ಅಂತ ಹೇಳಿ ಹೊರಟೋದ್ರೆ ಇದು ವಿನ್ ಆಯ್ತು, ಇದರ ಸ್ಟ್ರಾಟಜಿ ವಿನ್ ಆಯ್ತು. ಇಲ್ಲ ಅಂತ ಹೇಳಿ ಆದ್ರೆ ಮತ್ ಪುನಃ ನೆಕ್ಸ್ಟ್ ಲೆವೆಲ್ ಸ್ಟ್ರಾಟಜಿ ನಾನು ಏನ್ ಮಾಡ್ಬೋದು ಅನ್ನುವಂಥದ್ದನ್ನ ಅದು ಯೋಚನೆ ಮಾಡ್ತದೆ. ನಾನು ವಿಕ್ಟಿಮ್ ಆಗಿ ನಿಲ್ಬೇಕಾ ಅಂದ್ರೆ ನಿನ್ನಿಂದ ನಾನು ಸೋತೆ ಅಂತ ಹೇಳಿ ತೋರಿಸ್ಬೇಕಾ, ಇಲ್ಲ ನಿನ್ನಿಂದ ನಾನು ಮೇಲಿದ್ದೇನೆ ಅನ್ನುವಂಥದ್ದನ್ನ ತೋರಿಸ್ಬೇಕಾ? ಇದೆರಡೂ ಕೂಡ ಡಿಫ್ರೆಂಟ್ ಸ್ಟ್ರಾಟಜೀಸ್. ಇದನ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ಮಾಡ್ತಾ ಇರ್ತೇವೆ. ನಮಗೆ ಸಮಸ್ಯೆ ಇದೆ ಹೇಳೋದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು
ಯಾವುದೇ ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕಿರೋ ಫಸ್ಟ್ ಸ್ಟೆಪ್. ಕರೆಕ್ಟ್, ಟು ಅಂಡರ್ಸ್ಟ್ಯಾಂಡ್ ಅಂಡ್ ಗೆಟ್ ರಿಯಲಿಸ್ಟಿಕ್. ಹೌದು. ಇಲ್ಲ ನಾವು ಸಮಸ್ಯೆಯಿಂದ ಓಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟು ಸಮಯ ನೀವು ಸಮಸ್ಯೆಯಿಂದ ಓಡ್ತೀರೋ ಅಷ್ಟು ಸಮಯ ಸಮಸ್ಯೆ ನಿಮ್ಮನ್ನ ಹಿಂಬಾಲಿಸ್ತದೆ. ಯಾಕಂದ್ರೆ ಸಮಸ್ಯೆ ಆಕ್ಚುಲಿ ನಿಮ್ದೆ, ನೀವು ಒಪ್ಕೊಳ್ಳಿ ಬಿಡಿ. ವಿ ಹ್ಯಾವ್ ಟು ಅಡ್ರೆಸ್ ಇಟ್ ಅಟ್ ಒನ್ ಆರ್ ದಿ ಅದರ್ ಪಾಯಿಂಟ್. ಇಲ್ಲಾಂದ್ರೆ ವಿವೇಕಾನಂದರ ಕಥೆ ಆಗ್ತದೆ. ವಿವೇಕಾನಂದರು ಓಡ್ತಾ ಇದ್ರಂತೆ, ಮಂಗ ಹಿಂದಿನಿಂದ ಓಡಿಸ್ತಾ ಇತ್ತಂತೆ. ಕೊನೆಗೆ ವಿವೇಕಾನಂದರು ಮಾನಸಿಕವಾಗಿ ಗುರುಗಳನ್ನ ಪ್ರಾರ್ಥನೆ ಮಾಡಿದ್ರಂತೆ, ರಾಮಕೃಷ್ಣ ಪರಮಹಂಸರನ್ನ, ಮಂಗ ಓಡಿಸ್ಕೊಂಡು ಬರ್ತಾ ಉಂಟು, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ನೀನು ನಿತ್ತು ಒಮ್ಮೆ ತಿರುಗಿ ನೋಡು ಅಂತ ಹೇಳಿದ್ರಂತೆ. ಹಾಗೆ ವಿವೇಕಾನಂದರು ಅದು ಇಲ್ಲಾಜಿಕಲ್ ಸಜೆಷನ್ ಅಂತ ವಿವೇಕಾನಂದರಿಗೆ ಅನ್ಸಿದ್ರು ಕೂಡ ಗುರುಗಳು ಹೇಳಿದ್ರಲ್ಲ ಅಂತೇಳಿ ಹಾಗೆ ನಿತ್ತು ತಿರುಗಿ ನೋಡೋ ಮಂಗ ವಾಪಸ್ ತಿರುಗಿ ಓಡ್ಲಿಕ್ಕೆ ಶುರು ಮಾಡಿದಂತೆ ಉಲ್ಟಾ. ಅಂದ್ರೆ ಮಂಗ ಯಾಕೆ ಓಡ್ತಿತ್ತು ಅಂದ್ರೆ ಇವ್ರು ಓಡ್ತಾ ಇದ್ರು, ಹಾಗಾಗಿ ಮಂಗ ಕೂಡ ಅವರ ಹಿಂದೆ ಓಡ್ತಾ ಇತ್ತು. ಸೊ ಅವರು ಓಡೋದು. ಸೊ ನಾವು ಓಡೋದನ್ನ ನಿಲ್ಲಿಸ್ಬೇಕು. ನಮ್ಮ ಲೈಫಲ್ಲಿ ನಾವು ನಮ್ಮ ಸಮಸ್ಯೆಗಳಿಂದ ಓಡೋದನ್ನ ಯಾವಾಗ ನಿಲ್ಲಿಸ್ತೀವೋ ಆವಾಗ ನಮಗೆ ಸೊಲ್ಯೂಷನ್ಸ್ ಬರ್ಲಿಕ್ಕೆ ಶುರು ಆಗ್ತದೆ. ಜಸ್ಟ್ ಟು ಲೀಡ್ ಇಟ್ ಆಸ್ ಅನ್ ಎಕ್ಸ್ಪೀರಿಯನ್ಸ್. ಇದರಿಂದ ಒಂದ ಕಲೀಲಿಕ್ಕೆ ಇರುತ್ತೆ, ಇಲ್ಲ ಏನೋ ಟು ಕಮ್ ಔಟ್. ಎಲ್ಲವೂ ಕೂಡ ಚಾಯ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಚಾಯ್ಸ್ ಅಂತ ಹೇಳಿದ್ರೆ ನಾನು ಓಡ್ಬೇಕು ಅಂತ ಹೇಳಿದ್ರೆ ಅದು ಕೂಡ ನನ್ನದೇ ಚಾಯ್ಸ್ ಆಗ್ತದೆ. ನಾನು ಇಲ್ಲ ತಿರುಗಿ ನಿಲ್ಬೇಕು ಅಂತ ಹೇಳಿದ್ರೆ ಅದು ಕೂಡ ನನ್ನದೇ ಚಾಯ್ಸ್ ಆಗ್ತದೆ. ಇಲ್ಲ ನಾನು ಇದರಲ್ಲಿ ಸಫರ್ ಆಗ್ತಾ ಇರ್ತೇನೆ ಅಂತ ಹೇಳಿದ್ರೆ ಅದು ಕೂಡ ನನ್ನದೇ ಚಾಯ್ಸ್ ಆಗಿರ್ತದೆ. ಎಲ್ಲವೂ ಕೂಡ ಇಂಡಿವಿಜುವಲಿಸ್ಟಿಕ್ ಚಾಯ್ಸ್. ಸಿ ವೆನ್ ವಿ ಸೇ ಈಗ ಡೆಸ್ಟಿನಿ, ಇದು ನನ್ನ ಡೆಸ್ಟಿನಿ, ಇಲ್ಲ ಇದು ನಮ್ಮದೇ ಚಾಯ್ಸ್, ಅದು ಫ್ರೀ ವಿಲ್ಲ. ಇಲ್ಲ ನಮ್ದು ಜ್ಯೋತಿಷ್ಯದಲ್ಲಿ ನಾವು ಜಾತಕ ಇಟ್ಕೊಂಡು ಹೋದ್ರೆ ನನ್ನ ಜಾತಕದಲ್ಲಿ ಎಲ್ಲ ಬರ್ದಿದೆ, ಎವ್ರಿಥಿಂಗ್ ಇಸ್ ನೋನ್ ಅಂತ ಇರುತ್ತೆ, ಹುಟ್ಟತಾನೆ ಎವ್ರಿಥಿಂಗ್ ಇಸ್ ಡೆಸ್ಟಿನ್ಡ್ ಅಂತ. ಸೊ ಇಫ್ ಇಟ್ ಇಸ್ ಪ್ರೀ ಡೆಸ್ಟಿನ್ಡ್, ಹೌ ದಿಸ್ ಚೇಂಜಸ್ ಆರ್ ಫ್ರೀ ವಿಲ್ ವರ್ಕ್? ಇಲ್ಲ ಈ ಹೀಲಿಂಗ್ ಕೂಡ ಡೆಸ್ಟಿನ್ಡ್ ಇರ್ತದೆ. ಡೆಸ್ಟಿನೇಷನ್ ಅನ್ನುವಂಥದ್ದು ನಾವು ಒಂದು ಪ್ಲಾನ್ ಹಾಕಿದಾಗೆ, ಈಗ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಪ್ಲಾನ್ ಹಾಕ್ತೇವೆ ಅಲ್ವಾ, ಇಂತಿಂತ ಜಂಕ್ಚರ್ ಅಂತ ಹೇಳ್ಕೊಂಡು ಈ ತರ ಒಂದೊಂದು ಫೌಂಡೇಶನ್ ಅನ್ನ ಹಾಕ್ಬೇಕು ಅನ್ನುವಂಥದ್ದು. ಅದರ ಫೌಂಡೇಶನ್ ಅನ್ನ ಹಾಕಿದ ಮೇಲೆ ನೀವು ಯಾವ ರೀತಿ ಡಿಸೈನ್ ಬೇಕಾದ್ರೂ ಮನೆಯನ್ನ ಮಾಡ್ಕೊಳ್ಬಹುದು. ಅದು ನಿಮ್ಮ ಫ್ರೀ ವಿಲ್. ಈಗ ಮನೆಯನ್ನ ಕಟ್ಟಿದ ಮೇಲೆ, 4 ಗೋಡೆ ಕಟ್ಟಿದ ಮೇಲೆ ನೀವು ಇಂಟೀರಿಯರ್ ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬಹುದು, ಅದು ನಿಮ್ಮ ಫ್ರೀ ವಿಲ್. ಬಟ್ 4 ಗೋಡೆ ಕಟ್ಟಿ ಆಯ್ತು, ಫೌಂಡೇಶನ್ ಹಾಕಿ ಆದ ಮೇಲೆ ಅಂತ ಹೇಳಿದ್ರೆ ಅದು ಡೆಸ್ಟಿನ್ ಅಲ್ಲಿ ಮುಗೀತು ಅಲ್ವಾ. ಹಾಗಿದ್ರೆ ನೀವು ಅದನ್ನ ಚೇಂಜ್ ಮಾಡಬಾರ್ದ ಅಂತ ಹೇಳಿದ್ರೆ ಖಂಡಿತವಾಗೂ ಚೇಂಜ್ ಮಾಡ್ಕೊಳ್ಬಹುದು. ವಾಪಸ್ ಎಲ್ಲ ತೆಗ್ದಾಕಿ ಕೆಲಸ ಜಾಸ್ತಿ ಅಷ್ಟೇ, ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ. ಆದ್ರೆ ಅದನ್ನ ಒಪ್ಪಿಕೊಳ್ಳುವಂತಹ again ಅದಕ್ಕೆ ಬರ್ತದೆ, ಒಪ್ಪಿಕೊಳ್ಳುವಂತದ್ದು ಇದೆಯಾ ಅನ್ನುವಂಥದ್ದು. ಅಂದ್ರೆ ನಾನೀಗ ಏನೋ ಒಂದು ಬರಿತಾ ಇದ್ದೇನೆ ಅಂತ ಹೇಳಿದ್ರೆ, ಬರಿತಾ ಇರುವಾಗ ಏನೋ ಒಂದು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಛೆ ಅಂತ ಹೇಳಿ ಅನ್ಕೊಂಡ್ರೆ ನಾನು ಬೈಕೊಂಡೆ, ಇಟ್ಸ್ ಓಕೆ ಅಂತ ಹೇಳಿ ಅದನ್ನ ಮುಂದುವರಿಸಿದೆ ಅಂತ ಹೇಳಿ ಆದ್ರೆ ಅದು ಅಲ್ಲಿ ಏನಾಯ್ತು, ನನ್ನನ್ನ ನಾನು ಒಪ್ಪಿಕೊಂಡೆ, ಆಕ್ಸೆಪ್ಟೆನ್ಸ್ ಬಂತು. ನಿಮಗೆ ಅಲ್ಲಿ ಟ್ರಾಮಾ ಆಗ್ಲಿಲ್ಲ. ನೀವ್ ಎಷ್ಟು ಸಲ ಛೆ ಅಂತ ಹೇಳ್ಕೊಂಡು ಹೋಗ್ತೀರಾ, ನಿಮ್ಮನ್ನ ನೀವು ಅಲ್ಲಿಗೆ ಕುಗ್ಗಿಸ್ತಾ ಹೋಗ್ತೀರಿ. ಸೊ ಅಲ್ಲಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಇಂಟ್ಯೂಷನ್ ನ ಫ್ಲೋ ಕಮ್ಮಿ ಆಗ್ತಾ ಹೋಗ್ತದೆ. ಯಾಕೆ ಪದೇ ಪದೇ ನಾವು ಛೆ ಅಂತ ಹೇಳ್ತಾ ಹೋಗ್ತಾ ಇರುವಾಗ ನಮ್ಮೊಳಗಿನ ಶಕ್ತಿ ಏನಿರ್ತದೆ, ಚೈತನ್ಯ ಏನಿರ್ತದೆ, ನಾನು ಹೇಳಿರುವಂತದ್ದು ಇದಕ್ಕೆ ಸರಿ ಹೊಂದುತ್ತಾ ಇಲ್ಲ, ಏನೋ ಮಿಸ್ಟೇಕ್ ಮಾಡಿದೆ, ನಾನು ಇಷ್ಟೊಂದು ಗೈಡೆನ್ಸ್ ಯಾಕೆ ಕೊಡ್ಬೇಕು. ಸೊ ಕಮ್ಮಿ ಆಗ್ತಾ ಹೋಗ್ತದೆ, ನಮ್ಮ ಮೇಲಿನ ನಂಬಿಕೆ ನಮಗೆ ಕಮ್ಮಿ ಆಗ್ತಾ ಹೋಗ್ತದೆ. ಓಕೆ, ಫ್ರೀ ವಿಲ್. ಈಗ ಲೈಫ್ ಇಸ್ ಅ ಕಾಂಬಿನೇಷನ್ ಆಫ್ ಫಿಕ್ಸೆಡ್ ಪಾಯಿಂಟ್ಸ್ ಆ್ಯಂಡ್ ಫ್ರೀ ವಿಲ್. ಆಗಲೇ ನೀವು ಪಾಯಿಂಟ್ ಔಟ್ ಮಾಡಿದಾಗ ವಿವೇಕ, ಬುದ್ಧಿ, ಈ ಫ್ರೀ ವಿಲ್ ಅನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಇರುವಂಥ 2 ಟೂಲ್ಸ್ ನಮಗೆ. ಫ್ರೀ ವಿಲ್ ಅನ್ನ ರಾಂಗ್ ಆಗಿ ಯೂಸ್ ಮಾಡಿದ್ರೆ ಅದರ ಆ ಚಾಯ್ಸಿನ ರಿಪರ್ಕಷನ್ಸ್ ಏನಿದೆ, ಅದರ ಕಾನ್ಸಿಕ್ವೆನ್ಸ್ ಏನಿದೆ, ಅದು ಕೂಡ ವಾಪಸ್ ನಮಗೆ ಬರುವಂಥದ್ದು. ಯಾಕಂದ್ರೆ ಜಗತ್ತು ನೀವು ಏನ್ ಮಾಡ್ತಾ ಇದ್ದೀರೋ ಅದರ ರಿಫ್ಲೆಕ್ಷನ್ ಆಗಿ ವರ್ಕ್ ಆಗ್ತಾ ಇರ್ತದೆ. ಕರೆಕ್ಟ್. ಸರ್ವದೇ ಸಾಕ್ಷಿಭೂತಂ ಅಂತ ದೇವರಿಗೆ ನಾವು ಹೇಳ್ತೀವಿ. ಅಂದ್ರೆ ನೀವೇನೇನ್ ಮಾಡ್ತಾ ಇದ್ದೀರಿ ಅದನ್ನೆಲ್ಲ ಸಾಕ್ಷಿಭೂತನಾಗಿ ದೇವರು ನೋಡ್ತಾ ಇದ್ದಾನೆ ಅಂತ. ನೀವೇನ್ ಯು ಆರ್ ಕ್ರಿಯೇಟಿಂಗ್ ಅ ಕರ್ಮ, ರೆಸ್ಪಾನ್ಸ್ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ದಿ ಸೇಮ್ ಫ್ರೀಕ್ವೆನ್ಸಿ. ಓಕೆ. ಸೊ ನೀವು ಮಾಡೋ ಕೆಲಸವನ್ನ ಕರೆಕ್ಟಾಗಿ ಮಾಡಲಿಕ್ಕೆ ಫ್ರೀ ವಿಲ್ ಆಫ್ ಚಾಯ್ಸ್ ಮತ್ತು ಫಿಕ್ಸೆಡ್ ಪಾಯಿಂಟ್ಸ್. ಜಾತಕದಲ್ಲಿ ಹಾರೋಸ್ಕೋಪಲ್ಲಿ ನಿಮಗೆ ಹೀಗೆ ಅಂತ ಹೇಳಿ ಏನು ಹೇಳ್ತಾರೆ ಅದೆಲ್ಲ ನಿಮ್ಮ ಫಿಕ್ಸೆಡ್ ಪಾಯಿಂಟ್ಸ್. ನಿಮ್ಮ ಈ ಜೀವನಕ್ಕೆ ನೀವು ಬರುವ ಮುಂಚೆ, ಒಂದೋ ಈ ಜೀವನವನ್ನ ಪ್ರಾರಂಭ ಮಾಡೋ ಮುಂಚೆ, ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡೋ ಮುಂಚೆ ಒಂದು ಲೈಫ್ ಪ್ಲಾನ್ ಅಂತ ನೀವು ಮಾಡ್ಕೊಂಡಿದ್ದೀರಿ ಅಂತ ಆದ್ರೆ, ಒಂದು ಆತ್ಮದ ಲೆವೆಲಲ್ಲಿ ನೀವು ಒಂದು ಲೈಫ್, ನಾನು ಇಂಥವ್ರ ಹೊಟ್ಟೆಲಿ ಇಂಥ ಒಂದು ಗೋತ್ರದಲ್ಲಿ ಅಥವಾ ಇಂಥ ಒಂದು ಮನೆತನದಲ್ಲಿ ಅಥವಾ ಇಂಥ ಒಂದು ತಂದೆ ತಾಯಿಯನ್ನು ನಾನು ಚೂಸ್ ಮಾಡಿ ಇಂಥ ಕಡೆ ಹುಟ್ಟುತ್ತೇನೆ. ಹುಟ್ಟಿದ ನಂತರ ನಾನು ಇಂತಿಷ್ಟು ಪ್ರಾಯದಲ್ಲಿ ಇಂಥ ವ್ಯಕ್ತಿಯನ್ನು ಮೀಟ್ ಮಾಡ್ತೇನೆ, ಅಥವಾ ಇಂಥ ವ್ಯಕ್ತಿ ನನಗೆ ಗುರುಗಳಾಗಿರ್ತಾರೆ,
ಇಂಥ ಕಡೆ ಇಂಥ ಒಂದು ವಿದ್ಯೆಯನ್ನು ನಾನು ಕಲ್ತ್ಕೊಳ್ತೇನೆ. ನನ್ನ ಇಡೀ ಜೀವನದ ಒಂದು ರೂಪರೇಷೆ, ಒಂದು ಟ್ರಾವೆಲ್ ಪ್ಲಾನ್. ಓಕೆ. ನೀವು ಪ್ಯಾಕ್ ಮಾಡ್ಕೊಂಡು ಬರ್ತೀರಲ್ವಾ, ಒಂದು ಈಗ ಹಿಮಾಲಯ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ಏನೇನು ಮಾಡಬೇಕು ಬೇಸಿಕ್ಸ್, ಆ ಬೇಸಿಕ್ ಪ್ಲಾನಿಂಗ್ ಅನ್ನ ಏನ್ ಮಾಡ್ತೀರಿ ಅದಕ್ಕೆ ಲೈಫ್ ಪ್ಲಾನ್ ಅಂತ, ನಮ್ಮ ಥೆರಪಿ ಭಾಷೆಯಲ್ಲಿ ನಾವು ಅದನ್ನು ಲೈಫ್ ಪ್ಲಾನ್ ಅಂತ ಕರಿತೀವಿ. ನೀವು ಹಾರೋಸ್ಕೋಪ್ ಜಾತಕದಲ್ಲಿ ಹೋದ್ರೆ ನಿಮ್ಮ ವಿಧಿ ಅಂತ ಹೇಳ್ತೀವಿ, ಹಣೆ ಬರ, ಫೇಟ್, ಇದೆಲ್ಲ. ಅದಕ್ಕೆ ಅದಕ್ಕೆ ಒಂದು ಹೈಪ್ ಯಾಕಿದೆ ಅಂತ ಕೇಳಿದ್ರೆ, ಈಗ ಆ ಬ್ರಹ್ಮ ಬರ್ದದ್ದು ಹಣೆ ಬರ ನೀವೇ ಬರ್ದದ್ದು ಹೇಳಿದ್ರೆ ಯು ವಿಲ್ ಟ್ರೈ ಟು ಮ್ಯಾನಿಪುಲೇಟ್ ಇಟ್. ಬ್ರಹ್ಮ ಬರ್ದದ್ದು ಅಂದ್ರೆ ಯು ಡೋಂಟ್ ವಾಂಟ್ ಟು ಟಚ್. ಬರ್ದದ್ದು ನೀವೇ ಆದ್ರೂ ಕೂಡ, ನನ್ನದೇ ಲೈಫ್ ಪ್ಲಾನ್ ಆದ್ರೂ ಕೂಡ, ನಾನು ಅದನ್ನ ಒಂದು ಪರ್ಪಸ್ಸಿಗೆ ಬರ್ದಿದ್ದೇನೆ. ಅದು ಯಾಕೆ ಬರ್ದಿದ್ದೇನೆ ಅಂತ ಹೇಳುವಂಥದ್ದು ನನಗೆ ಈ ಜೀವನಕ್ಕೆ ಬರುವಾಗ ನನಗೆ ಈಗ ನೆನಪಿಲ್ಲ. ಹಾ, ಯಾಕಂದ್ರೆ ನಮ್ಮ ಭೂಮಿಯ ಗ್ರಾವಿಟೇಷನಲ್ ಪುಲ್ಲಿಂದಾಗಿ ಮರ್ತು ಹೋಗ್ತದೆ, 72 ಗಂಟೆಲೆಲ್ಲ ಮರ್ತು ಹೋಗ್ತದೆ. ಸೊ ನಮ್ಮ ಹಿಂದಿನ ಲೈಫಿನ ವಿಷಯಗಳೆಲ್ಲ ನಮಗೆ ಕಾನ್ಶಿಯಸ್ ಮೈಂಡಿಗೆ ಅವೈಲೇಬಲ್ ಇಲ್ಲ. ಈಗ ಇಟ್ ಇಸ್ ದೇರ್. ಈಗ ನೀವು ಕಪಾಟಲ್ಲಿ ಇಟ್ಟೋ ಬುಕ್ಕಲ್ಲಿ ಒಂದು 5-6 ನೀವು ರೆಗ್ಯುಲರ್ ಓದೋ ಬುಕ್ಗಳನ್ನು ನೀವು ಎದುರಿಡ್ತೀರಿ, ಉಳಿದ ಬುಕ್ಕನ್ನೆಲ್ಲ ನೀವು ಬೇಕಿದ್ರೆ ಮಾತ್ರ ಹುಡುಕಿ ತೆಗೆದುಕೊಳ್ತೀರಿ. ನಿಮ್ಮ ಹತ್ರ 1000 ಪುಸ್ತಕ ಇದ್ರೆ ಎಲ್ಲ ಪುಸ್ತಕವನ್ನ ನೀವು ಕಟ್ಕೊಂಡು ಹೋಗೋದಿಲ್ಲ ಅಲ್ಲ. ಈಗ ನೀವು ಟ್ರಾವೆಲ್ ಪ್ಲಾನ್ ಮಾಡುವ ದಾರಿಯಲ್ಲಿ ಓದ್ಲಿಕ್ಕೆ ನನಗೆ ಒಂದು 2-3 ಪುಸ್ತಕ ಬೇಕು ಅಂತ ಬ್ಯಾಗಲ್ಲಿ ಹಾಕೊಳ್ತೀರಿ. ನೀವು ನಿಮ್ಮ ಇಡೀ ಲೈಬ್ರರಿ ಓದ್ಕೊಂಡು ಬರ್ತೀರಾ? ಇಲ್ಲಲ್ಲ. ಸೊ ಅದೇ ತರ ಫ್ರೀ ವಿಲ್ಲಿಗೆ ಮತ್ತು ನಮ್ಮ ಡೆಸ್ಟಿನಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಎಷ್ಟು ನನಗೆ ಇನ್ಫಾರ್ಮೇಶನ್ ಬೇಕು ಅಷ್ಟು ಇನ್ಫಾರ್ಮೇಶನ್ ನಾನು ನೆನ್ಪಿಟ್ಕೊಳ್ತೇನೆ. ಉಳಿದ ಇನ್ಫಾರ್ಮೇಶನ್ ನನ್ನದು ಗತ, ಪ್ರಾರಬ್ಧ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಈ ವಿಷಯಗಳೆಲ್ಲ ಬರೋದು ಅಲ್ಲಿಗೆ. ಪ್ರಾರಬ್ಧ ಕರ್ಮ ಅಂದ್ರೆ ಹಳೆ ಚಾಯ್ಸ್ ನ ರಿಪರ್ಕಷನ್ಸ್. ಹಿಂದಿನ ಜನ್ಮದಲ್ಲಿ ಯಾರಿಗೂ ಮೋಸ ಮಾಡಿದೆ ನಾನು. ಸೊ ಈ ಲೈಫಲ್ಲಿ ಬರುವಾಗ ಈಗ ನನ್ನ ಸೋಲ್ ಕಾಂಟ್ರಾಕ್ಟ್ ಪ್ರಕಾರ ಈಗ ಏನು ಹಿಂದಿನ ಜನ್ಮದಲ್ಲಿ ನಾನು ಮೋಸ ಮಾಡಿದಂಥ ವ್ಯಕ್ತಿ ನನ್ನ ಕ್ಲೋಸ್ ಫ್ರೆಂಡ್ ಆಗಿ ಬರ್ತಾ ಇದ್ದಾನೆ ಈ ಜನ್ಮದಲ್ಲಿ. ಸೊ ಈ ಸರಿ ನೀನು ಮೋಸ ಮಾಡು ಮಾರೆ, ನಾನೊಂದು ಅನುಭವಿಸಿ ನೋಡ್ತೇನೆ ಅದನ್ನ ಅಂತ ನಾನು ಹೇಳ್ತೇನೆ. ಸೊ ಈ ಜನ್ಮದಲ್ಲಿ ಅವ ನನಗೆ ಟೋಪಿ ಇಡ್ತಾನೆ. ಅವ ನನಗೆ ಟೋಪಿ ಹಾಕಿದಾಗ ಐ ಗೆಟ್ ವಿಕ್ಟಿಮೈಸ್ಡ್. ನಾನು ಅವನಿಗೆ ಶಾಪ ಇಡ್ತೇನೆ, ನೋಡ್ಕೊಳ್ತೇನೆ ನನ್ನ ಜನ್ಮಾಂತರ ಆದ್ರೂ ನೀನು ಬಿಡೋದಿಲ್ಲ. ಸರಿ, ಇನ್ನೊಂದು ಲೈಫಲ್ಲಿ ಪುನಃ ಡ್ರಾಮಾ ಕಂಟಿನ್ಯೂಸ್. ಅವ್ರು ನಮಗೆ ಶಾಪ ಇಡೋದು, ನಾವು ಅವ್ರಿಗೆ ಶಾಪ ಇಡೋದು ನಡೀತಾ ಇರ್ತದೆ. ಎಲ್ಲಿವರೆಗೆ ಆ ಅವೇರ್ನೆಸ್ ಬರ್ತದ, ಹೌದು ಇದನ್ನ ಯಾವಾಗ ನನಗೆ ನನ್ನ ಜೀವನದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳಿಗೂ ನಾನೇ ಜವಾಬ್ದಾರಿ ಅನ್ನುವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತದ, ಆವಾಗ ಕರ್ಮಬಂಧನ ನಿಧಾನಕ್ಕೆ ಕಳಚಲಿಕ್ಕೆ ಶುರು ಆಗ್ತದೆ. ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇರಬೇಕು. ಇದಕ್ಕೆಲ್ಲ ಇದು ನನ್ನದೇ ಜೀವನ, ನನ್ನದೇ ಚಾಯ್ಸ್. ನಾನು ಇವತ್ತು ಮಾಡಿದ್ದೋ ಹಿಂದೆ ಮಾಡಿದ್ದೋ, ಬಟ್ ನನ್ನದೇ ಚಾಯ್ಸ್ನ ಪರಿಣಾಮವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ. ಹಾಗಾಗಿ ನಮ್ಮ ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ವಿಧಿಗೆ ತುಂಬ ಬಲವಾದ ಒಂದು ಫೌಂಡೇಶನ್ ಉಂಟು, ಬಲವಾದ ಯೋಚನೆ. ಯಾಕೆ ಹೇಳಿದ್ರೆ, ಈಗ ಅನುಭವಿಸ್ಲಿಲ್ಲ ನೀವು ಅದನ್ನು ಶಾರ್ಟ್ಕಟ್ ಅಲ್ಲಿ ಯಾರೋ ದೇವರಿಗೆ ಪ್ರಾರ್ಥನೆ ಮಾಡಿ ನೀವು ಅನುಭವಿಸೋದು ಬಿಟ್ರಿ ಅಂತಾದ್ರೆ ಇವತ್ತೆಲ್ಲ ಇದ್ರೆ ಅದು ನೆಕ್ಸ್ಟ್ ಜನ್ಮ ಎಲ್ಲರೂ ಪುನಃ ಬರ್ತದೆ. ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವೇರ್ನೆಸ್ ತಂದು ಕೊಡ್ಬೋದು, ಅರ್ಥ ಮಾಡ್ಕೊಡ್ಬೋದು. ಪಶ್ಚಾತ್ತಾಪ, ಈಗ ಇಡೀ ಜೀವನದಲ್ಲಿ ಒಬ್ಬ ರಾಜ ದುರಾಡಳಿತ ಮಾಡಿ ಎಲ್ಲರನ್ನ ತೊಂದರೆ ಕೊಟ್ಟು ಬದುಕಿದ ಅಂತ ಹೇಳಿ ಸಾಯುವಾಗ ಅವನಿಗೆ ಒಂದು ನಾನು ಹೀಗೆ ಮಾಡಿದಲ್ಲ ಅಂತ ಅನ್ನಿಸಿ ಸಾಯ್ತಾ ಇದ್ದಾನೆ ಅಂತಾದ್ರೆ, ಇಲ್ಲ ನಾನೊಂದು ಜೀವನದಲ್ಲಿ ನಾನು ಇಡೀ ಜೀವನವನ್ನ ನಾನೊಬ್ಬ ಸ್ಲೇವ್ ಆಗಿ ಕಳೀತೇನೆ ಅಂತ ಹೇಳಿದ್ರೆ ಅದು ಬ್ಯಾಲೆನ್ಸ್ ಆಗ್ತದೆ. ಅದೇ ವ್ಯಕ್ತಿ ಅವ ಏನು ಡಿಸೈಡ್ ಮಾಡ್ಲಿಲ್ಲ ಅಂತ ಆದ್ರೂ ಕೂಡ ಆ ಎಲ್ಲರೂ ಅನುಭವಿಸಿದ ಒಂದು ನೋವೇನಿದೆ ಅವನದನ್ನ ಬರೇ ಒಂದು ಅರ್ಧ ಗಂಟೆಯಲ್ಲಿ ಅನುಭವಿಸಿರ್ಬೋದು. ಅವನ ಇನ್ನೊಂದು ಲೈಫಲ್ಲಿ ಅರ್ಧ ಗಂಟೆಯಲ್ಲಿ ಕರ್ಮ ಕ್ಲಿಯರ್ ಆಯ್ತು. ಅದು ಇಂಟೆನ್ಸಿಟಿ ಎಷ್ಟು ಏನು ಫೀಲಿಂಗ್ ಇದೆ ಹೇಳೋದ್ರ ಮೇಲೆ ಲರ್ನಿಂಗ್ ಇದೆ ನಮ್ಮದು. ಸೊ ಹಾಗಾಗಿ ಜಾತಕದಲ್ಲಿ ಹಾರೋಸ್ಕೋಪ್ ಅಲ್ಲಿ ಏನಿದೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲಿ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೇನೆ. ತುಂಬಾ ನಾನು ಗೈಡೆನ್ಸ್ ತಗೊಳ್ತೇನೆ. ಕೆಲವು ವಿಷಯಗಳು ಕರ್ಮದ ರೆಸಿಡ್ಯೂ ಆಗಿ ಬಂದಿರ್ತದೆ, ಅಂದ್ರೆ ಕರ್ಮ ಕ್ಲಿಯರೆನ್ಸ್ ಆವತ್ತೇ ಆಗಿದೆ, ಹಳೆ ಜನ್ಮದಲ್ಲೇ ಆಗಿದೆ, ಬಟ್ ನಾನು ಪುನಃ ನೋಡ್ಕೊಡ್ತೇನೆ ಅಂತ ಹೇಳಿದ ಕಾರಣ ಈಗ ಡ್ರಾಮಾ ಮುಂದುವರಿತಾ ಉಂಟು. ಈಗ ಅದನ್ನ ಥೆರಪಿಯಲ್ಲಿ ನಾನು ಸರಿ ಮಾಡ್ಬೋದು. ನಾನು ಆ ಒಂದು ವಾಕನ್ನ ವಾಪಸ್ ತಗೊಳ್ಬಹುದು. ಈಗ ನಾನು ಜಾತಕ ಇಟ್ಟಾಗ ಪ್ರಶ್ನೆ ಇಟ್ಟಾಗ ನನಗೆ ಅದು ವಾಕ್ದೋಷ ಅಂತಲೂ ಕಾಣ್ತದೆ. ಸೊ ಅದನ್ನ ನಾನು ಸರಿ ಮಾಡ್ಕೊಳ್ಬಹುದು. ಸೊ ಒಂದಷ್ಟು ವಿಷಯಗಳನ್ನ ಜಾತಕದಲ್ಲಿ ಕಂಡದನ್ನ ನಾವು ಥೆರಪಿಟಿಕಲಿ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಸರಿಯಾದ ರೀತಿಯ ಟೆಕ್ನಿಕ್ಸ್ ಯೂಸ್ ಮಾಡಿ ಅದನ್ನ ನಾವು ಸರಿ ಮಾಡ್ಕೊಳ್ಬಹುದು. ನಾವು ಸರಿ ಮಾಡ್ಕೊಳ್ಳಿಕ್ಕೆ ತಯಾರಿದ್ರೆ. ಕೆಲವು ವಿಷಯಗಳನ್ನ ಸರಿ ಮಾಡದೇ ಇರೋದೇ ಒಳ್ಳೇದು, ಯಾಕಂದ್ರೆ ಅದು ನಮ್ಮ ಒಳ್ಳೇದಕ್ಕೆ ಇರುವಂತದ್ದು. ರೋಡಲ್ಲಿ ಹೇಗೆ ಹಂಪ್ ಇದೆಯೋ ಹಾಗೆ ಸೇಫ್ಟಿ ಮೆಜರ್ ಆಗಿ ಇರುವಂತದ್ದು. ಸೊ ಅದನ್ನ ಹಂಪಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋದ್ರೆ ಆಯ್ತು ಅಷ್ಟೇ. ಓಕೆ.